ಎಲ್ಲ ಧ್ಯಾನಿಗಳಿಗೆ, PMC ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತು ನಾವು ಬೆಳಗಾವಿ ಜಿಲ್ಲೆ ಮೂಡಲಿಗೆ ತಾಲೂಕು ಕಲ್ಲೋಳಿ ಗ್ರಾಮದಲ್ಲಿದ್ದೀವಿ. ನಾವು ಈ ಕಲ್ಲೋಳಿ ಗ್ರಾಮದಲ್ಲಿ ಅದ್ಭುತವಾದಂತಹ ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಮಲ್ಲಪ್ಪ ಸಾರು ಅವ್ರ ಕುಟುಂಬದವರ ಜೊತೆಗೆ ನಾವಿವತ್ತು ಈ ಒಂದು ಮಲ್ಲಯ್ಯ ಪಿರಮಿಡಲ್ಲಿದ್ದೀವಿ. ಈ ಒಂದು ಪಿರಮಿಡ್ನ ಉದ್ದೇಶ ಏನು, ಪಿರಮಿಡ್ನ ಅವರು ಯಾಕೆ ಕಟ್ಟಿಸಿದ್ದಾರೆ, ಧ್ಯಾನದಲ್ಲಿ ಅವರು ಏನೆಲ್ಲ ಪಡ್ಕೊಂಡಿದ್ದಾರೆ, ಸಾರ್ವಜನಿಕರಿಗೆ ಅಂದರೆ ಜನಕ್ಕೆ ಯಾವ ಥರ ಈ ಪಿರಮಿಡ್ ಉಪಯೋಗವಾಗಲಿದೆ ಅಂತೇಳಿ ಸಂಕ್ಷಿಪ್ತವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ತಿಳ್ಕೊಳ್ಳೋಣ. ಸೊ ಅವರು ಧ್ಯಾನಕ್ಕೆ ಹೇಗೆ ಬಂದರು, ಧ್ಯಾನದಲ್ಲಿ ಅವರು ಏನು ಪಡ್ಕೊಂಡಿದ್ದಾರೆ ಅಂತ ಅವ್ರ ಮಾತಿನೆಲ್ಲ ನಾವು ಕೇಳಿ ತಿಳ್ಕೊಳ್ಳೋಣ. ಬನ್ನಿ. ನಮಸ್ಕಾರ ಸರ್. ಮೇಡಮ್ ನಮಸ್ಕಾರ. ಹಾಯ್, ನಮಸ್ಕಾರ ನಿಮಗೂ. ಸರ್, ನಿಮಗೆ ಮೊಟ್ಟ ಮೊದಲನಾಗಿ ನಿಮಗೂ ನಿಮ್ಮ ಕುಟುಂಬದವರೆಲ್ಲರಿಗೂ ವೆರಿ ಹ್ಯಾಪಿ ಸರ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಬಹಳ ಒಂದು ದೊಡ್ಡ ಪಿರಮಿಡ್, ಅತ್ಯದ್ಭುತವಾದಂಥ ಒಂದು ಪಿರಮಿಡ್ ನಿರ್ಮಾಣ ಮಾಡಿದ್ದೀರಾ. ಆಗಲೇ ಎಷ್ಟೋ ಒಂದು ಕ್ಲಾಸಸ್ ಇಲ್ಲಿ ಮೆಡಿಟೇಷನ್ ಕ್ಲಾಸಸ್ ನಡೀತಾ ಇದೆ. ಬಹಳಷ್ಟು ಮಾಸ್ತರ್ಸ್ ಬಂದು ಅವರ ಜ್ಞಾನವನ್ನು ಹಂಚ್ಕೊತಾ ಇದ್ದಾರೆ. ಸೊ ಎಷ್ಟೋ ಜನಕ್ಕೆ ಆಲ್ರೆಡಿ ಈ ಒಂದು ಪಿರಮಿಡ್ ಉಪಯೋಗ ಆಗ್ತಾ ಇದೆ. ಸೊ ಈ ಪಿರಮಿಡ್ ಹೆಂಗೆ ಬಂತು, ಅದರ ಒಂದು ಉದ್ದೇಶ ಏನು, ಇದನ್ನೆಲ್ಲ ನಾವು ತಿಳ್ಕೊಳ್ಳಿಕ್ಕಿಂತ ಮೊದಲು ಬ್ರೀಫ್ ಆಗಿ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನೀವು ಯಾವರು, ನಿಮ್ಮ ಪೇರೆಂಟ್ಸು, ಜಸ್ಟ್ ನಿಮ್ಮ ಕುಟುಂಬದವ್ರ ಬಗ್ಗೆ ಬ್ರೀಫ್ ಆಗಿ ಪರಿಚಯ ಮಾಡ್ಕೊಳ್ಳಿ. ನಮಸ್ಕಾರ. ನಾನು ಮಲ್ಲಪ್ಪ ಲಗಮಪ್ಪ ಕಂಕನವಾಡಿ, ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಕಲ್ಲೋಳಿ ಗ್ರಾಮದವರು. ನಾವು 20 ವರ್ಷ ಇಂಡಿಯನ್ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿ ಇವಾಗ ರಿಟೈರ್ಡ್ ಆಗಿದ್ದೀವಿ. 2 ವರ್ಷ ಆಯಿತು ನನಗೆ ರಿಟೈರ್ಡ್ ಆಗಿ. ಈ ನಮ್ಮ ಜರ್ನಿ, ನಾನು ಮತ್ತು ನಮ್ಮ ತಾಯಿಯವರು, ನನ್ನ ಹೆಂಡತಿ, ಮಕ್ಕಳು ನಾವಾಗ ಇಲ್ಲಿ ಪ್ರೆಸೆಂಟಲ್ಲಿ ಇದ್ದೀವಿ. ನಮ್ಮ ತಂದೆಯವರ ದೇಹತೆ ಆಗಿದೆ. ನಮ್ಮ ಇಷ್ಟೊಂದು ನಮ್ಮ ಕುಟುಂಬ ಇದೆ ಸರ್. ನಾವು ಧ್ಯಾನಕ್ಕೆ ಬಂದು ಸ್ಟಾರ್ಟ್ ಮಾಡಿದ್ದೀವಿ. ಓಕೆ 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 ಮೇಡಮ್, ಇವಾಗ ನೀವು ಹೇಳಿ ಮೇಡಮ್ ನಿಮ್ಮ ಬಗ್ಗೆ. ನನ್ನ ಹೆಸರು ಒಂದು ಸವಿತಾ ಮಲ್ಲಪ್ಪ ಕಂಕನವಾಡಿ, ಮಲ್ಲಯ್ಯ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಕೇಂದ್ರ ಕಲ್ಲೋಳಿ, ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕು ಕಲ್ಲೋಳಿ ಗ್ರಾಮದವರು. ನಾವು ನಮ್ಮದು ಧ್ಯಾನ ಕುಟುಂಬ ಸರ್. ಧ್ಯಾನಕ್ಕೆ ಬಂದು ನಾವು 2 ವರ್ಷ ಆಯಿತು. 2 ವರ್ಷ ಆಯಿತು ಧ್ಯಾನಕ್ಕೆ ಬಂದು? ಹಾಂ ಸರ್. 2 ವರ್ಷದಲ್ಲಿ ಎಷ್ಟು ಪಿರಮಿಡ್ ನಿರ್ಮಾಣ ಮಾಡಿದ್ದೀರಾ ಮೇಡಮ್? ಓಕೆ. ನಮ್ಮದು ಧ್ಯಾನದಲ್ಲಿ ಬಂದಾಗಿಂದ ನಾವು ಮಧ್ಯಮ ವರ್ಗದವರು ಮೊದಲಿಂದ ಸೋತೆ ಗೆದ್ದಿರೋದು. ಯಾವತ್ತು ನಮಗೆ ಈ ಧ್ಯಾನ ಅನ್ನೋದು ನಮ್ಮಲ್ಲಿ ಬಂದಿದೆಯಲ್ಲ, ನಮ್ಮದು ದೊಡ್ಡ ಶ್ರೀಮಂತ ಕುಟುಂಬ ಆಗಿದೆ, ಹಾಗೂ ಆತ್ಮಧ್ಯಾನಿಗಳದೊಂದು ದೊಡ್ಡ ಕುಟುಂಬ ಪರಿವಾರ ಆಗಿದೆ ಅಂತ ನಾನು ಹೇಳ್ತೀನಿ ಸರ್. ಎಕ್ಸಲೆಂಟ್. ಈ ಧ್ಯಾನದಿಂದ ನಾವು ತುಂಬ ಅಂದರೆ ತುಂಬಾ ನಾವು ಎಲ್ಲರಲ್ಲಿಯೂ ಆತ್ಮಜ್ಞಾನಿ ಹಾಗೂ ಪಿರಮಿಡ್ ಮಾಸ್ಟರ್ಗಳೆಲ್ಲರ ಸಹಯೋಗದೊಂದಿಗೆ ನಾವು ಇವತ್ತು ಈ ಥರ ಬೆಳೆಯೋದಕ್ಕೆ ಕಾರಣವೇ ನಮ್ಮ ಧ್ಯಾನ. ಆ ಧ್ಯಾನದಿಂದ ಆತ್ಮಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ನಮ್ಮಲ್ಲಿ ಈ ದಿನ ರಾರಾಜಿಸ್ತಾ ಇದೆ. ಇದು ನಮ್ಮ ಪರಿವಾರದಲ್ಲಿಯೇ ಹಾಗೂ ನಮ್ಮ ಇಡೀ ಜೀವನದಲ್ಲಿಯೇ ಮೊಟ್ಟ ಮೊದಲನೆಯ ಒಂದು ದೊಡ್ಡ ಭವ್ಯವಾದ ಸಂಭ್ರಮ ಅಂತ ನಾನು ಹೇಳ್ತೀನಿ ಸರ್. ಇಂಥ ಸಂಭ್ರಮ ಇನ್ನು ಹಿಂದೆಯೂ ಬರೋದಿಲ್ಲ, ಮುಂದೆಯೂ ಇಲ್ಲ. ಈ ಪಿರಮಿಡ್ದಿಂದ ನಾವು ಎಲ್ಲವನ್ನೂ ಕಂಡ್ಕೊಂಡಿದ್ದೀವಿ. ಮೊದಲನೇದಾಗಿ ನಮಗೆ ಮೊದಲಿಂದನೂ ನಮ್ಮ ಮನೆಯವರು ಮಿಲಿಟ್ರಿಯಲ್ಲಿರೋದ್ರಿಂದ ಒಂದು ದೇಶ ಸೇವೆಗಾಗಿದೆ ಅಲ್ಲ ಒಂದು ರೋಮಾಂಚಕ ಆಗ್ತಾಯಿತ್ತು. ಆದರೆ ಅದಕ್ಕಿಂತ ದೊಡ್ಡ ರೋಮಾಂಚಕ ಅಂದರೆ ಇಡೀ ಪ್ರಪಂಚಕ್ಕೆ ನಾವು ಧ್ಯಾನ ಹೇಳ್ಕೊಡ್ಬೇಕು ಅನ್ನೋದೇ ನಮ್ಮದು ಒಂದು ದೊಡ್ಡ ಸಂಭ್ರಮ ಸರ್. ವಾವ್, ರಿಯಲಿ ನೈಸ್ ಮೇಡಮ್. ಹಾಂ ಸರ್, ನಮ್ಮ ಭಾಗ್ಯ ಅನ್ಕೋತೀನಿ. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ನನ್ನ ಅನಂತ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ವಂಡರ್ಫುಲ್ ಮೇಡಮ್. ಸರ್, ನಿಮಗೂ ಪ್ರಶ್ನೆ ಈಗ. ಸೊ ನೀವು ಹೇಳಿದ್ರಿ ಒಂದು 20 years ಇಂದ ನೀವು ಸರ್ವಿಸ್ ಮಾಡಿದಿರಿ ಮಿಲಿಟ್ರಿಯಲ್ಲಿ ಅಂತ. ಹೌದು ಸರ್. ಸೊ ನಿಮಗೆ ಈ ಧ್ಯಾನ ಅನ್ನೋದು ಹೆಂಗೆ ಪರಿಚಯ ಆಯ್ತು ಸರ್? ಧ್ಯಾನಕ್ಕೆ ನೀವು ಹೆಂಗೆ ಬಂದ್ರಿ, ಯಾಕೆ ಬಂದ್ರಿ? ಓಕೆ ಸರ್, ನಾನು 2018ರಿಂದ ನಾನು ಧ್ಯಾನದ ಪರಿಚಯ ಸ್ವಲ್ಪ ಅದು ಗೊತ್ತಾಯಿತು. ಬಟ್ ಆನಾಪಾನಸತಿ ಧ್ಯಾನ ನನಗೆ ಗೊತ್ತಿದ್ರಿಕ್ಕಿಲ್ಲ. ಒಬ್ಬರು ನಮ್ಮ ಬಿಸ್ನೆಸ್ದಲ್ಲಿ ನಾನಂದರೆ ಆರ್ಮಿಲಿ ಇತ್ಕೊಂಡು ಹೊರಗಡೆದು ನಾನು ರಿಟೈರ್ಡ್ ಆದಮೇಲೆ ಏನು ಮಾಡಬೇಕು, ಯಾವ ಥರ ಇನ್ನು ಸೆಕೆಂಡ್ ಇನ್ನಿಂಗ್ಸಲ್ಲಿ ಇರಬೇಕಂತ ನನ್ನದೊಂದು ಆಸೆ ಇತ್ತು ಸರ್. ಅದ್ರ ಜೊತೆಗೆ ನಾನು ಕೂಡ ಬಿಸ್ನೆಸ್ಸಲ್ಲಿ ಒಬ್ಬರು ಮೇಡಮ್ ಅವರು ಇದ್ದರು, ನಮ್ಮ ಜೊತೆ ಪರಿಚಯ ಇದ್ದರು. ಅವರು ಪಿರಮಿಡ್ ಕ್ಯಾಪ್ ಹಾಕಿ ನಮಗೆ ಪ್ರತಿ ತಿಂಗಳು ಹುಣ್ಣಿಮೆ ಕಾರ್ಯಕ್ರಮ ದಿವಸ
ನೀವು ಧ್ಯಾನ ಮಾಡಿರಿ ಮಲ್ಲಪ್ಪನ, ಧ್ಯಾನ ಮಾಡಿರಿ ಅಂತ ನಮಗೆ ಕಳಿಸ್ತಾಯಿದ್ರು. 11 ಗಂಟೆಗೆ ರಾತ್ರಿ, 12 ಗಂಟೆಗೆ ರಾತ್ರಿ, ಅದು 1 ತಿಂಗಳು ನೋಡಿದ್ವಿ, 2 ತಿಂಗಳು ನೋಡಿದ್ವಿ. ಅವ್ರು ಪದೇ ಪದೇ ಪಿರಮಿಡ್ ಕ್ಯಾಪ್ ಹಾಕಿ ಫೋಟೋ ಕಳಿಸ್ತಾಯಿದ್ರು. ಓನ್ಲಿ ಧ್ಯಾನ ಮಾಡ ಅಂತ ಹೇಳ್ತಾಯಿದ್ರು ಸರ್. ಬಟ್ ಉಸಿರಾಟ ಮೇಲೆ ಗಮನ ಅಂತ ಅವರು ಹೇಳಿಕೊಟ್ಟಿರ್ಕಿಲ್ಲ. ಅದಾದ ನಂತರ 2018 ಆದ ನಂತರ ಮತ್ತೆ 2019ರಲ್ಲಿ ನಾನು ಮಾನೋ ಯಾ ನಾ ಮಾನೋ ಅಂತ ಒಂದು ಬಿಸ್ನೆಸ್ ಕೋಚಿಂಗ್ ತೊಗೊಂಡೆ ಸರ್. ಬಿಸ್ನೆಸ್ ಕೋಚಿಂಗ್ ಅದು ಶಶಿಕಾಂತ್ ಕಾಮ್ಕರ್ ಅಂತೇಳಿ ಯೂಟ್ಯೂಬಲ್ಲಿ ಬರ್ತಾರೆ, ಅವ್ರ ಬಿಸ್ನೆಸ್ ಗುರುಗಳು. ಅಲ್ಲಿ ಮಾನೋ ಯಾ ನಾ ಮಾನೋ ಅಂದರೆ ಅದರ ಕನ್ನಡದಲ್ಲಿ ಅರ್ಥ ತಿಳ್ಕೋಬೇಕಾರೆ ಬಿಟ್ಕೋ, ಅದರ ಅರ್ಥ ಮಾನೋ ಯಾ ನಾ ಮಾನೋ ಅಂದರೆ ತಿಳ್ಕೋಬೇಕಾರೆ ಬಿಟ್ಕೋ. ಅದೊಂದು ಕನ್ಸಲ್ಟ್ 3 ದಿನ ಅದು ಅಲ್ಲಿ ಮೌನವಾಗಿರಬೇಕು. ಅವ್ರು ಹೇಳಿದ್ದನ್ನು ನಾವು ಕನ್ಸಲ್ಟ್ ಮಾಡಿಕೊಂಡು ಅಗ್ನಿಯಲ್ಲಿ ಹಾಯ್ದು ಸೂರ್ಯಗನೇ ಕಣ್ಣಲ್ಲಿ ನೋಡ್ತಾ ಇರಬೇಕು ಬೆಳಗ್ಗೆ. ಅದೊಂದೆಲ್ಲ ಕನ್ಸಲ್ಟ್ ಮಾಡಿಸಿ ಅವರು ಕೂಡ ಒಂದು ಚಿಕ್ಕ ಪಿರಮಿಡ್ ಒಂದು ಕೊಟ್ಟರು ಸರ್ ಅಲ್ಲಿ. ಓಕೆ. ಆ ಪಿರಮಿಡ್ ಕೊಟ್ಟಿದ್ದು ಆ ಮೇಡಮ್ ಅವ್ರು ಕಳಿಸಿದ್ದು 2 ಒಂದೇ ಇತ್ತು. ಆ್ಯಕ್ಚುಲಿ ಅದಕ್ಕೆ ನಾನು ಡೆಬ್ಬಿ ಅಂತ ಇದೆ, ಇನ್ನು ಪ್ಲಾಸ್ಟಿಕ್ ಡೆಬ್ಬಿ ಅಂತ ಇದೆ. ಆ ಪ್ಲಾಸ್ಟಿಕ್ ಡೆಬ್ಬಿ ಇವಾಗ ನನಗೆ ಬಂಗಾರ ಆಗಿದೆ ಸರ್. ಯಾಕಂದರೆ ಇಲ್ಲಿ ನಾನು ಪಿರಮಿಡ್ ಕಟ್ಟಿದ್ದೀನಿ, ಅದರ ಪವರ್ ಏನಂತ, ಶಕ್ತಿ ಏನಂತ ನನಗೆ ಪತ್ರಿಜಿಯವರು, ಸುಭಾಷ್ ಪತ್ರಿಜಿಯವರು ತೋರಿಸ್ಕೊಟ್ಟಿದ್ದಾರೆ. ಅದು ಅವರಿಗೆ ನಾನು ಕೋಟಿ ಕೋಟಿ ನಮನವನ್ನು ಸಲ್ಲಿಸ್ತೀನಿ. ನಮ್ಮ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳು ಹಾಗೂ ಸರ್ಮಾಲ ಅಮ್ಮನವರು ಕೂಡ ಅವರಿಂದ ನನಗೆ ಈ ಶಕ್ತಿ ಸಿಕ್ಕಿದೆ ಸರ್. ಅಲ್ಲಿ ಏನು ಜರ್ನಿ ಆಯ್ತಲ್ಲ ಸರ್, ಅದು ಅವರು ಒಂದು ಗೋಲ್ ಒಂದು ಬರಿ ಅಂತ ಹೇಳಿ ಸರ್ ಗುರುಗಳು. ಆ ಪಿರಮಿಡಲ್ಲಿ ನೀವು ನಿಮ್ಮ ಮುಂದೆ ಆಗ್ತಕ್ಕಂಥ ಒಂದು ಗೋಲ್ ಇಟ್ಕೊಳ್ಳಿ. ಆ ಗೋಲಲ್ಲಿ ಸಂಕಲ್ಪ ನಿಮ್ದು ಏನೇ ಇದ್ರೆ, ಮನೆ ಇರಲಿ, ಒಂದು ಬಂಗಲೆ ಇರಲಿ, ಹೊಲ ಇರಲಿ, ಏನೇ ನಿಮ್ಮ ಆಸೆಗಳಿದೆ ಆ ಗೋಲೆ ಬರಿ ಅಂತ ಹೇಳಿದೆ ಸರ್. ಆ ಗೋಲನ್ನು ನಾನು ಚೀಟಿಯಲ್ಲೇ ಬರೆದು ಹಾಕಿದ್ದೀನಿ ಸರ್. ಬಟ್ ಅವರು ಹೇಳಿದ್ರ ಪ್ರಕಾರ, ಆ ಗೋಲ್ ಪ್ರಕಾರ ನನಗೆ ಹಣಕಾಸಿನದು ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಕಾರ್ ಆಗಿರ್ಬೋದು, ಏನೇ ಇದೆಯಲ್ಲ, ನನಗೆ 80% ಆ ಗೋಲ್ ಆ ಚೀಟಿಯಲ್ಲಿ ಅಚೀವ್ ಆಗಿದೆ ಸರ್. 80% ಅಚೀವ್ ಆಗಿದೆ ಸರ್. ಓಕೆ. ಅವರು ಹೇಳ್ತಕ್ಕಂಥ ಬೆಳಗ್ಗೆ ಎದ್ದ ಯಾವ ಥರ ಧ್ಯಾನ ಮಾಡಬೇಕು, ಏನು ಮಾಡಬೇಕು ಅಂತ ಅಲ್ಲೂ ಕೂಡ ಅವ್ರು ಹೇಳಿದರು. ಬಟ್ ಆ್ಯಕ್ಚುಲಿ ನನಗೆ ನೆನಪಿಲ್ಲ ಸರ್. ಅದು ಆನಾಪಾನ ಸತಿ ಧ್ಯಾನ ಇಲ್ಲ, ಅವರು ಕೂಡ ಧ್ಯಾನ ಮಾಡಿಸಿದ್ರು, ಮುದ್ರಾಯಣ ಈ ಥರ. ಓಕೆ ಓಕೆ. ಯೋಗ ಮುದ್ರಾಯಣ ಮತ್ತು ಮಾಡಿಸಿದ್ರು ಸರ್. ಅದಾದ ನಂತರ ನಾನು ಆರ್ಮಿಯಲ್ಲೇ ಇದ್ದ ಕಾರಣಕ್ಕಾಗಿ ನಾವು 2 ಬಾಕ್ಸ್ ಇರ್ತಾವೆ ಸರ್. ಆ ಪಿರಮಿಡ್ ಬಾಕ್ಸ್ ಡೆಬ್ಬಿ ಅಂತ ಹೇಳ್ತಿದ್ದಾರೆ, ಪಿರಮಿಡನ್ನು ಒಂದು ಬಾಕ್ಸಲ್ಲಿ ಇಟ್ಟೆ. ಇನ್ನೊಂದು ಬಾಕ್ಸ್ ತೊಗೊಂಡು ನಾವು ನನ್ನ ಫ್ಯಾಮಿಲಿ ದಿಲ್ಲಿಯಿಂದ ಅಮೃತ್ಸರ್ ಶಿಫ್ಟ್ ಆದ್ವಿ. ಪ್ರತಿ 3 ವರ್ಷಕ್ಕೊಮ್ಮೆ ನಮಗೆ ಆರ್ಮಿಲಿ ಶಿಫ್ಟ್ ಆಗ್ತಾ ಇರ್ತೀವಿ. ಓಕೆ ಓಕೆ. ಅದಾದ ಮೇಲೆ ಸರ್ ನನಗೆ 2022ರಲ್ಲಿ ನಾನು ರಿಟೈರ್ಡ್ ಡೇಟ್ ಬಂತು. 2021ರಲ್ಲಿ ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಪರಿಚಯ ಆದರು, ಉದಯ್ ಖರ್ಗೆ ಅವ್ರು ಬರ್ದಾರಂತ. ಪರಿಚಯ ಆದ ತಕ್ಷಣ 2022ರಲ್ಲಿ ನಾನು ರಿಟೈರ್ಡ್ ಆಗಿ ಬಂದು ಅವ್ರ ಮನೆ ಮುಂದೆನೇ ಒಂದು ರೂಮ್ ಬಾಡಿಗೆ ಮಾಡಿದ್ವಿ. ಬಾಡಿಗೆ ಮಾಡಿ ಒಂದು ದಿವಸ ಅವ್ರು ನನಗೆ ಟೀ ಕುಡಿಯೋಕೆ ಅಂತೇಳಿ ನನಗೆ ಅವ್ರ ಮನೆಗೆ ಕರ್ಕೊಂಡು ಹೋದಾಗ ಅವ್ರ ಮನೆಯಲ್ಲೂ ಕೂಡ ಒಂದು 2x2 ಅಂತ ಪಿರಮಿಡನ್ನು ಹಾಕಿದ್ರು ಸರ್. ಅಲ್ಲಿಯೂ ಕೂಡ ಹೋಗಿ ಸರ್ ಏನಿದು ಪಿರಮಿಡ್ ನನಗೆ ಕಣ್ಣಿಗೆ ಬೀಳ್ತಲ್ಲ, ಇದು ಡೆಬ್ಬಿ ಅಂದ್ಬಿಟ್ಟೆ ಅವ್ರಿಗೆ. ಪಿರಮಿಡ್ ಸರ್ ಡೆಬ್ಬಿ ಅಂದೆ. ಪಿರಮಿಡ್ ಡೆಬ್ಬಿ ಅಲ್ಲ ಮಲ್ಲನ, ಅದಕ್ಕೂ ಬ್ರಹ್ಮಾಂಡ ಇದೆ, ಅದು ಬಾ ಅಂತ ಅವ್ರು ನನ್ನನ್ನು ಕೂಡಿಸ್ಕೊಂಡು ಒಂದು 15 ನಿಮಿಷ ಧ್ಯಾನ ಮಾಡಿ ಸರ್. ಫಸ್ಟ್ ನನಗೆ ಅದು ಆನಾಪಾನ ಸತಿ ನೀವು ಫಸ್ಟ್ ಟೈಮ್ ಮಾಡಿ? ಅದೇ ಫಸ್ಟ್ ಸರ್ ಆನಾಪಾನ ಸತಿ ಧ್ಯಾನ. ಉಸಿರಾಟ ಮೇಲೆ ಗಮನ ಕೊಡಬೇಕು ಅನ್ನೋದು ಅಲ್ಲಿ ನನಗೆ ಅರ್ಥ ಆಗಿದ್ದು. ಇದಕ್ಕೆ ಪಿರಮಿಡ್ ಅಂತ ಅಂತಾರಂತ ಅಲ್ಲಿ ಅದೇ ಗೊತ್ತಾಗಿದ್ದು ಸರ್. ಓಕೆ ಸರ್. ಅದು ಏನೋ ಹಿಂದಿಂದು ಆ ಮೇಡಮ್ ಅವ್ರು ಕಳಿಸಿರ್ಬೋದು, ಅದು ನನಗೆ ಸರ್ ಕೊಟ್ಟಿದ್ದಲ್ಲ ಶಶಿಕಾಂತ್ ಕಾಮ್ಕರ್ ಅವರು. ಆ ಪಿರಮಿಡ್ ಶಕ್ತಿ ನಾನು ಜಗ್ತಾ ಇತ್ತು ಅನಿಸುತ್ತೆ ನನಗೆ. ನನಗೂ ಅದೇ ಅನಿಸ್ತು. ಅಲ್ಲಲ್ಲಿ ನಿಮಗೆ ಡಿಫ್ರೆಂಟ್ ಸಿಚುವೇಶನ್ಸಲ್ಲಿ ಪಿರಮಿಡ್ ಬಂದು ನಿಮ್ಗೆ ಕಾಣಿಸ್ಕೊಂತ ಇದೆ. ಹೌದು ಸರ್, ಅದು ನಾನು ಜಗ್ತಾ ಇತ್ತು. ಅದಾದ ತಕ್ಷಣ ಅವರು ಅಲ್ಲಿ 15 ನಿಮಿಷದಲ್ಲಿ ನನ್ನೆಲ್ಲ ಕೂದಲೆಲ್ಲ ನೆಟ್ಟಗೆ, ಮೈಯೆಲ್ಲ ರೋಮಾಂಚನ ಆಯ್ದುಬಿಟ್ಟು ಸರ್. ಇದು ಆನಾಪಾನ ಸತಿ ಧ್ಯಾನ ಮಾಡಿದ ತಕ್ಷಣ ಅಲ್ಲಿಂದ ಬಿಟ್ಟು ಸರ್ ವಾಪಸ್ ಬರ್ತೀನಿ ಅಂತ ಹೇಳಿ ಉದಯ್ ಖರ್ಗೆ ಸರ್ಗೆ ಅಲ್ಲಿಂದ ಓಡಿ ಬಂದು ನನ್ನ ಫ್ಯಾಮ್ಲಿಗೆ ಹೇಳಿದೆ, ಅದು ನನ್ನ ಪಿರಮಿಡ್ ಎಲ್ಲಿದೆ, ಅದು ಯಾವ ಪಿರಮಿಡ್ ಇವರು ಕೇಳ್ತಾ ಇದ್ರು. ಇಲ್ಲ ಬಾಕ್ಸಲ್ಲಿ ಇದೆ. ಬಾಕ್ಸ್ ಎಲ್ಲ ತೆಗೆದು ಪಿರಮಿಡ್ ಸಿಕ್ತು ಸರ್. ಅದಕ್ಕೆ ಮೊದಲು ಫಸ್ಟ್ ಮುತ್ತು ಕೊಟ್ಟೆ. ಇದು ನನಗೆ ಬಂಗಾರ ಆಗಿದೆ ನಿಂದು, ನೀನು ಬಾಕ್ಸಲ್ಲಿ ಇಟ್ಟಿದ್ದೀನಿ, ಹೊರಗಡೆ ತೆಗಿತೀನಿ. ಆ ಪಿರಮಿಡ್ ತೆಗೆದು ಒಂದು ಸೊಕೇಶನಲ್ಲಿ ಇಟ್ಟೆ ಸರ್. ಅಲ್ಲಿಂದ ಆ ಜರ್ನಿ ಪಿರಮಿಡ್ ಅನ್ನೋದು ಏನು ಅರ್ಥ ಆಗೋಕ್ಕೆ ಸ್ಟಾರ್ಟ್ ಆಗಿತ್ತು. ಅಲ್ಲಿಂದ ನಾವು ನಮ್ಮ ಬಿಸ್ನೆಸ್ದಲ್ಲಿ ರಿಟೈರ್ ಆದ ತಕ್ಷಣ ನಾನು ಮಲ್ಲಿಕಾರ್ಜುನ್ ಸರ್ ಫಾರಿನ್ಗೆ ಹೋದ್ವಿ. ಅಲ್ಲೇ ನಾನು ಫ್ಯಾಮ್ಲಿಗೆ ಹೇಳಿದೆ, ನೀವು ಕೂಡ ಉದಯ್ ಸರ್ ಹೇಳ್ತಾ ಇದ್ದಾರೆ ಬೆಂಗಳೂರಲ್ಲಿ ದೊಡ್ಡ ಮೆಗಾ ಪಿರಮಿಡ್ ಇದೆ, ಅಲ್ಲಿ ಹೋಗಿ ಮಾಡಿದರೆ ಎಲ್ಲ ಇದರ ಪಿರಮಿಡ್ ಶಕ್ತಿಯನ್ನು ತಿಳ್ಕೊಬೋದು, ಅಲ್ಲಿ ಏನೇನಿದೆ ಎಲ್ಲ ಅರ್ಥ ಆಗುತ್ತೆ. 7 ದಿನ ಸ್ಟೇನ್ಲೆಸ್ ರಿಸ್ಟರ್ಟ್ ಇದೆ, ನಾನು ಹೋಗ್ತಾ ಇದ್ದೀನಿ ಅಂದಮೇಲೆ ವಾಪಸ್ ಬರ್ತೀನಿ. ನನ್ನ ಫ್ಯಾಮ್ಲಿ ಎಸ್ ಅಂತ ಅಂದಳು. ನನಗೆ ಬೇಕಾಗಿರೋದು ಅದೇ ಆಧ್ಯಾತ್ಮಿಕನೇ ಬೇಕು. ಅವಳು ಆಲ್ರೆಡಿ ಮೊದಲಿಂದನೂ ಆಧ್ಯಾತ್ಮಿಕದಲ್ಲೇ ಇದ್ದಾಳೆ. ಬಸವ ತತ್ವ ವಚನ ಹಾಡಾಡೋದು, ವಚನದಲ್ಲಿ ಆಧ್ಯಾತ್ಮಿಕಗಳಿದ್ದಳು. ಅವಳು ಆಸೆ ಪ್ರಕಾರನ ಸಿಕ್ಬಿಡ್ತು ಸರ್. ನಮ್ಮ ಫ್ಯಾಮ್ಲಿನೂ ಅವರೇ ಉದಯ್ ಖರ್ಗೆ ಫ್ಯಾಮ್ಲಿ ಅವರೆಲ್ಲ ಕರ್ಕೊಂಡು ಬೆಂಗಳೂರು ರೀಚ್ ಆದರು. ನಾನು ಕೂಡ ಅಲ್ಲೇ ಪವರಿಂದ ನಾನು ಮುಗಿಸ್ಕೊಂಡು ಕೆಲಸ ಡೈರೆಕ್ಟ್ ಬೆಂಗಳೂರು ಇಳ್ಕೊಂಡೆ. ಸ್ಟೇನ್ಲೆಸ್ ರಿಸ್ಟರ್ಟಲ್ಲಿ ಅಲ್ಲಿ
ಕಲಬುರ್ಗಿ ಸರ್ ಆಗಿರ್ಬೋದು, ಕೋಟೇಶ್ವರ ಸರ್ ಆಗಿರ್ಬೋದು, ಇನ್ನೂ ಕೆಲವೊಂದು ಮಾಸ್ಟರ್ಸ್ ಇದ್ದಾರೆ. ಅದು 7 ದಿನದ ಒಂದು ಕನ್ಸಲ್ಟ್ ಏನಿದೆಯಲ್ಲ ಸರ್, ನಿಜವಾಗಲೂ ಹೇಳ್ತೀನಿ, ನಮ್ಮ ಸೈಡ್ ಉತ್ತರ ಕರ್ನಾಟಕದಲ್ಲಿ ಒಂದು ಸದಕಿನ ರಾಶಿ ಮಾಡ್ತಾರೆ ಸರ್, ಗೋಧಿ. ಹಾಂ ಹಾಂ ನಮ್ಮ ಸೈಡ್ ಏನು ಮಾಡ್ತಾರೆ, ರೋಡಲ್ಲಿ ಒಂದು ಬ್ಯಾರಲ್ ಇಡ್ತಾರೆ ಅಥವಾ ರೋಡಲ್ಲೇ ಸದಕ ಹಾಸ್ತಾರೆ. ಅದನ್ನು ಬಡ್ದು ರಾಶಿ ಮಾಡಬೇಕಾದ್ರೆ ತುಂಬ ಕಷ್ಟದಿಂದ ಅದು ರಾಶಿಯಾಗಿ ಹೊರಗಡೆ ಬರುತ್ತೆ. ಅದೇ ಥರ 7 ದಿನದಲ್ಲಿ ನನಗೆ ಮೇಲಿಂದ ಹಿಡಿದು ತಳಗಡೆವರೆಗೆ ಏನೇನಿದೆ ಎಲ್ಲ ತೆಗೆದುಬಿಟ್ರು ಸರ್ ಅವರು. ಓಕೆ. ಅಂದರೆ ನೆಗೆಟಿವ್ ಎನರ್ಜಿ ಏನೇನಿದೆ ಅದನ್ನೆಲ್ಲ ತೆಗೆದುಬಿಟ್ಟು, ಇದೇನೂ ಇಲ್ಲ ಮಾನವನ ಜನ್ಮದಲ್ಲಿ, ಹುಟ್ಟುವಾಗ ಖಾಲಿ ಬಂದಿದೆಯಾ, ಹೋಗುವಾಗ ನೀನು ಖಾಲಿ ಹೋಗಬೇಕು. ಆಮೇಲೆ ಇದ್ದ ಏನು ನೀವು ಸಂಸಾರಕ್ಕೆ ನಡೆಸ್ತಾ ಇದ್ದೀರಲ್ಲ, ಜನಗಳಿಗೋಸ್ಕರ ಏನು ಮಾಡ್ತಾ ಇದೆಯಾ, ಕರ್ಮ ಸಿದ್ಧಾಂತಗಳೊಳಗೆ ಕಲ್ತ್ಕೊಂಡ್ವಿ ಸರ್. ಅಲ್ಲಿ ಪಂಚೇಂದ್ರಿಯಗಳೊಂದು ಅಲ್ಲಿ ಒಂದು ಅರ್ಥ ತಿಳ್ಕೊಂಡಿವಿ ನಾವು ಕೂಡ. ಯಾವ ಥರ ಧ್ಯಾನ ಮಾಡಬೇಕು, ಯಾವ ಥರ ನಾವು ಕನ್ಸಲ್ಟ್ಗಳನ್ನು ಹಂತವಾಗಿ ನಾನು ನನ್ನ ಫ್ಯಾಮ್ಲಿ ಕೂಡ ಅದನ್ನೆಲ್ಲ ಅದರ ಮೇಲೆ ಅರ್ಥ ಮಾಡಿಕೊಂಡು, ಇಷ್ಟೊಂದು ಪಿರಮಿಡ್ ಒಳಗೆ ಇಷ್ಟು ಶಕ್ತಿ, ಅದ್ಭುತವಾದಂಥ ಶಕ್ತಿ ಇದೆ. ನಮ್ಮನ್ನು ಈ ಥರ 7 ದಿನದಲ್ಲಿ ಚೇಂಜ್ ಮಾಡಿದೆ ಅಂದರೆ, ನಾವು ಕೂಡ ಈ ಪಿರಮಿಡನ್ನು ನಮ್ಮ ಕಲ್ಲೋಳಿ ಭಾಗಕ್ಕೆ ಒಯ್ಯೋಣ ಅಂತ ನಾವಿಬ್ಬರು ಡಿಸ್ಕಸ್ ಮಾಡಿಕೊಂಡು, ಆ 7 ಡೇಸಲ್ಲೇ ನೀವು ಡಿಸ್ಕಸ್ ಹಾಂ ಸರ್, 7 ಡೇಸಲ್ಲೇ ನಾವು ನಮ್ಮ ಮಕ್ಕಳು ಕೂಡ ಇದ್ದರು, ಎಲ್ಲರೂ ಇದ್ದೀವಿ. ನೀವು ಹೋಗಿದ್ರಾ? ಹಾಂ, ಅವರು ಬಂದಿದ್ದರು ಸರ್. ಅಲ್ಲಿ 7 ಡೇಸಲ್ಲಿ ನಾನು ಮನೆ ಕಟ್ತಾ ಇದ್ದೆ. ಫ್ಯಾಮ್ಲಿಗೆ ಹೇಳಿದೆ, ನಾನು ಮನೆ ಕಟ್ಟೋದು ಬಂದ್ ಮಾಡ್ತೀನಿ, ಫಸ್ಟ್ ಪಿರಮಿಡ್ ನಾನು ಓಪನಿಂಗ್ ಮಾಡಬೇಕು. ಸೂಪರ್ ಸರ್. ಹಾಂ ಸರ್. ಓಕೆ. ಫಸ್ಟ್ ಅಲ್ಲೇ ಪಿರಮಿಡ್ ವ್ಯಾಲಿಯಲ್ಲಿ ನನ್ನ ಹೆಂಡತಿ ಆಜ್ಞೆ ಮಾಡಿದ್ವಿ, ಪಿರಮಿಡ್ ಕಟ್ತೀವಿ, ನಮ್ಮ ಒಬ್ಬರಿಗೋಸ್ಕರ ಬೇಡ, ಇದು ಲೋಕ ಕಲ್ಯಾಣಗೋಸ್ಕರ ಕಟ್ಟೋಣ, ಅಲ್ಲಿ ಜನಕ್ಕೆ ಇದು ಪಿರಮಿಡ್ ಶಕ್ತಿ ತಿಳಿಸೋಣ, ಆನಾಪಾನ ಸತಿ ಧ್ಯಾನವನ್ನು ಪ್ರಚಾರ ಮಾಡೋಣ. ನಮ್ಮ ಪತ್ರಿಜಿ ಗುರುಗಳದ ಏನು ಆಸೆ ಇದೆ, ಸಂಕಲ್ಪ, ಅದನ್ನೆಲ್ಲ ನಾವು ಇಬ್ಬರು ಕೂಡ ಎಷ್ಟು ಶಕ್ತಿ ಇದೆ ನಮ್ಮಲ್ಲಿ, ಅಷ್ಟು ನಿರಂತರವಾಗಿ ಇದನ್ನು ನಾವು ಸಾಧನೆಯನ್ನು ಮಾಡೋಣ ಅಂತೇಳಿ ಎಲ್ಲ ಸಾರ್ವಜನಿಕವಾಗಿ ನಾನು ಕಟ್ಟಿಸಿದ್ದೀನಿ ಸರ್ ಇದನ್ನು, ಈ ಪಿರಮಿಡವನ್ನು. ಎಸ್ ಸರ್. ನೆಕ್ಸ್ಟ್. ಓಕೆ ಸರ್. ಮೇಡಮ್, ನಿಮ್ಗೊಂದು ಕ್ವಶನ್ ಈಗ. ಯಾ ಮೇಡಮ್, ಫಸ್ಟ್ ನಿಮಗೂ ಅಫ್ಕೋರ್ಸ್ ಸರ್ ಹೆಂಗೆ ಪರಿಚಯ ಆಯಿತು, ಧ್ಯಾನ ಎಲ್ಲ ಹೇಳಿದರು. ಒಂದು ಕ್ವಶನ್ ನಾನು ಸರ್ ಬಗ್ಗೆ ನಿಮ್ಮನ್ನು ಕೇಳಬೇಕಂತಿದ್ದೀನಿ ನಾನು. ಓಕೆ. ಯಾಕಂದರೆ ಧ್ಯಾನ ಮಾಡಿದ್ರೆ ಅಥವಾ ಯಾವ ಥರ ಅನುಭವಗಳಾಗುತ್ತೆ ಅಂತ ನಮ್ಮ ಬಗ್ಗೆ ನಮಗೆ ಕೆಲವು ಸಲ ಗೊತ್ತಾಗಲ್ಲ. ನಮ್ಮ ಹತ್ರ ಇರೋರಿಗಿನ್ನ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಾವೇನಾದರೂ ಚೇಂಜಸ್ ಆಗ್ತಿದೆ ಅಂತ. ಸರ್ ಧ್ಯಾನ ಮಾಡ್ತಾ ಇದ್ದಾರಲ್ಲ ಇಷ್ಟು ವರ್ಷ, ಅವರಲ್ಲಿ ಮೇನ್ ಚೇಂಜಸ್ ನೀವೇನು ಅಬ್ಸರ್ವ್ ಮಾಡಿದ್ದೀರಾ ಮೇಡಮ್ ಸರಲ್ಲಿ? ಮೇನ್ ಚೇಂಜಸ್ ಅಂದರೆ ಸರ್, ಅವರಲ್ಲಿ ಕೋಪ ತುಂಬಾ ಇತ್ತು. ಆ ಕೋಪ ಕಡಿಮೆ ಆಗಿದೆ ಸರ್ ತುಂಬಾ. ಆಮೇಲೆ ಜನರಿಗೆ ಸಹಾಯ ಮಾಡೋ ಗುಣ ತುಂಬ ಇತ್ತು ಸರ್ ಅವರಲ್ಲಿ. ಅದು ಈಗ ಹೊರಗಡೆ ಬರ್ತಾ ಇದೆ, ತುಂಬ ಅಂದರೆ ತುಂಬಾ ಅದು ಬರ್ತಾ ಇದೆ ಹೊರಗಡೆ. ಅವ್ರಿಗೆ ಅನಿಸ್ತಿತ್ತು ಮೊದಲು, ನಾವು ಇಬ್ಬರು ನಮ್ಮ ಈ ವೃತ್ತಿಯಲ್ಲಿದ್ದಾಗ, ಅವರು ಸೇವೆಯಲ್ಲಿದ್ದಾಗ, ಒಂದು ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಿದ್ರು, ನೋಡಿ ಎಷ್ಟೊಂದು ಜನ ಹೀಗೆ ಮಲ್ಕೊಂಡಿದ್ದಾರಲ್ಲ ಬಡ ಜನ, ಅವ್ರಿಗೆಲ್ಲ ನಾವು ಯಾವತ್ತು ನಮ್ಮದೆಲ್ಲ ಒಳ್ಳೇದಾಗಿ ಅವ್ರಿಗೆ ನಾವು ಯಾವತ್ತು ಒಂದು ಶಾಲನ ಹೊದಿಸ್ತೀವಿ ಅಂತ ಅವ್ರ ಆಸೆ ಇರ್ತಿತ್ತು ಸರ್. ಹಂಗೆಲ್ಲ ಅವ್ರಿಗೆ ಬರ್ತಿತ್ತು, ನಾವು ಸೇವೆ ಮಾಡಬೇಕು, ಜನರಿಗೆ ಸೇವೆ ಮಾಡಬೇಕು. ಅದನ್ನು ದೇವರು ನಮಗೆ, ನಮ್ಮ ಸುಭಾಷ್ ಪತ್ರಿಜಿಯವರು ಈ ಪಿರಮಿಡ್ ಮೂಲಕ, ಧ್ಯಾನ ದಾಸೋಹದ ಮೂಲಕ, ಅನ್ನ ಪ್ರಸಾದದ ಮೂಲಕ ಈ ದಿನ ಅವರಲ್ಲಿರೋ ಎಲ್ಲ ಆಸೆಗಳು ಹೊರಬರ್ತಾ ಇವೆ ಸರ್. ಇದು ತುಂಬ ಅವರ ದೊಡ್ಡ ಒಂದು ಇದಂತ ನಾನು ಹೇಳ್ಕೊತೀನಿ ಸರ್. ಯಾಕಂದರೆ ಹೆಣ್ಮಕ್ಳಿಗೆ ಎಲ್ಲ ಆಸೆಗಳು ಇರುತ್ತೆ ಸರ್, ಆದರೆ ಆ ಆಸೆಯನ್ನು ನೆರವೇರಿಸೋರು ಒಂದು ಬಲವಾದ ಶಕ್ತಿ ಇರುತ್ತೆ, ಅದು ಅವರು ಅಂತ ಹೇಳ್ತೀನಿ ಸರ್ ನಾನು. ನಾವು ಪ್ರತಿಯೊಂದು ಏನೇ ಕೇಳಿದ್ರು ಅವರು ಅದನ್ನು ನೆರವೇರ್ಸೋಕ್ಕೆ ರೆಡಿಯಾಗಿ ನಿಂತಿರ್ತಾರೆ ಸರ್. ಅದೇ ರೀತಿ ಈ ಪ್ರತಿ ಹುಣ್ಣಿಮೆ ದಿನದಂದು ನಾನು ಅಲ್ಲೇ ಹೇಳಿ ಬಂದಿದ್ದೆ ಸರ್, 7 ದಿನದೊಳಗಡೆ ಕೋಟೇಶ್ವರ ಅವ್ರ ಸರ್ಗೆ ಹೇಳಿದ್ದೆ, ಸರ್ ನನಗೊಂದು ಮಹಾ ಆಸೆ, ನಾನು ಎಲ್ರಿಗೂ ಯಾವುದೇ ಧ್ಯಾನಿಗಳು ಬರಲಿ, ನಾನು ಅನ್ನ ಪ್ರಸಾದ ಮಾಡಿ ಒಟ್ಟು ಅವ್ರಿಗೆ ಬಡಿಸ್ಬೇಕು, ನನಗೆ ಅದೊಂದು ತುಂಬ ಆಸೆ ಇದೆ ಸರ್, ನಾವು ಇಬ್ಬರು ಅದನ್ನು ನೆರವೇರಿಸ್ತೀವಿ ಅಂತ ಹೇಳಿದ್ವಿ ಸರ್. ಬಂದು 1 ತಿಂಗಳಲ್ಲೇ ನಮ್ಮ ಪಿರಮಿಡ್ ಓಪನ್ ಆಯ್ತು ಸರ್. ಇದು ಆಗ್ತಾನೆ ಪ್ರತಿ ಹುಣ್ಣಿಮೆಗೂ ಕೂಡ ನಾವು ದಾಸೋಹವನ್ನು ಇಡ್ತಾ ಇದ್ದೀವಿ. ಅದನ್ನು ಅವರ ಆತ್ಮ ಸಂತೋಷದಿಂದ ನೆರವೇರಿಸ್ಕೊಡ್ತಾ ಇದ್ದಾರಲ್ಲ, ಇದು ತುಂಬ ಒಳ್ಳೆಯದು ಸರ್. ವಂಡರ್ಫುಲ್. ಸೊ ನಿಮ್ಮ ಒಂದು ಅನುಭವ ಹೇಳಿ ಮೇಡಮ್, ಈ ಧ್ಯಾನಕ್ಕೆ ಮೊದಲು ನಿಮ್ಮ ಜೀವನ ಹೆಂಗಿತ್ತು? ಅಫ್ಕೋರ್ಸ್ ಅವ್ರು ಸರ್ ಹೇಳಿದ್ರು ನಿಮಗೆ ಬಹಳಷ್ಟು ಒಂದು ಆಧ್ಯಾತ್ಮಿಕ ಚಿಂತನೆ ಇದೆ, ಒಂದು ಸ್ಪಿರಿಚುವಲ್ ಥಿಂಕಿಂಗ್ ಭಾಳ ನಿಮಗೆ ಅಂತ. ಓಕೆನಾ? ಸ್ವಲ್ಪ ಯೂಶ್ವಲಿ ಆಧ್ಯಾತ್ಮಿಕ ಚಿಂತನೆ ಇದ್ದವರು ಸ್ವಲ್ಪ ಪೀಸ್ ಆಗಿರ್ತಾರೆ, ಸ್ವಲ್ಪ ಕಾಮಾಗೇ ಇರ್ತಾರೆ. ಸೊ ನಿಮಗೆ ಧ್ಯಾನ, ಬಟ್ ನೀವು ಸ್ಪಿರಿಚುವಲ್ ಆಧ್ಯಾತ್ಮಿಕತೆಯಲ್ಲಿ ಇದ್ರೇನು ಧ್ಯಾನಕ್ಕಿಂತ ಮೊದಲು ನಿಮ್ಮ ಆಲೋಚನೆ ವಿಧಾನ ಆಗಿರ್ಬೋದು, ಅಥವಾ ನಿಮ್ಮ ಜೀವನ ಹೆಂಗಿತ್ತು ಧ್ಯಾನಕ್ಕೆ ಮೊದಲು? ಧ್ಯಾನಕ್ಕೆ ಬಂದ ಮೇಲೆ ಏನು ಚೇಂಜಸ್ ನೀವು ಕಂಡಿದ್ದೀರಾ? ಓಕೆ ಸರ್, ಧ್ಯಾನಕ್ಕಿಂತ ಮೊದಲು ಸರ್ ನಮಗೆ ತುಂಬ ಚಿಂತೆಗಳು, ಮಾನಸಿಕ ನೆಮ್ಮದಿ ಇದ್ದಿರಲಿಲ್ಲ ಸರ್. ಯಾಕಂದರೆ ಆಧ್ಯಾತ್ಮಿಕದಲ್ಲಿ ನಾನು ಪೂಜೆ ಮಾಡ್ತಿದ್ದೆ, ಪುನಸ್ಕಾರಗಳನ್ನೆಲ್ಲ ಮಾಡ್ತಿದ್ದೆ, ಮನೆಯಲ್ಲಿ ಶುದ್ಧ, ಏನು ಎಲ್ಲಿಯೂ ಕೂಡ
ಇಷ್ಟು ಕೂಡ ಒಂದು ಕಸರು ಇರಬಾರ್ದು, ಆ ಥರ ನಾನು ಕ್ಲೀನಾಗಿ ಎಲ್ಲ ಇರ್ತಿದ್ದೆ. ಅದನ್ನು ನೋಡಿ ತುಂಬ ಇಷ್ಟಪಡೋರು ನಮ್ಮ ಮನೆಯವರು. ಆದರೆ ನನ್ನ ಮನಸ್ಸಿಗೆ ನೋವಾಗ್ತಿತ್ತು ಅವಾಗವಾಗ, ಯಾಕಂದರೆ ಅದು ಪದೇ ಪದೇ ನಾನು ಹೇಳ್ತಿರೋದು ಏನೋ ನನಗೂ ಮಾಂಸಾಹಾರಿ ಅಂದರೆ ಆಗ್ತಿರ್ಲಿಲ್ಲ. ಯಾರನ್ನು ನೋಡಿದ್ರೆ ತುಂಬ ಸಿಟ್ಟು ಬರೋದು, ಅದರಿಂದ ನಾನು ಮಾನಸಿಕ ಆಗಿಬಿಡ್ತಿದ್ದೆ. ಅದನ್ನು ನಾನು ಅಲ್ಲಿ ಆರ್ಮಿಯಲ್ಲಿ ಸ್ವಲ್ಪ ಜಾಸ್ತಿ ಎಲ್ಲ ಜನರು ಹೆಚ್ಚಾಗಿ ಅದೇ ಇರ್ತಾ ಇದ್ರಲ್ಲ ಸರ್, ಅದರಿಂದ ನಾನು ಮಾನಸಿಕ ಆಗಿಬಿಡ್ತಿದ್ದೆ. ಒಂದು ಏನಾದರೂ ಕೆಟ್ಟದ್ದನ್ನು ನೋಡಿದರೆ ನನ್ನ ಮನಸ್ಸು ತಡಿತಾ ಇರಲಿಲ್ಲ. ಯಾಕೆ ಹೀಗೆ ಮಾಡ್ತಾರೆ, ಹೀಗೆ ಮಾಡಬಾರ್ದಲ್ಲ, ಆ ಥರ ಅದನ್ನು ತಾಡಿಬೇಕಲ್ಲ, ಹೀಗೆ ನನಗೆ ಅನಿಸ್ತಿತ್ತು. ಆದರೆ ತಡಿಯೋಕೆ ನಾನು ಯಾರು, ಅವ್ರು ಮಾಡೋರೇ, ಅದನ್ನು ನಾನು ಯಾರು, ವಾಪಸ್ ಅವ್ರು ನಾನು ಕೇಳಿದ್ರೆ ನಾನು ಏನು ಉತ್ತರ ಕೊಡಲಿ, ಹಿಂಗೆ ಆಗಬಾರ್ದಲ್ಲ. ಯಾಕೆ ಈ ಜಗತ್ತಿಗೆ ನನ್ನ ಮಗಳಿಗೆ, ದೊಡ್ಡ ಮಗಳಿಗೆ ಹೇಳ್ತಾ ಇದ್ದೀನಿ ನಾನು, ಈ ಜನರು ಯಾಕೆ ಈ ಥರ ರಾಕ್ಷಸ ಥರ ಇರ್ತಾರೆ, ಯಾಕೆ ಹಿಂಸೆ ಪಾಪ ಕೃತ್ಯಗಳನ್ನು ಮಾಡ್ತಾರೆ, ಅದನ್ನೆಲ್ಲ ತಡಿಬೇಕಲ್ಲ. ಹೆಂಗೆ ನಮ್ಮ ಮಾತಂತೂ ಕೇಳೋದಿಲ್ಲ. ಏನು ಮಾಡೋದನ್ನು ಒಂದು ಮಾನಸಿಕವಾಗಿ ತುಂಬ ತುಡಿತಾ ಇತ್ತು ಸರ್. ಈ ಧ್ಯಾನಕ್ಕೆ ಬಂದ ಮೇಲೆ ಅಂಥವ್ರಿಗೂ ಕೂಡ ನಾವು ಧ್ಯಾನ ಹೇಳ್ಕೊಡ್ತಾ ಇದ್ದೀವಿ ಸರ್. ಅದರಲ್ಲೂ ಅವ್ರು ಚೇಂಜಸ್ ಆಗ್ತಾ ಇದ್ದಾರಲ್ಲ ಸರ್, ಅದು ತುಂಬ ಈ ಧ್ಯಾನದಿಂದ ಚೇಂಜಸ್ ಸರ್. ಅದರಿಂದ ಅವ್ರು ಕೇಳ್ತಾ ಇದ್ದಾರೆ. ಎಷ್ಟೋ ನಮ್ಮ ಮನೆಯವರು ಮಿಲ್ಟ್ರಿ ಅವರು ಅದು ಇದ್ದಾರೆ, ಇವರೊಬ್ಬರೇ ಬದಲಾಗಿರೋದಲ್ಲ, ಇವ್ರು ನಮ್ಮ ಊರಲ್ಲಿರೋ ಎಲ್ಲ ಮಿಲ್ಟ್ರಿ ಅವರು ಕೂಡ ಬದಲಾಗಿದ್ದಾರೆ ಸರ್. ಮಾಂಸಾಹಾರಿಗಳನ್ನು ಬಿಟ್ಟಿದ್ದಾರೆ. ಆಮೇಲೆ ಎಲ್ಲೇ ಒಂದು ಕಾರ್ಯ ನಡೆದರೂ ತಾವೇ ಸ್ವತಃ ನಿಂತ್ಕೊಂಡು ಎಲ್ಲವನ್ನು ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ತುಂಬ ಬದಲಾವಣೆಗಳಾಗಿವೆ ಸರ್. ಎಸ್ ಮೇಡಮ್. ಸೊ ಓಕೆ, ಅವ್ರ ಜೀವನ ಬಗ್ಗೆ ನೀವೆಲ್ಲ ಹೇಳಿದ್ರಿ, ಯಾವ ಥರ ಅವರು ಎಲ್ಲ ವೆಜಿಟೇರಿಯನ್ಸಾಗಿ ಕನ್ವರ್ಟ್ ಆಗ್ತಿದ್ದಾರೆ ಅಂತ. ಸೊ ನಿಮ್ಮ ಲೈಫಲ್ಲಿ ನೀವೇನು ಮೇಜರ್ ಚೇಂಜ್ ನೀವೇನು ಅಬ್ಸರ್ವ್ ಮಾಡಿದ್ದೀರಾ ಮೇಡಮ್ ನಿಮ್ಮ ಲೈಫಲ್ಲಿ? ಅಂದರೆ ನಿಮ್ಮ ಒಂದು ಇವಾಗ ಹೇಳಿದ್ರಿ ಭಾಳ ಒಂದು ಥಿಂಕಿಂಗ್ ಎಲ್ಲ ಇತ್ತು, ಸ್ವಲ್ಪ ಟೆನ್ಷನ್ಸು, ಚೇಂಜಸ್ ಅಬ್ಸರ್ವ್ ಮಾಡಿದ್ದೀರಾ? ನಮ್ಮ ಮನೆಯವ್ರಿಗೆ ಎಷ್ಟೋ ಸರ್ತಿ ನಾನು ಹೇಳಿದ್ದೆ ಸರ್, ಈ ಥರ ಮಾಂಸಾಹಾರನ ತ್ಯಜಿಸಬೇಕು, ಬಟ್ ಕೇಳಿರಲಿಲ್ಲ. ನೆಕ್ಸ್ಟ್ ಅದೇ ಕ್ವಶನ್ ಇತ್ತು ಸರ್ ನನಗೆ. ಫಸ್ಟ್ ಅಂದರೆ ಅದೇ ಚೇಂಜಸ್ ಸರ್, ಅವ್ರು ಕೇಳಿದ್ದಿಲ್ಲ. ಈಗ ಬಂದ ತಕ್ಷಣ ಏನು ಈ ಧ್ಯಾನ ಗೊತ್ತಾಯಿತು, ಅವತ್ತೇ ಪ್ರತಿಜ್ಞೆ ಮಾಡಿದ್ರು ಸರ್. ನನ್ನ ಜೀವನನೇ ಬದಲಾಗೋಯ್ತು ಅಂದ್ಕೊಂಡೆ ನಾನು. ಯಾಕಂದರೆ ಮೇನ್ ನಮ್ಮ ಶರೀರದಲ್ಲಿರೋ ಆರೋಗ್ಯ ಒಳ್ಳೇದಾಗಿರ್ಬೇಕು ಸರ್. ಸೊ ನಿಮ್ಮ ಹಸ್ಬೆಂಡ್ ಹತ್ರ ನೀವೇನು ಜಗಳ ಮಾಡಿಲ್ವಾ, ಇಲ್ಲ ನೀನು ಬಿಡಲೇಬೇಕು ಮಾಂಸಾಹಾರ ಅಂತ ಹಾಗೇನಿಲ್ವಾ? ಭಾಳಷ್ಟು ಸರ್ತಿ ಮಾಡಿದ್ದೀನಿ ಸರ್, ಎಷ್ಟೋ ಜಗಳಗಳಾಗಿತ್ತು. ಆದರೆ ಅವರು ಆ ಟೈಮಿಗೆ ಜಗಳಾಡ್ತಿದ್ರು, ಆ ನಂತರ ಹೌದು ನೀನು ಹೇಳೋ ಸರಿ ಅಂತಿದ್ರು, ಆದರೆ ಬಿಡ್ತಾ ಇರಲಿಲ್ಲ. ಮತ್ತೆ ಅವ್ರು ನನ್ನ ರಮಿಸಿ ಮತ್ತು ಸಮಾಧಾನ ಪಡಿಸಿ, ಮತ್ತೆ ಯಾರಾದರೂ ಫ್ರೆಂಡ್ಸ್ ಮೂಲಕ ಅವ್ರು ಮತ್ತೆ ಅದು ಸೇವನೆ ಮಾಡಿದಾಗ ತುಂಬ ಜಗಳಗಳಿರ್ತಾ ಇದ್ವು ಸರ್, ನೆಮ್ಮದಿ ಇರ್ತಾ ಇರಲಿಲ್ಲ. ಆದರೆ ಧ್ಯಾನಕ್ಕೆ ಬಂದ ದಿನವೇ ಅವರು ಪಿರಮಿಡ್ ವ್ಯಾಲಿಯಲ್ಲಿ ಪ್ರತಿಜ್ಞೆ ಮಾಡಿದ್ದೇ ಮೊದಲು ಅದು ಸರ್. ಹೌದಲ್ಲ, ನನಗೆ ಗೊತ್ತಿರಲಿಲ್ಲ. ಅಲ್ಲೇನೋ ಒಂದು ನಮ್ಮ ಆರೋಗ್ಯಕ್ಕಾಗಿ ಅಂತ ಹೇಳಿ ನಾವು ತಿಳ್ಕೊಂಡು ತಿಂತಾ ಇದ್ವಿ, ಆದರೆ ಈ ಥರ ಹಿಂಸೆ ಇದೆಯಲ್ಲ ಅಂತಂದ ತಕ್ಷಣ ತಿಳ್ಕೊಂಡ್ಬಿಟ್ರು ಸರ್. ಅದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಪರಿಣಾಮ, ಬದಲಾವಣೆಯ ಪರಿಣಾಮ ಸರ್. ಅದರಿಂದ ನಾನು ತುಂಬ ಖುಷಿಯಾದೆ. ಅವರಷ್ಟೇ ಅಲ್ಲದೇನೆ ಅವರಿರೋರನ್ನು ಬಿಡಿಸಿದ್ರು, ಅವರೆಲ್ಲರನ್ನ ಧ್ಯಾನಿಗಳನ್ನಾಗಿ ಮಾಡಿದ್ದಾರೆ. ಈಗ ಎಲ್ಲ ಕೆಲಸ ಬಿಡ್ತಾರೆ, ಮೊದಲು ಎಲ್ಲೇ ಧ್ಯಾನ ಇದ್ರು ಅಲ್ಲಿ ಹೋಗಿ ಧ್ಯಾನ ಹೇಳ್ಕೊಡ್ತಾರೆ ಸರ್ ನಮ್ಮ ಮನೆಯವ್ರಿಗೆ. ಸರ್ ಅದೇ ನನ್ನ ನೆಕ್ಸ್ಟ್ ಕ್ವಶನ್ ಇತ್ತು. ಸೊ ಮಿಲಿಟ್ರಿ ಅಂದ್ರೆ ಕುಡಿಯೋದು, ಓಕೆ, ಎಸ್ಪೆಷಲಿ ನಾನ್ ವೆಜ್ ಭಾಳ ಇರುತ್ತೆ. ಸೊ ನೀವು ಆ ಒಂದು ಫೀಲ್ಡಲ್ಲಿ, ಬಿಕಾಸ್ ಮಿಲಿಟ್ರಿ ಫೀಲ್ಡಲ್ಲಿ ನೀವು 20 years ಇದ್ದು ಬಂದವರು, ನಾನ್ ವೆಜ್ ಅಂದ್ರೂ ಬಹಳ ಅದು, ಬಿಕಾಸ್ ನಾನು ಒಂದು ಧ್ಯಾನಕ್ಕಿಂತ ಮೊದಲು ಮಾಂಸಾಹಾರಿ ಕುಟುಂಬ ನಮ್ಮದು. ಅದು ನಾನ್ ವೆಜ್ ತಿಂದಾಗ ಎಷ್ಟು ಅಡಿಕ್ಟ್ ಆಗಿರ್ತಾರೆ ಬಹಳಷ್ಟು ಜನ ಅಂತಲೂ ನನಗೆ ಗೊತ್ತು. ಸೊ ನೀವು ನಾನ್ ವೆಜ್ಜು ಹೆಂಗೆ ಬಿಟ್ರಿ ಸರ್? ಅಂದರೆ ಮೇಡಮ್ ಹೇಳಿದ್ರು ನಾವು ಅವತ್ತೇ ಪ್ರತಿಜ್ಞೆ ಮಾಡಿದ್ರಿ ಸಾರು ಅಂತ. ಬಟ್ ನಾನ್ ವೆಜ್ ಬಿಟ್ಟಾಗಲೂ ನಾನ್ ವೆಜ್ ನೋಡಿದಾಗ ಮತ್ತೆ ತಿನ್ಬೇಕು ಅನಿಸ್ತಾ ಇರುತ್ತೆ, ಸ್ವಲ್ಪ ಗಮನ ಆ ಕಡೆ ಹೋಗ್ತಾ ಇರುತ್ತೆ. ಸೊ ನೀವು ಅದನ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡ್ಕೊಂಡ್ರಿ, ಹೆಂಗೆ ಬಿಟ್ರಿ, ಏಕ್ದಮ್ ಹೆಂಗೆ ಬಿಟ್ರಿ ನೀವು ಅದನ್ನು? ಅದು ಆ್ಯಕ್ಚುಲಿ ಸರ್, ನಾನು ಮಾಂಸಾಹಾರಿ ಅಂದರೆ 100% ಮಾಂಸಾಹಾರಿ ಇದ್ರಿಕಿಲ್ಲ. ನಮ್ಮ ಕುಟುಂಬನೇ ಲಿಂಗಾಯತರ ಬಸವ ತತ್ವ ಕುಟುಂಬ ನಮ್ಮದು. ಅಲ್ಲಿ ಆರ್ಮಿಯಲ್ಲಿ ಏನಿದೆ ಸರ್, ಮಾಂಸಾಹಾರಿನೂ ಇದೆ, ಸಸ್ಯಾಹಾರಿನೂ ಇದೆ. ಅಲ್ಲಿ ಆರ್ಮಿದವರು ಯಾರಿಗೂ ಫೋರ್ಸಸ್ ಮಾಡಲ್ಲ, ನೀವು ಮಾಂಸಾಹಾರಿ ತಿನ್ನಬೇಕು, ನೀವು ಸಸ್ಯಾಹಾರಿ ತಿನ್ನಬೇಕಂತ ಮಾಡಲ್ಲ. ಫೋರ್ಸ್ ಏನಿರಲ್ಲ, ಫೋರ್ಸ್ ಯಾರಿಗೂ ಇರಲ್ಲ ಸರ್. ಆಮೇಲೆ ಸೋಮವಾರ, ಬುಧವಾರ ಮತ್ತು ಶನಿವಾರ, ವಾರದಲ್ಲಿ 3 days ಇದ್ದೇ ಇರುತ್ತೆ ಸರ್. ಅದು ಇದೇ ರೀತಿ ಹೀಗಾಗಿ ಕಾರಣ ನಾವು ಸ್ವಲ್ಪ ಆವಾಗ ಅಳವಡಿಸ್ಕೋತಾ ಇದ್ದೆ. ಅದಾದ ನಂತರ ನಾನು ಇದು 2022ರಲ್ಲಿ ಏನು ನಾವು ಬಂದ್ವಿ, ಅದು ಬೆಂಗಳೂರು ವ್ಯಾಲಿಯಲ್ಲಿ ಈ ಸ್ಟಿನ್ಲೆಸ್ ರಿಸ್ಟೇಟಲ್ಲಿ ಅಲ್ಲಿ ಕರ್ಮ ಸಿದ್ಧಾಂತಗಳ ಬದ್ದೆಲ್ಲ ಹೇಳಿದರು. 18 ಸೂತ್ರಗಳ ಬದ್ದೆಲ್ಲ ಕಲಬುರ್ಗಿ ಸರ್ ಒಂದು ಹಂತವಾಗಿ ಬಿಡಿಸಿ ಹೇಳಿದರು. ಕರ್ಮ ಹೆಂಗೆ ಬರುತ್ತೆ, ಏನಾಗುತ್ತೆ. ಆಮೇಲೆ ಅದರಲ್ಲಿ ನಾನು ಪತ್ರಿಜಿ ಗುರುಗಳದ್ದು ಸ್ವಲ್ಪ ಯೂಟ್ಯೂಬ್ ನೋಡ್ತಾ ಇದ್ದೆ ಹಿಂದಿಯಲ್ಲಿ. ಯಾವುದೇ ತಪ್ಪು ಮಾಡಿದ್ರೂ ಕೂಡ ಪರವಾಗಿಲ್ಲ, ಈ ಕ್ಷಣ ನೀನು ಬದಲಾಗು, ಅಂಜಾನ್ ಗಲ್ತಿ ಸಬ್ಸೆ ಹೋತಾ ಹೈ, ಕೋಯಿ ಬಾತ್ नहीं, अब आज से तुम बदल जा. ಬಾಬಾ ಜಾದಾ ಬೋಲ್ತಾ ಹಿಂದಿ ಮೇ. ಪತ್ರಿಜಿ ಗುರುಗಳು ಹೇಳ್ತಾ ಇದ್ದರು. ಅಲ್ಲಿ ನನಗೆ ಒಂದು ಆತ್ಮ, ಅದಕ್ಕೂ ಒಂದು ಆತ್ಮ ಇದೆ, ನಿಮಗೂ ಒಂದು ಆತ್ಮ ಇದೆ. ಒಂದು ಪ್ರಾಣಿಗೆ ಆ ಹಿಂಸೆ ಮಾಡಬಾರ್ದು, ಅಷ್ಟೊಂದು ಅವರೊಂದು ಪ್ರೊಜೆಕ್ಟಲ್ಲಿ ಬಿಟ್ಟು ಹೇಳ್ತಾಯಿದ್ರು, ಅಷ್ಟಿನ್ಲೆಸ್ ರಿಸ್ಟೇಟಲ್ಲಿ.
ಅಲ್ಲಿ ನಾನು ಅದನ್ನ ನೋಡಿ ನೋಡಿ ನನಗೆ ಒಳಗಡೆ ಒಂಥರ ಅಯ್ಯೋ ನಾನು ಒಂದು ಮಾಂಸಾಹಾರಿ ಇದೆಯಲ್ಲ ಇಷ್ಟರ ತಿಂದಿದ್ದೀನಲ್ಲ ಮೊದಲು ಇದನ್ನು ಇದ್ರ ಪಚನವೂ ಕೂಡ ಆಗಲ್ಲ, 72 ಗಂಟೆವರೆಗೆ ಅದು ಪಚನ ಆಗಲ್ಲ. ಅಲ್ಲಿ ನಿಮಗೆ ಯಾವುದನ್ನು ಹುಟ್ಟಿಸ್ಲಿಕ್ಕೆ ತಾಕತ್ತಿದೆ, ಯಾವುದನ್ನು ಬೆಳಿಲಿಕ್ಕೆ ನಿಮ್ಮಲ್ಲಿ ಶಕ್ತಿ ಇದೆ ಅದನ್ನು ನೀವು ತಿನ್ನಿ. ನಿಮ್ಮ ಯಾವುದು ಬೆಳೆಸೋಕ್ಕೆ ಸಾಧ್ಯ ಇಲ್ಲ, ಯಾವುದಕ್ಕನ್ನು ಹುಡ್ಸೋಕ್ಕೆ ಸಾಧ್ಯ ಇಲ್ಲ ಅದನ್ನು ನೀವು ತಿನ್ನಬೇಡಿ. ಯಾಕಂದರೆ ಒಂದು ಪ್ರಾಣಿಯನ್ನು ಹುಡ್ಸೋಕ್ಕೆ ನಮ್ಮ ಕಡೆಯಿಂದ ಆಗಲ್ಲ, ಅದರದ್ದು ಒಂದು ತಾಯಿ ತಂದೆ ಇರ್ತಾರೆ. ಒಂದು ಕೋಳೆನೇ ಇರಲಿ, ಒಂಜನ ಏನೇ ಇರಲಿ ಸರ್ ಮಾಂಸಾಹಾರಿ ಒಳಗಡೆ. ಅದು ಹೌದಲ್ಲ, ಇದು ನಿಜ ಇದೆಯಲ್ಲ, ನನ್ನ ಕಲೆಯಿಂದ ಆಗಲ್ಲ, ನಾನೇನಾದ್ರೂ ಬೆಳಿಬೋದು, ಆ ಬೆಳೆಯನ್ನು ತಿನ್ಬೋದು, ಆದ್ರೆ ಒಂದು ಪ್ರಾಣಿಯನ್ನು ನನಗೆ ಹುಡ್ಸೋಕ್ಕಾಗಲ್ಲ ಅಂತ ಅಲ್ಲಿ ಒಂದು ತಿಳ್ಕೊಂಡು ಬಿಡಿ ಸರ್. ಆಮೇಲೆ ಧ್ಯಾನ ಮಾಡಿದ್ರೂ ಪರವಾಗಿಲ್ಲ, ಬಟ್ ಸಸ್ಯಾಹಾರಿ ಆಗ್ಬೇಕಂತ ಭಾಳ ಜನ ಹೇಳ್ತಾಯಿದ್ರು ಮಾಸ್ಟರ್ಸಲ್ಲಿ. ಫಸ್ಟ್ ಸಸ್ಯಾಹಾರಿ ಆಗಬೇಕು, ಧ್ಯಾನ ಮಾಡಲಿಲ್ಲ ಅಂದ್ರೂ ನಡೆಯುತ್ತೆ, ಬಟ್ ಸಸ್ಯಾಹಾರಿ ಅದೊಂದು ಭಾಳ ನನ್ನ ತಲೆಯಲ್ಲಿ ಕಡಿತಾ ಇರುತ್ತು. ಇದರಲ್ಲಿ ಏನಿದೆ, ನಾವು ಸುಮ್ಮನೆ ಮಾಂಸಾಹಾರಿ ಆಗಿಬಿಟ್ರೆ ಅಷ್ಟೊಂದು ಕರ್ಮ ಸಿದ್ಧಾಂತ ಇದರಲ್ಲಿ ಇದೆ ಅಂದಮೇಲೆ ನನಗೋಸ್ಕರ ಮತ್ತು ನನ್ನ ಕುಟುಂಬಗೋಸ್ಕರ ಕರ್ಮ ಇದರಲ್ಲಿ ಸುತ್ತಗೊತ್ತದೆ ಅಂದರೆ ನಾನು ಒಬ್ಬನಿಗೋಸ್ಕರ ಬೇಡ. ನಮ್ಮ ಯಾರೂ ಮಾಂಸಾಹಾರಿ ನಮ್ಮ ಮನೇಲಿ ಯಾರೂ ಇಲ್ಲ, ನಾನು ಒಬ್ಬನೇ ಇದ್ದೀನಿ. ಆರ್ಮಿಲಿ ಅಂತ ಕಾಮನ್ ಇದ್ದೇ ಇರುತ್ತೆ. ಆಮೇಲೆ ಹೊರಗಡೆ ಬಂದ ತಕ್ಷಣ ಮತ್ತೆ ನಾನು ಮಾಂಸಾಹಾರಿ ಬಿಟ್ಟರೆ ಇಡೀ ಜೀವನ ನನಗೆ ತೊಂದರೆ ಆಗುತ್ತಂತ ನಾನು ನನ್ನ ಒಳಗಡೆ ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟೆ ಸರ್. ಈ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋ ಜಗತ್ತಿನಲ್ಲಿ ಯಾರೂ ಇಲ್ಲ. ಆ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋದು ಒಂದೇ ಒಂದು ಸರಳ ಹಾದಿ ಅಂದರೆ ಆನಾಪಾನಸತಿ ಧ್ಯಾನ ಸರ್. ಈ ಆನಾಪಾನಸತಿ ಧ್ಯಾನ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೋತ ಅಂದರೆ ಇದೇನು ದೊಡ್ಡ ಮಹತ್ವ ಮಾಂಸಾಹಾರಿ ಬಿಡೋದು. ಅಲ್ಲೇ ನಾನು ಪ್ರತಿಜ್ಞೆ ಮಾಡಿಬಿಟ್ಟೆ, ಪತ್ರಿಜಿ ಗುರುಗಳ ಆಶೀರ್ವಾದ ತೊಗೊಂಡು ಯಾವತ್ತೂ ನಾನು ಮಾಂಸಾಹಾರಿ ಮಾಡಲ್ಲ, ಇನ್ನೇನೋ ಮಾಡಿದ್ದೆ ತಪ್ಪು ಮಾಡಿಬಿಟ್ಟೆ. ಒಂದು ಲಾಸ್ಟ್ ನೇಚರಲ್ಲಿ ಹೋಗಿ ಅಲ್ಲಿ ಕಲಬುರ್ಗಿ ಸರು ಮತ್ತು ಕೋಟೇಶ್ವರ ಸರು ನೀವೇನೇ ತಪ್ಪು ಮಾಡಿದ್ರು ಹಿಂದಿನ ಆ ಗಿಡಕ್ಕೆ ಬೇಡ್ಕೊಳ್ಳಿ, ಆ ನೇಚರಕ್ಕೆ ಹೇಳುತ್ತೆ ನಿಮಗೆ, ನೀವು ಅದನ್ನು ಮಾತಾಡಿ ಆ ಜೊತೆ. ಅಲ್ಲೊಂದು ಭಾಳ ದುಃಖದಿಂದ ಹೇಳ್ಕೊಂಡೆ ಸರ್ ನಾನು. ಓಕೆ ಸರ್. ನಾನು ತಪ್ಪು ಮಾಡಿಬಿಟ್ಟಿದ್ದೇನೆ ತಾಯಿ ಭೂತಾಯಿ, ತಪ್ಪು ಮಾಡಿದ್ದು ನಾನು ಒಂದೇ ಒಂದು ಮಾಂಸಾಹಾರಿ, ಮತ್ತೇನು ತಪ್ಪು ಮಾಡಿಲ್ಲ. ನಾನು ಯಾರಿಗೇನು ಮೋಸ ಮಾಡಿಲ್ಲ, ಏನು ಯಾರು ಜನಕ್ಕೇನು ಮಾಡಿಲ್ಲ. ಆ ಮಾಂಸಾಹಾರಿ ಸಲುವಾಗಿ ಇಡೀ ಪ್ರಾಣಿಗಳು ಏನು ಹಿಂದೆ ನಾನು ತಿಂದಿದ್ದೇನಲ್ಲ ಆ ಪಾಪವನ್ನು ತೊಳೆದು ಹಾಕಿ ನಾನು ಇವತ್ತಿನಿಂದ ಬದಲಾಗಿದ್ದೀನಿ, ಒಂದು ಮಾನವ ಆಗ್ತೀನಿ, ಒಂದು ಸಸ್ಯಾಹಾರಿ ರ್ಯಾಲಿ ಕೂಡ ಮಾಡ್ತೀನಿ. ಆಮೇಲೆ ಪಿರಮಿಡ್ ಮನೆಯಲ್ಲೂ ಕಟ್ತೀನಿ. ರಘು ಸರ್ನ ಕರೀಸಿ 100% ಕಟ್ಟಿಸ್ತೀನಿ ಅಂತ ಆಜ್ಞೆ ಕೊಟ್ಟೆ. ಮತ್ತು ಪ್ರತಿ ತಿಂಗಳು ನಾನು ನನ್ನ ಹೆಂಡತಿ ನಮ್ಮ ಉಸಿರು ಇರುವವರೆಗೆ ಅನ್ನ ದಾಸೋಹ ಮಾಡ್ತೀವಿ ಪ್ರತಿ ತಿಂಗಳಂತ ಆಜ್ಞೆ ಮಾಡಿದ್ದೀವಿ ಅಲ್ಲೇ. 9 ತಿಂಗಳಾಯ್ತು ಸರ್ ನಮ್ಮದು. ಇವಾಗ ಮುಕ್ತಾಯ ಆಯಿತು ನಮ್ಮದು. ಪ್ರತಿ ತಿಂಗಳ ಇಲ್ಲಿ ಆಗ್ತಾಯಿದೆ. ನಮ್ಮ ಊರಿಗೆ ಫಸ್ಟ್ ಮೊಟ್ಟ ಮೊದಲು ಬಂದವರು ಸುಬ್ರಹ್ಮಣ್ಯ ಸರ್ ಮತ್ತು ವಿರೂಪಾಕ್ಷ ಸರು ಕಲ್ಲೋಳಿಗೆ. ನಮ್ಮ ಕಲ್ಲೋಳಿ ಸಿದ್ಧಾರೂಢ ಮಠದಲ್ಲಿ ಒಂದು 250 ಆಧ್ಯಾತ್ಮಿಕ ಧ್ಯಾನದವ್ರನ್ನ ಕೂಡಿಸಿ ನಾವು ಧ್ಯಾನ ಮಾಡಿಸಿದ್ದೀವಿ. ಅದಾದ ನಂತರ ಸೆಕೆಂಡ್ ಬಂದವರು ತಾವು ರಾಮು ಸರು ಮತ್ತು ವೇಣುಗೋಪಾಲ್ ರೆಡ್ಡಿ ಸರು, ಸಾಯಿ ಕುಮಾರ್ ರೆಡ್ಡಿ ಸರು ಪವರ್ ಪಾಯಿಂಟ್ ಮುಖಾಂತರ ನಮ್ಮ ಮನೆ ಒಳಗೆ ಅಲ್ಲಿ ಹಾಲಲ್ಲಿ ಸರ್ ಅದು ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ನಮ್ಮ ಜರ್ನಿ. ಅಲ್ಲಿಂದ ಅನ್ನಪ್ರಸಾದ ಸ್ಟಾರ್ಟ್ ಆಗಿದ್ದು ಅವತ್ತಿಂದ ಸರ್. ಅವತ್ತಿಂದ ಹಿಡಿದು ಈ ಇವತ್ತಿನವರೆಗೆ 9 ತಿಂಗಳು ಕಂಪ್ಲೀಟ್ ಆಗಿದೆ. ಗುಡ್ ಕ್ವಶನ್ ಫಾರ್ ಯು. ನಿಮಗೆ ಈಗ ಸಹನಾ ರೈಟ್? ಎಸ್ ಸರ್, ಸಹನಾ. ಸಹನಾ, ನಿನ್ನ ಬಗ್ಗೆ ಹೇಳಮ್ಮ. ಲೈಕ್ ಮೆಡಿಟೇಷನ್ ಅನ್ನೋದು ನಿನಗೆ ಹೆಂಗೆ ಪರಿಚಯ ಆಯಿತು? ಇಷ್ಟು ಚಿಕ್ಕ ಏಜಲ್ಲಿ ವೈ ಯು ವಾಂಟ್ ಟು ಮೆಡಿಟೇಟ್? ಧ್ಯಾನ ಯಾಕೆ ಮಾಡಬೇಕು ಅಂತ ಅನಿಸ್ತಿದೆ ನನಗೆ? ಸರ್, ಫಸ್ಟಿಗೆ ಲಾಕ್ಡೌನ್ ಇತ್ತು. ಆವಾಗ ನಾನು 8th ಸ್ಟ್ಯಾಂಡರ್ಡಲ್ಲಿದ್ದೆ. ಆವಾಗ ಕೊರೋನಾ ತುಂಬ ಇದ್ದಾಗ ಆನ್ಲೈನ್ ಕ್ಲಾಸಸ್ ನಡೀತಿತ್ತು ಸರ್. ಸೊ ಹಾಗಾಗ ಅದೇನಾಯಿತು ಅಂದರೆ ನಾನು ಮನೆಯಲ್ಲಿ ಕುಂತು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ದೆ. ಆಗ ನನ್ನ ಮನಸ್ಸಲ್ಲಿ ಏನಿತ್ತಂದರೆ ಏನಾದರೂ ಹೊಸದಾಗಿ ಕಲಿಬೇಕು, ಸ್ಕಿಲ್ಸ್ ಅನ್ನೋದು ನಾನು ಇಂಪ್ರೂವ್ ಮಾಡಬೇಕು, ಬರೀ ಎಜುಕೇಷನ್ ಅಷ್ಟೇ ಅಲ್ಲ ಬೇರೆ ಕೂಡ ಗಮನ ಕೊಡಬೇಕು ಅಂತ ಅಲ್ಲಿಂದ ಯೋಚನೆ ಸ್ಟಾರ್ಟ್ ಆಯ್ತು ಸರ್. ಅದಾದಮೇಲೆ ನಾನು ಯೋಗ ಮಾಡೋದಾಗಲಿ ಮತ್ತು ಏನಾದರೂ ಓದೋದಾಗಲಿ ಹಾಗೆಲ್ಲ ಹವ್ಯಾಸ ಅಂದರೆ ಹ್ಯಾಬಿಟ್ಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ ಸರ್. ಬಟ್ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಇತ್ತಂದರೆ ನಾನು ಏನೋ ಒಂದು ಒಳ್ಳೇದು ಮಾಡಬೇಕು, ಫಸ್ಟು ನನ್ನನ್ನು ನಾನು ನೋಡ್ಕೋಬೇಕು, ನಾನು ಏನು ಮಿಸ್ಟೇಕ್ಸ್ ಮಾಡ್ತಿದ್ದೀನಿ ಅದನ್ನು ಇಂಪ್ರೂವ್ ಮಾಡಿ ಅದಾದಮೇಲೆ ಸಮಾಜಕ್ಕೆ ಏನೋ ಒಂದು ಒಳ್ಳೆಯದನ್ನು ನಾನು ಮಾಡಿ ಮತ್ತು ಈ ಸೊಸೈಟಿಲಿ ಏನೋ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋದು ಜಸ್ಟ್ ಅ ಥಾಟ್ ಇತ್ತು ಸರ್, ಜಸ್ಟ್ ಅ ಥಾಟ್. ಆಮೇಲೆ ನಾನು ಒಂದು ಮ್ಯೂಸಿಕ್ ಹಾಕ್ತಿದ್ದೆ ಸರ್. ಆಗ ನಮಗೆ ಧ್ಯಾನ ಅನ್ನೋದು ಗೊತ್ತಿರಲಿಲ್ಲ ಮತ್ತು ಈ ಸ್ಪಿರಿಚುವಲ್ ಬಗ್ಗೆನೂ ನೋ ನಾಲೆಜ್ ಅಂತ ಇತ್ತು. ಬಟ್ ಹೀಗೆ ಕುಂತು ಜಸ್ಟ್ ಮ್ಯೂಸಿಕನ್ನು ನಾನು ಕೇಳ್ತಾ ಇದ್ದೆ ಸರ್. ಬಟ್ ಎಸ್ ಈ ಥರ. ಅದಾದಮೇಲೆ ಸರ್ ನಾನು 9th ಸ್ಟ್ಯಾಂಡರ್ಡ್ ಬಂದಾಗ ಪಾಪ ಅವ್ರದ್ದು ರಿಟೈರ್ಮೆಂಟ್ ಆಯಿತು ಮತ್ತು 9th ಸ್ಟ್ಯಾಂಡರ್ಡ್ ಇಲ್ಲಿ ಗೋಕಾಕಲ್ಲಿ ನಾವು ಬಂದ್ವಿ. ಸೊ ಫಸ್ಟ್ ಡೇ ಜುಲೈ 24, 2022 ಅಲ್ಲಿ ಪತ್ರಿಜಿ ಸರ್ ಅವರು ದೇಹತ್ಯಾಗ ಮಾಡಿದ್ದ ದಿನ ಇದು. ನಮ್ಮ ಮನೆ ಎದುರುಗಡೆ ಉದಯ್ ಸರ್ ಅನ್ನೋ ಗುರೂಜಿ ಇದ್ದಾರೆ, ಅವರು ನಮ್ಮನ್ನು ಕರೆಸಿ ಕ್ಯಾಂಡಲನ್ನು
ಸ್ಟಿಕ್ ಮಾಡಿ ನಮಗೆ 10 ನಿಮಿಷ ಅಂದರೆ 15 ಮಿನಿಟ್ಸ್ ಅನ್ನೋದು ಧ್ಯಾನ ಹೇಳಿದರು ಫಸ್ಟು. ಇದು ನಮ್ಮ ಗುರೂಜಿ ಅಂದರೆ ಸ್ಪಿರಿಚುವಲ್ ಸೈಂಟಿಸ್ಟ್ ಇವರು, ಮತ್ತು ನಾವು ಕೂಡ ಈಗ ಧ್ಯಾನ ಮಾಡ್ಕೊತ ಬಂದಿದ್ದೀವಿ. ಇವತ್ತು ನಾನು ನಿಮಗೆ ಧ್ಯಾನ ಹೇಳ್ತೀನಿ, ಮತ್ತು ಈ ಗುರೂಜಿ ಅವ್ರದ್ದು ಇವತ್ತು ದೇಹ ತ್ಯಾಗ ಆಗಿದೆ ಅಂದರೆ ಎನ್ಲೈಟ್ಮೆಂಟ್ ಇವ್ರಿಗೆ ಸಿಕ್ಕಿದೆ ಅಂತ ಎಲ್ಲ ಹೇಳಿದ್ರು ಸರ್. ನನಗೆ ಫಸ್ಟ್ ಥಾಟ್ ಬಂದಿದ್ದೇ ಇದೆ, ಅಂದರೆ ನಾನು ಅಲ್ಲಿ ಯೋಚನೆ ಮಾಡ್ತಿರೋದು ಅದು ಥಾಟ್ ಆಗಿತ್ತು ನಂದು, ಏನೋ ಒಂದು ಒಳ್ಳೇದು ಮಾಡಬೇಕು. ನಾನೇನು ಅಂದ್ಕೊಂಡೆ ಅಂದರೆ ಇದರಲ್ಲಿ ಏನೋ ಇದೆ ನನಗೆ ಇವಾಗ ಈ ದಿನದಲ್ಲಿ ಅನಿಸ್ಬಿಡ್ತು ಅಂದರೆ ಥಾಟ್ ಥರ, ಅಂದರೆ ಏನೋ ಒಂದು ದಿಸ್ ಈಸ್ ಅ ವೇ ಟು ದ ನಾಲೆಜ್, ಅಂದರೆ ಟು ದ ಸ್ಪಿರಿಚುವಾಲಿಟಿ ಅಂತ ಆವಾಗ ಶುರು ಆಯಿತು ಸರ್. ಆ ದಿನ ಧ್ಯಾನ ಮಾಡಿದೆ, ನನಗೇನು ಅನಿಸಲಿಲ್ಲ, ಬಟ್ ಸೈಲೆನ್ಸ್, ಓನ್ಲಿ ಸೈಲೆನ್ಸ್. ನಾನು ಫಸ್ಟಾಗಿ ಕಲ್ತೇನೆಂದರೆ ಪೇಷನ್ಸ್ ಅನ್ನೋದು. ಪೇಷನ್ಸ್ ನಮ್ಮಲ್ಲಿ ಇರುವಾಗ ನಾವು ಬಿಲೀವ್ ಮಾಡ್ತೀವಿ, ಅಂದರೆ ಯಾರು ನಮಗೆ ಏನು ಹೇಳ್ತಾ ಇದ್ದಾರೆ ಪಾಸಿಟಿವಿಟಿ ಅಲ್ಲಿ ಇದೆ, ಆ ವೈಬ್ಸ್ ನಮಗೆ ಬರ್ತಾಯಿತ್ತು ಸರ್. ಅಂದರೆ ಆ ಒಂದು ಥಾಟ್ಗೆ ಕನೆಕ್ಟ್ ಮಾಡಿಬಿಟ್ಟೆ ನಾನು, ಅಂದರೆ ಇದೇ ವೇ ಸ್ಪಿರಿಚುವಲ್ಗೆ ನೀನು ಇದನ್ನು ಮಾಡಬೇಕು ಅಂತ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್. ಅದಾದಮೇಲೆ ನಾನು ಸ್ಕೂಲಲ್ಲಿ ರಿಕ್ವೆಸ್ಟ್ ಮಾಡಿ ಹಾಲಿಡೇಯನ್ನು ಕೇಳಿದೆ, ಅಂದರೆ ನನಗೆ ಈ 7 ಡೇಸ್ ನಾನು ಬ್ಯಾಂಗ್ಳೂರಲ್ಲಿ ಹೋಗಬೇಕು, ಮೆಡಿಟೇಷನ್ ಅನ್ನೋದು ಒಂದು ಸೆಷನ್ ಇದೆ, ನಾನು ಅಲ್ಲಿ ಅಟೆಂಡ್ ಮಾಡಬೇಕು ಅನ್ನೋದು ನಾನು ರಿಕ್ವೆಸ್ಟ್ ಮಾಡಿದೆ ಪ್ರಿನ್ಸಿಪಲ್ ಮ್ಯಾಮ್ ಅಂತ ಹೇಳಿ. ಆಮೇಲೆ ಅಪ್ಲಿಕೇಶನ್ ಹಾಕಿ ಇಲ್ಲಿ ಬಂದ್ವಿ ಸರ್ ನಾವು ಹೋಗ್ತೀನಿ ಅಂತ ಹೇಳಿದ್ಯಾ? ಏನು ಸರ್? ಹಾಂ ಸರ್, ಧ್ಯಾನಕ್ಕೋಸ್ಕರನೇ ಸರ್. ಓಕೆ, ಪರ್ಮಿಷನ್ ಕೊಟ್ಟರು ಅವರು? ಹಾಂ, ಇಲ್ಲ ಸರ್, ಫಸ್ಟ್ಗಾಗಿ ಅವ್ರು ಒಪ್ಕೊಳ್ಳಿಲ್ಲ. ಅಂದರೆ ಏನು ಇಷ್ಟು ಚಿಕ್ಕವಲ್ಲಿ ನಿಂಗೆ ಏನು ಬೇಕು, ಯು ನೀಡ್ ಎಜುಕೇಶನ್ ನಾಟ್ ದ ಮೆಡಿಟೇಷನ್. ಸೊಸೈಟಿ ಸೇವೆ ಮಾಡಬೇಕು ಇದೆಲ್ಲ. ಅವ್ರು ಏನಂತ ಅಂದರೆ ಯಾರು ಅಂದರೆ ಓಲ್ಡ್ ಆಗಿದ್ದಾರೆ, ಓಲ್ಡ್ ಏಜ್ ಅವ್ರಿಗಷ್ಟೇ ಇದು, ಅವರಿಗೆ ಅಂದರೆ ನೆಮ್ಮದಿ ಇರಲ್ಲ, ಅವ್ರಿಗಷ್ಟೇ ಬೇಕು. ವೈ ಯು ನೀಡ್ ಇಟ್, ಯು ಜಸ್ಟ್ ರೀಡ್ ಯುವರ್ ಬುಕ್ಸ್ ಆ್ಯಂಡ್ ಜಸ್ಟ್ ಡೂ ಯುವರ್ ಎಜುಕೇಷನ್ ಅಂತ ಹೇಳಿದ್ರು. ಬಟ್ ವಾಟ್ ಐ ಸೆಡ್ ಟು ದೆಮ್ ಈಸ್, ನಾನು ಜಸ್ಟ್ ಐ ವಾಂಟ್ ಟು ಟ್ರೈ, ಬಿಕಾಸ್ ನಂದು ಒಂದು ಏನೋ ಥಾಟ್ ಇದೆ, ಐ ವಾಂಟ್ ಟು ಟ್ರೈ ಸಮಥಿಂಗ್ ನ್ಯೂ. ಅದಕ್ಕೋಸ್ಕರ ನಾನು ಇದನ್ನ ಮಾಡಬೇಕಂತ ಹೇಳಿ ಪಾಪ ಮತ್ತು ಪೇರೆಂಟ್ಸ್ ಅವರು ಬಂದು ಹೇಳಿ ಅದಾದಮೇಲೆ ಕೊಟ್ಟರು ಪರ್ಮಿಷನ್ಸ್. ಅದಾದಮೇಲೆ ಅಲ್ಲಿ ಹೋದ್ವಿ ಸರ್. ಆಮೇಲೆ ಅಲ್ಲಿ ಕಲ್ತಂಥ ಒಂದು ಏನು ನಾಲೆಜ್ ಇದೆಯಲ್ಲ ಸರ್, ಇನ್ನೂ ಮಟ್ಟ ಅದು ಹಾಗೇ ಇದೆ. ಯಾಕೆಂದರೆ ಅಲ್ಲಿ ಕಲ್ತಂಥ ನಾನು ಎಷ್ಟೇ ನನಗೆ ಇಡೀ ಲೈಫಲ್ಲಿನ ಆ ಥರದ್ದು ಎಲ್ಲೂ ಕಲಿತೇ ಇಲ್ಲ. ಯಾಕೆಂದರೆ ನನಗೆ ಜಸ್ಟ್ ಥಾಟ್ ಇತ್ತು ಟು ಅಂದರೆ ನ್ಯೂ ಚೇಂಜಸ್ ಆಗಬೇಕಂತ. ಬಟ್ ಇಲ್ಲಿ ಕಲ್ತಿದ್ದು ಏನಿದೆ ಅಂದರೆ ಫಸ್ಟ್ ಯು ನೀಡ್ ಟು ಇಂಪ್ರೂವ್ ಯುವರ್ ಸೆಲ್ಫ್, ಅಂದರೆ ನಿನ್ನನ್ನು ನೀನು ತಿಳಿದುಕೋ. ಅದಾದಮೇಲೆ ಸಮಯದೊಂದಿಗೆ ಇರು, ಬಿ ಪ್ರೆಸೆಂಟ್ ಮೂಮೆಂಟಲ್ಲಿ ನೀನು ಜೀವಿಸು. ಅದಾದಮೇಲೆ ನಿನ್ನನ್ನು ತಿಳ್ಕೊ, ಮತ್ತು ಧ್ಯಾನ ಎಲ್ಲವನ್ನು ಕಲಿತೆ ಸರ್. ಫಸ್ಟ್ಗಾಗಿ ನಾನು ಬಿಲೀವ್ ಮಾಡಿರಲಿಲ್ಲ, ಅಂದರೆ ಜಸ್ಟ್ ನನಗೆ ಗೊತ್ತಿತ್ತು ಓಕೆ ಇಟ್ ಈಸ್ ದ ವೇ ವಿ ಹ್ಯಾವ್ ಟು ಫಾಲೋ ಅಂತ. ಬಟ್ ನಾನು ಬಿಲೀವ್ ಪೂರ ಮಾಡಿರಲಿಲ್ಲ. ಬಟ್ ಅಪ್ಪ ಅಮ್ಮನ ನೋಡಿ ಚೇಂಜಸ್ ಏನು ನೋಡ್ದಲ್ಲ, ಅಂದರೆ ಪಾಪ ವೆಜಿಟೇರಿಯನ್ ಆದರು, ಆಮೇಲೆ ಮಮ್ಮಿಗೂ ಕೂಡ ಮತ್ತು ಇಡೀ ಫ್ಯಾಮಿಲಿಯಲ್ಲಿ ಏನೋ ಒಂದು ಸಂತೋಷ ಕಾಣ್ತಾ ಇದೆ. ವೈ ಇಸ್ ದಿಸ್ ಹ್ಯಾಪ್ನಿಂಗ್, ಏನೂ ಚೇಂಜಸ್ ಇದೆ ಅಲ್ಲ, ಮತ್ತು ಇದೇನು ನಾನು ಕೂಡ ಟ್ರೈ ಮಾಡ್ಬೋದಲ್ಲ, ಮತ್ತು ನನಗೂ ಥಾಟ್ ಇತ್ತು ಎಲ್ಲವೂ ಚೇಂಜಸ್ ಆಗ್ತವೆ, ಮತ್ತು ಏನೋ ಒಂದು ಒಳ್ಳೆಯದಾದರೆ ನಾವು ಅದನ್ನು ನಂಬಿದಾಗ ಅದು ನಿಜ ಆಗತ್ತೆ ಅನ್ನೋದು ಥಾಟ್ ಅಲ್ಲಿಂದ ಶುರು ಆಯಿತು ಸರ್. ಅಪ್ಪ ಅಮ್ಮನ ನೋಡಿ ಕಲಿತೆ. ಅದಾದಮೇಲೆ ಧ್ಯಾನ ಮೊದಲು ಓನ್ಲಿ 15 ಮಿನಿಟ್ಸ್ ಮಾಡ್ತಾಯಿದ್ದೆ ಸರ್. ಅಲ್ಲಿ ಹೋಗಿ ಬಂದ ಮೇಲೆ ನಾನು 1 ಅವರ್ ಕಂಟಿನ್ಯೂಸ್ ಆಗಿ ಮಾಡ್ತೀನಿ, ರೆಗ್ಯುಲರ್ಲಿ ಮಾಡ್ತೀನಿ ಸರ್. 1 ಅವರ್ ಎಸ್ ಸರ್, ಎವ್ರಿ ಡೇ ಸರ್. ಮತ್ತು ಇನ್ನೊಂದು ಏನು ಚೇಂಜಸ್ ಅಂದರೆ ಸರ್, ನಾನು ಎಜುಕೇಷನಲ್ಲಿದ್ದಾಗ ಓನ್ಲಿ ಸ್ಕೂಲ್ ಬುಕ್ಸನ್ನು ಮಾತ್ರ ಓದ್ತಿದ್ದೆ. ಬಟ್ ಅಲ್ಲಿ ಕಲ್ತಂಥ ಜ್ಞಾನ ಏನಿದೆ, ನಾನೇನು ಅಂದ್ಕೊಂಡೆ ಈ ಪಿರಮಿಡ್ ಮಾಸ್ಟರ್ಸಲ್ಲೇ ಇಷ್ಟು ನಾನು ಜ್ಞಾನ ಪಡ್ಕೊಂಡಿದ್ದೀನಿ, ಇನ್ನು ಬುಕ್ಸ್ ಓದ್ರೆ ಎಷ್ಟು ಸಿಗ್ಬೋದಲ್ಲ, ಅಂದರೆ ಬುಕ್ಸ್ ವಿ ಕ್ಯಾನ್ ಕೀಪ್ ಎನಿವೇರ್ ಆ್ಯಂಡ್ ವಿ ಕ್ಯಾನ್ ರೀಡ್ ಎನಿ ಟೈಮ್ ಆ್ಯಂಡ್ ಎನಿವೇರ್. ಆವಾಗ ನಾನೇನು ಅಂದ್ಕೊಂಡಂದರೆ ಬುಕ್ಸ್ ನನ್ನ ಜೊತೆ ಇರುವಾಗ ನಾನು ಎಷ್ಟೇ ನನಗೆ ಜ್ಞಾನ ಬೇಕೋ ಅದೆಲ್ಲ ನಾನು ಪಡ್ಕೋಬಹುದು. ನಾಟ್ ಓನ್ಲಿ ಮೆಡಿಟೇಷನ್, ನಾಟ್ ಓನ್ಲಿ ಪಿರಮಿಡ್ ಆ್ಯಂಡ್ ದಿಸ್ ವೆಜಿಟೇರಿಯನ್ ಆ್ಯಂಡ್ ಆಲ್, ವಿ ಹ್ಯಾವ್ ಟು ರೀಡ್ ಸ್ಪಿರಿಚುವಲ್ ಬುಕ್ಸ್ ಆಲ್ಸೋ ಟು ಗೇನ್ ಮೋರ್ ಆ್ಯಂಡ್ ಮೋರ್ ನಾಲೆಜ್ ಅಂತ ಆಗ ಗೊತ್ತಾಯಿತು ಸರ್. ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಮತ್ತು ಬುಕ್ಸ್, ಸ್ಕೂಲ್ ಬುಕ್ಸ್, ಮತ್ತು ಇದು ಯಾವಾಗ ಟೈಮ್ ಸಿಗುತ್ತೆ ಬೆಳಗ್ಗೆ, ಅಂದರೆ ಯಾವಾಗ ನನಗೆ ಸ್ವಲ್ಪ ಸಮಯ ಸಿಕ್ಕಾಗ ಓದ್ತಿದ್ದೆ ಸರ್. ಬಟ್ ಜಾಸ್ತಿ ಎಜುಕೇಷನ್ ಅಂದರೆ ನಾನು ಫಸ್ಟ್ ಮುಗಿಸ್ಬೇಕಂದ್ರೆ ಅದೊಂದು ಇತ್ತು. ಬಟ್ ಸ್ಪಿರಿಚುವಲ್ ನಾನು ಏನು ಓದ್ತಾ ಇದ್ದೆ, ನನಗೆ ಸಮಥಿಂಗ್ ನ್ಯೂ, ಅಂದರೆ ಹ್ಯಾಪಿನೆಸ್ ಅನ್ನೋದು ಒಳಗಿಂದ ಬರ್ತಾಯಿತ್ತು. ಅಂದರೆ ನನ್ನ ಬಗ್ಗೆ ನಾನು ತಿಳ್ಕೊಂಡಾಗ ನಿಜವಾಗ್ಲೂ ಸರ್ ತುಂಬ ಖುಷಿ ಅನ್ನೋದು ನನ್ನ ಒಳಗಿಂದ ಅದು ಅನಿಸ್ತಾ ಇತ್ತು ಸರ್. ಅದೇ ಅಂದರೆ ತುಂಬ ಇನ್ನೊಂದು ದೊಡ್ಡ ಮೇಜರ್ ಚೇಂಜ್ ನನ್ನ ಒಳಗಡೆ ಏನು ನಾನು ಕಳ್ಕೊಂಡೆ ಸರ್, ಲೇಸಿನೆಸ್ ಅನ್ನೋದು ತುಂಬ ಇತ್ತು ನನಗೆ. ಅಂದರೆ ನಾನು ಓದೋಕ್ಕೆ ಕೂತಾಗ ಮಮ್ಮಿ ಅಂದರೆ ಪಾಪ ಅವ್ರು ಕರೆದಾಗ ನಾನು ನೋಡ್ತಾನೆ ಇರಲಿಲ್ಲ. ಐ ಹ್ಯಾವ್ ಟು ಸ್ಟಡಿ, ಡೋಂಟ್ ಕಾಲ್ ಮಿ ಅಂತ ಹೇಳ್ತಾ ಇದ್ದೆ. ಅಂದರೆ ನಾನು ಓದಬೇಕು, ನಾನು ಊಟ ಬೇಡ, ನನಗೆ ನಿದ್ದೆ ಬೇಡ, ನಾನು ಓದಿ ಆಮೇಲೆ ನಾನು ಮಲ್ಕೋತೀನಿ ಅಂತ ಹೇಳ್ತಿದ್ದೆ ಸರ್. ಬಟ್ ಈ ಧ್ಯಾನಕ್ಕೆ ಬಂದಾಗ ಲೇಸಿನೆಸ್ ಅನ್ನೋದು ಎಲ್ಲ ಬಿಟ್ಬಿಟ್ಟೆ. ಅಂದರೆ ಏನೋ ನಾನು ಬರೀ ಒಂದೇ ಜಾಗದಾಗ ಕೂಡೋದಲ್ಲ, ನಾನು ಧ್ಯಾನ ಮಾಡಬೇಕು, ಬುಕ್ಸ್ ಓದಬೇಕು, ಅಪ್ಪ ಅಮ್ಮನ ಜೋಡಿ ಇರಬೇಕು, ಫ್ಯಾಮಿಲಿ ಅನ್ನೋದೇನಿದೆ ಅನುಭವ ಕೇಳಬೇಕು. ಎಲ್ಲ ಚೇಂಜಸ್ ಏನೇನು ಆಗ್ತಿದೆ ನಮ್ಮ ಸುತ್ತಮುತ್ತ, ನಮ್ಮ ಅಜ್ಜಿ ಅಜ್ಜ ಆಗಲಿ ಅವ್ರ ಕಾಲು ನೋಯಿತು ಅದೆಲ್ಲ ಹೋಗಿದೆ, ಇದೆಲ್ಲ ಹೇಗಾಗ್ತಿದೆ ಅಂತ ನಾನು ಅಲ್ಲಿಂದ ಬಂದೆ ಸರ್. ಮತ್ತು ನನ್ನ ಒಳಗಡೆ ಕೂಡ ಚೇಂಜಸನ್ನು ನೋಡ್ಕೊತ ಬಂದೆ. ಹೆಡ್ಏಕ್ ಅನ್ನೋದು ತುಂಬ ಇತ್ತು, ಅದು ಕೂಡ ಕಡಿಮೆ ಆಯಿತು ಸರ್. ಅಂದರೆ ನಾನು ಅವಾಗೇ ಜಾಸ್ತಿ ಬಿಲೀವ್ ಮಾಡಿದ್ದು, ಇದರಲ್ಲಿ ನಿಜ ಇದೆ,
ಟ್ರೂತ್ ಇಸ್ ದೇರ್ ಹಿಡನ್, ಬಟ್ ಇಟ್ ಈಸ್ ಹಿಡನ್, ವಿ ಹ್ಯಾವ್ ಟು ಸರ್ಚ್ ಇಟ್. ಅಂದರೆ ವಿ ಹ್ಯಾವ್ ಟು ಡೂ ಮೆಡಿಟೇಷನ್, ದೆನ್ ವಿ ವಿಲ್ ಗೆಟ್ ಇಟ್ ಅಂತ ಶುರು ಆಯಿತು ಸರ್. ವಂಡರ್ಫುಲ್ ವಂಡರ್ಫುಲ್, Yes, sir. ನೈಸ್ ಜರ್ನಿ, ಎಸ್ ಸರ್. ತುಂಬ ಚೆನ್ನಾಗಿದೆ ನಿಮ್ಮ ಎಕ್ಸ್ಪೀರಿಯನ್ಸ್. ಸೊ ಪುಟ ನೀನು ವೈಷ್ಣವಿ ರೈಟ್? ಹೇಳಿಮ್ಮ, ನೀನು ಯಾವಾಗಿಂದ ಮೆಡಿಟೇಷನ್ ಮಾಡ್ತಿದ್ಯಾ? ಸೊ ಧ್ಯಾನದಿಂದ ನಿನಗೇನು ಸಿಕ್ಕಿದೆ? ನಾನು ಆ್ಯಕ್ಚುಲಿ ಫಸ್ಟ್ ನಾನು ಧ್ಯಾನ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ನನಗೆ ಏನೂ ಗೊತ್ತಿರಲಿಲ್ಲ ಧ್ಯಾನದ ಬಗ್ಗೆ. ಅದಾದಾಗ ನಮ್ಮ ಮಮ್ಮಿ ಪಪ್ಪ ಧ್ಯಾನ ಮಾಡು ಮಾಡು ಅಂತ ಹೇಳ್ತಾಯಿದ್ರು, ಆದರೆ ನಾನು ಮಾಡ್ತಾ ಇರಲಿಲ್ಲ. ಈ ಧ್ಯಾನ ಎದಕ್ಕೆ ಬೇಕು, ನಾನು ಮಾಡಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಆದರೆ ಒನ್ ಡೇ ನನ್ನ ಟಂಗ್ನಲ್ಲಿ ಹೀಟಿನ ಪಿಂಪಲ್ಸ್ ತುಂಬ ಬಂದಿದ್ವಿ. ಎಷ್ಟೇ ಮೆಡಿಸಿನ್ ತೊಗೊಂಡ್ರೂ ಅದು ಹೋಗ್ತಾ ಇರಲಿಲ್ಲ. ಅದಾದಾಗ ನಮ್ಮಮ್ಮ ಹೇಳಿದ್ರು, ನಿನಗೆ ಮೆಡಿಸಿನ್ ತೊಗೊಂಡ್ರೆ ಏನೂ ಆಗಲ್ಲ, ನಿನ್ನ ಒಂದೇ ಉದಾಹರಣೆ ಇದೆ, ಅದು ಧ್ಯಾನ. ನೀನು ಜಸ್ಟ್ 20 ಮಿನಿಟ್ಸ್ ಡೈಲಿ ಮಾಡು, ಅದು ಹೋಗೇ ಹೋಗುತ್ತೆ ಅಂತ ಅಂದರು. ಜಸ್ಟ್ ನಾನು 4 ಡೇಸ್ 20 ಮಿನಿಟ್ಸ್ ಮಾಡಿದೆ, ಅದು ಹೋಯಿತು. ಸೊ ಅದು ಒಂದು ಎಕ್ಸ್ಪೀರಿಯನ್ಸ್. ಹಾಗೆ ನಾನು ಥೈಕ್ವಾಂಡೋನಲ್ಲಿ ನ್ಯಾಷನಲ್ ಲೆವೆಲಲ್ಲಿ ಹೋಗಿದ್ದೆ, ಸೆಲೆಕ್ಟ್ ಆಗಿದ್ದೆ. ನ್ಯಾಷನಲ್ ಲೆವೆಲ್ ಎದರಲ್ಲಿ? ಥೈಕ್ವಾಂಡೋ, ಕರಾಟೆ ನ್ಯಾಷನಲ್ ಲೆವೆಲಲ್ಲಿ ಹೋಗಿದೆಯಾ? ಬಾಪುರೆ, ಓಕೆ. ನನಗೆ ತುಂಬ ಫೀವರ್ ಇತ್ತು, ಮೀನ್ಸ್ ನಾನು ತುಂಬ ಅಂಜ್ತಾ ಇದ್ದೆ ಫೈಟಲ್ಲಿ. ಸೊ ಆವಾಗ ನನಗೆ ನೆನಪು ಬಂತು, ಅಮ್ಮ ಹೇಳ್ತಾಯಿದ್ರು ಧ್ಯಾನ ಮಾಡು, ಆವಾಗ ನಿಮಗೆಲ್ಲ ಸಿಗುತ್ತೆ ಅಂತ. ಸೊ ನಾನು 20 ಮಿನಿಟ್ಸ್, ಜಸ್ಟ್ 20 ಮಿನಿಟ್ಸ್ ಮಾಡಿದ್ದೆ ಧ್ಯಾನ. ಆವಾಗ ನಾನು ನ್ಯಾಷನಲ್ ಲೆವೆಲಲ್ಲಿ ಸಿಲ್ವರ್ ಮೆಡಲಿಸ್ಟ್ ಆಗಿದ್ದೆ. ಅದೊಂದು ಎಕ್ಸ್ಪೀರಿಯನ್ಸ್. ಎಕ್ಸಲೆಂಟ್, ಓಕೆ. ನಾನು ಆ ದಿನದಿಂದ ಡೈಲಿ ಈಗ ಧ್ಯಾನ ಮಾಡ್ತೀನಿ, ಹಾಫ್ ಆನ್ ಅವರ್ ಅಷ್ಟು ಮಾಡ್ತೀನಿ. ವಂಡರ್ಫುಲ್ ವಂಡರ್ಫುಲ್, ಸೂಪರ್. ಸಹನಾ, ನೆಕ್ಸ್ಟ್ ಕ್ವೆಶನ್ ಟು ಯು. ಸೊ ಒಂದು ನೀನು ಕಾನ್ವರ್ಸೇಷನಲ್ಲಿ ಹೇಳಿದೆ, ಈಗ ಧ್ಯಾನ ಮಾಡಬೇಕಾದ್ರೆ ಯು ಆರ್ ಫೈಂಡಿಂಗ್ ಸೋ ಮಚ್ ಆಫ್ ಲವ್ ಇನ್ ದ ವಿದಿನ್ ದ ಫ್ಯಾಮಿಲಿ. ಎಲ್ಲ ಪ್ರೀತಿಯಿಂದ ತುಂಬ ಚೆನ್ನಾಗಿದ್ದಾರೆ, ಫ್ಯಾಮಿಲಿಯಲ್ಲಿ ಹ್ಯಾಪಿನೆಸ್ ಇದೆ ಅಂತ. ಸೊ ಈ ಧ್ಯಾನ ಮಾಡ್ತಿದ್ದಾರಲ್ಲ ನಿಮ್ಮ ಪೇರೆಂಟ್ಸ್, ಮಮ್ಮಿ ಡ್ಯಾಡಿ ಮೆಡಿಟೇಷನ್ ಮಾಡ್ತಿದ್ದಾರಲ್ಲ, ಇವ್ರು ಧ್ಯಾನ ಮಾಡ್ತಾ ಇರಬೇಕಾದ್ರೆ ಅಥವಾ ಧ್ಯಾನ ಇವ್ರ ಲೈಫಲ್ಲಿ ಬಂದ ಮೇಲೆ ವಾಟ್ ಆರ್ ದ ಮೇಜರ್ ಚೇಂಜಸ್ ಇವ್ರ ಲೈಫಲ್ಲಿ ನೀನೇನು ಅಬ್ಸರ್ವ್ ಮಾಡಿದೀಯಾ? ಅದೇ ಸರ್, ಆ್ಯಂಗ್ರಿನೆಸ್ ಅನ್ನೋದು ತುಂಬ ಇತ್ತು ಮನೆಯಲ್ಲಿ. ಅಂದರೆ ಹ್ಯಾಂಗ್ರಿ ಇತ್ತು? ಅದು ಇತ್ತು ಸರ್, ನನಗೂ ಕೂಡ ಇತ್ತು ಆ್ಯಂಗ್ರಿ ಮತ್ತು ಲೇಜಿನೆಸ್ ತುಂಬ ನನಗೆ. ಅದೇ ಥರ ಸರ್, ಮನೇಲಿ ಏನಾಯ್ತಂದರೆ ನಾವು ಜಾಸ್ತಿ ಜೋರಾಗಿ ಆವಾಜೆಲ್ಲ ಮಾಡ್ತಿದ್ವಿ, ಅಂದರೆ ಮಾತಾಡುವಾಗ ತುಂಬ ಕೋಪದಿಂದ ಮಾತಾಡ್ತಿದ್ವಿ. ಅದು ಕೂಡ ಎಲ್ಲ ಕಡಿಮೆ ಆಗೋಂತ ಬಂತು ಸರ್. ಅದಾದಮೇಲೆ ವೆಜಿಟೇರಿಯನ್ ಅಂದು ಅದಂತೂ ಮೇಜರ್ ಚೇಂಜ್ ಸರ್. ಅದಾದಮೇಲೆ ಮೊದಲಿನಕ್ಕಿಂತ ಜಾಸ್ತಿ ಫ್ಯಾಮಿಲಿ ಅಂದರೆ ಕೂತಾಗ ನಾವು ಮಾತಾಡೋದು ಜಾಸ್ತಿ ಇರಲಿಲ್ಲ ಸರ್ ಫಸ್ಟಿಗಾಗಿ. ಅಂದರೆ ಪಾಪ ಬ್ಯುಸಿ ಇರ್ತಿದ್ರು, ಮಮ್ಮಿ ಕೂಡ ಬ್ಯುಸಿ, ನಾನು ಸ್ಕೂಲು ಇವರು ಸ್ಕೂಲು ಅಂತ ಹೇಳಿ ಹಾಗಿತ್ತು ಸರ್. ಬಟ್ ಧ್ಯಾನ ಅಂದರೆ ಧ್ಯಾನ ಮುಗಿಸ್ಮೇಲೆ ನಾವು ಕೂರ್ತಿದ್ವಲ್ಲ ಸರ್, ಅವಾಗೆ ಅನುಭವ ಎಕ್ಸ್ಪೀರಿಯೆನ್ಸ್ ಆಗಿರಲಿ, ಮತ್ತು ಇನ್ನೂ ನಾವು ಏನೇನು ಮಾಡಬೇಕು, ಇನ್ನೂ ಹೆಚ್ಚು ನ್ಯೂ ಆಗಿ ಏನು ನಾವು ಪಿರಮಿಡ್ ಕಟ್ಟೋದಾಗಲಿ, ಮತ್ತು ಇದು ನಾವು ಅನ್ನ ಬಡಿಸೋದಾಗಲಿ, ಮತ್ತು ಧ್ಯಾನ ಪ್ರಚಾರ ಆಗಿರಲಿ, ಏನೇ ಆಗಲಿ ನಾವು ಡಿಸ್ಕಷನ್ ಮಾಡ್ತಿದ್ವಿ ಸರ್. ಫಸ್ಟಿಗಾಗಿ ನೆವರ್ ಇನ್ ಮೈ ಲೈಫ್ ಅದು ಆಗ್ತಾ ಇರಲಿಲ್ಲ. ಬಟ್ ಇವಾಗ ಕೂತು ಏನಾಗುತ್ತೆ ಸರ್, ನಾವೆಲ್ಲ ಮಾತಾಡ್ತೀವಿ, ಮತ್ತು ಇನ್ನು ನಾವು ಹೆಚ್ಚೆಚ್ಚಾಗಿ ಧ್ಯಾನ ಮಾಡೋಣ, ಕಲ್ತ್ಕೊಳ್ಳೋಣ. ಮತ್ತು ಲರ್ನಿಂಗ್ ಅನ್ನೋದು ಏನಿದೆಯಲ್ಲ, ಇವತ್ತು ಯಾವಾಗಲೂ ಎಂಡ್ ಆಗಲ್ಲ ಸರ್. ದೇರ್ ಈಸ್ ಅ ಲಾಟ್ ಟು ಲರ್ನ್ ಮೋರ್ ಅಂತ. ಅಂದರೆ ನಾಲೆಜ್ ಅನ್ನೋದು ಕಡಿಮೆ ಅಲ್ಲ, ತುಂಬ ದೊಡ್ಡದದು. ಹಾಗಾಗಿ ಇನ್ನೂ ಹೆಚ್ಚೆಚ್ಚಾಗಿ ಮಾಡೋಣ ಅಂತ ಹೇಳಿ ಡಿಸ್ಕಷನ್ ಅನ್ನೋದು ಅದು ತುಂಬ ಅಂದರೆ ಇಷ್ಟ ಆಯಿತು ಸರ್ ನನಗೆ. ಅದಷ್ಟೇ ಅಲ್ಲ, ಮತ್ತು ನಮ್ಮದು ಬಿಗ್ ಫ್ಯಾಮಿಲಿ ಸರ್. ನಮ್ಮ ಅಜ್ಜ ಅಜ್ಜಿ ಆಗಿರಲಿ, ಸಣ್ಣ ಮಕ್ಕಳಾಗಿರಲಿ, ಎಲ್ಲರಿಗೂ ಧ್ಯಾನ ಹೇಳೋಣ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಸರ್. ಕಾಲಲ್ಲಾಗಲಿ, ಮತ್ತು ಫಿಸಿಕಲ್ ಬಾಡಿ ಅಂದರೆ ಕೂತು ಅವ್ರಿಗೆ ಹೇಳೋದಾಗಿರಲಿ, ಅದೆಲ್ಲ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು ಸರ್. ಅದೇ ಮೇಜರ್ ಚೇಂಜ್. ಯಾಕಂದರೆ ಮೊದಲು ಎಲ್ಲರೂ ಬ್ಯುಸಿ, ಆಮೇಲೆ ಅವರವ್ರ ಅಂದರೆ ಪಾಳಿಗೆ ಅವ್ರವ್ರು ಇಟ್ಬಿಡ್ತಿದ್ರು ಸರ್. ಬಟ್ ಇವಾಗ ಏನಾಗಿದೆ, ತುಂಬ ಅಂದರೆ ತುಂಬ ಚೇಂಜಸ್ ಕಂಡು ಬರ್ತಾ ಇದೆ ಸರ್. ಅದು ಮೇಡಮ್, ನೆಕ್ಸ್ಟ್ ನಿಮ್ಮ ಕ್ವೆಶನ್. ಸೊ ಧ್ಯಾನದಲ್ಲಿ ನೀವೇನೆಲ್ಲ ಪಡ್ಕೊಂಡಿದ್ದೀರಾ ನಿಮ್ಮ ಒಂದು ಅನುಭವದಲ್ಲಿ ಎಲ್ಲ ಹೇಳಿದರು. ಈ ಒಂದು ಪಿರಮಿಡ್ ಮೇಡಮ್, ಮಲ್ಲಯ್ಯ ಪಿರಮಿಡ್ ಸ್ಟಾರ್ಟ್ ಮಾಡಬೇಕು ಅಂತ ಓಕೆ ನೀವು ಹೇಳಿದರು. ಪಿರಮಿಡ್ ವ್ಯಾಲಿಗೆ ಸ್ಟಿಲ್ನೆಸ್ ರಿಟ್ರೀಟ್ಗೆ ಹೋದಾಗ ಪಿರಮಿಡ್ ಕಟ್ಟಬೇಕು ಅಂದ್ಕೊಂಡಿದ್ದೀವಿ ಅಂತ ನೀವೆಲ್ಲ ತೀರ್ಮಾನ ಮಾಡಿದೀವಿ ಅಂತ ನೀವೆಲ್ಲ ಹೇಳಿದ್ರಲ್ಲ. ಈ ಪಿರಮಿಡ್ ಕನ್ಸ್ಟ್ರಕ್ಟ್ ಮಾಡೋ ಟೈಮಲ್ಲಿ ಸೊ ಏನಾದರೂ ಮೇಜರ್ ಚೇಂಜಸ್ ನಿಮ್ಮ ಒಂದು ಲೈಫಲ್ಲಿ ನೀವು ಅಬ್ಸರ್ವ್ ಮಾಡಿದ್ದೀರಾ? ಬಿಕಾಸ್ ಪಿರಮಿಡ್ ಕಟ್ಟಬೇಕಂದ್ರೇ ಇಟ್ಸ್ ನಾಟ್ ಈಸಿ ಥಿಂಗ್ ಮೇಡಮ್. ಎಷ್ಟೋ ಒಂದು ಅದಕ್ಕೆ ಎನರ್ಜೀಸ್ ಬೇಕು, ಎಷ್ಟೋ ಒಂದು ಡಿಟರ್ಮಿನೇಷನ್, ಆ ಸ್ಟ್ರೆಂತ್ ಅನ್ನೋದು ಬಹಳ ಬೇಕು. ಆ್ಯಂಡ್ ಯೂಶ್ವಲಿ ಕೆಲವು ಸಲ ಪಿರಮಿಡ್ ಕಟ್ಟಬೇಕಾದ್ರೆ ಬಹಳಷ್ಟು ಸ್ಟಾಪ್ ಆಗ್ತಾ ಇರುತ್ತೆ, ಅದು ಡಿಲೇ ಆಗ್ತಾ ಇರುತ್ತೆ, ಈ ಥರ ಇತ್ತಿರುತ್ತೆ. ಕೆಲವ್ರ ಲೈಫಲ್ಲಿ ಪಿರಮಿಡ್ ಕಟ್ಟಬೇಕಾದ್ರೆ ಅವರೊಂದು ಬಹಳಷ್ಟು ಒಂದು ಚೇಂಜಸ್, ಏನೋ ಒಂದು ಪೆಂಡಿಂಗ್ ಇರೋ ಕೆಲಸಗಳು ಪಿರಮಿಡ್ ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಬಹಳ ಫಾಸ್ಟಾಗಿ ಆಗ್ತಾ ಇರುತ್ತೆ. ಈ ಥರ ಸೋ ಮೆನಿ ಎಕ್ಸ್ಪೀರಿಯನ್ಸಸ್ ಕೇಳಿದ್ದೀನಿ ನಾನು. ಸೊ ನಿಮ್ಮ ಲೈಫಲ್ಲಿ ಈ ಮಲ್ಲಯ್ಯ ಪಿರಮಿಡ್ ಕನ್ಸ್ಟ್ರಕ್ಟ್ ಮಾಡೋ ಟೈಮಲ್ಲಿ ಏನಾದರೂ ಚೇಂಜಸ್ ಆಗಿದೆಯಾ? ಆಗಿದೆ ಸರ್.
ಅದಕ್ಕೆ ಉತ್ಸಾಹ ಸರ್, ಧ್ಯಾನ ಉತ್ಸಾಹ. ನಮ್ಮ ಮನೆಯವರಲ್ಲಿದ್ದ ಧ್ಯಾನ ಉತ್ಸಾಹ ಈ ಪಿರಮಿಡ್ ಕಟ್ಟೋಕ್ಕೆ ಒಂದು ಇದಾಯ್ತು ಸರ್. ಅದರಲ್ಲಿ ನಮ್ದು ಯಾವುದೇ ತೊಂದರೆಗಳು ಬಂದಿಲ್ಲ. ನಾವು ಏನು ಅಂದ್ಕೊಂಡಿದ್ದೀವಲ್ಲ ಈ ಪಿರಮಿಡ್ ಕಟ್ಟಬೇಕಂತ, ಅವ್ರಿಗೆ ಅವರು ಮೊದಲು ಮನೆ ನಿಲ್ಲಿಸೋಣ, ಆದರೆ ನಮ್ಮ ಮೊದಲು ಪಿರಮಿಡ್ ಕಟ್ತೀನಿ ಅಂತ ಒಂದು ಟಾರ್ಗೆಟ್ ಏನು ತೊಗೊಂಡ್ರಲ್ಲ ಸರ್, ಎಲ್ಲಿಯೂ ಕೂಡ ಒಂದು ತೊಂದರೆನೂ ಬರಲಿಲ್ಲ ಸರ್. ನಮಗೆ ತುಂಬ ಸಂತೋಷದಿಂದ ಎಲ್ಲರೂ ಬಂದು ನೋಡಿದ್ರು, ಖುಷಿಯಾದರು. ಧ್ಯಾನಿಗಳು ಸ್ವಲ್ಪ ಜನ ಬಂದು ಧ್ಯಾನನೂ ಮಾಡಿದರು. ಆಗ್ತಾಯಿದೆ, ಏನಾಗ್ತಾಯಿದೆ ಇಲ್ಲಿ ನೋಡೋಣ ಅಂತಂದು ಮಾಡಿದರು. ಆದರೆ ಯಾವುದೇ ತೊಂದರೆಗಳಿಲ್ಲದೆ ಆರಾಮಾಗಿ ನಾವು ಈ ಪಿರಮಿಡನ್ನು ನಮ್ಮ ಮನೆಯವ್ರು ನಿರ್ಮಾಣ ಮಾಡಿಸಿದ್ರು ಸರ್, ರಘು ಸರ್ ಮೂಲಕ. ಅಲ್ಲಿರೋ ಅದನ್ನು ನೋಡೋದಕ್ಕೆ ತುಂಬ ಜನ ಆ ಕಡೆಯಿಂದ ಬರ್ತಿದ್ರಲ್ಲ ಸರ್, ಅದು ನಮ್ಗೆ ಒಂಥರ ಖುಷಿ ಅನಿಸ್ತಿತ್ತು. ಹಾಂ, ಈ ಥರ ಏನು ಕಟ್ಟಿಸ್ತಾ ಇದ್ದಾರೆ ಇವರು, ಏನು ಗುಡಿ ಕಟ್ಟಿಸ್ತಾ ಇದ್ದೀರಾ? ಅಲ್ಲ, ಅದು 51.52 ಡಿಗ್ರಿ ಪಿರಮಿಡ್ ಇದೆ, ಇದರಲ್ಲಿ ತುಂಬ ಎನರ್ಜಿ ಅಂತ ಹೇಳೋದೇ ನಮಗೆ ಒಂದು ಖುಷಿ ಸರ್. ಅದಕ್ಕಾಗಿ ಯಾವುದೇ ತೊಂದರೆಗಳಿಲ್ಲದೆ ಆರಾಮಾಗಿ ಇಷ್ಟೊಂದು ನಮ್ಮ ಪತ್ರಿಜಿಯವರು ನಾವೇನೋ ಹಿಂಗೆ ಕೂತಿದ್ವಿ, ನಮ್ಮನ್ನ ಹಿಂಗೆ ಕೈ ಹಿಡಿದು ಎಬ್ಬಿಸಿದ ಹಾಗೆ ಎಕ್ಸ್ಪೀರಿಯನ್ಸ್ ಸರ್. ಅವಾಗಲಿಂದನೂ ಎಲ್ಲವೂ ಸರಿಯಾಗಿ ನಡೀತಾ ಬಂದಿದೆ ಸರ್. ಇದೇ ಒಂದು ಇದು ಟ್ರೂ ಮೇಡಮ್. ಆ್ಯಕ್ಚುಲಿ ಪತ್ರಿ ಸರ್ ಒಂದು ವಿಡಿಯೋಲ್ಲೇ ಹೇಳಿದ್ರಿ ಸರ್, ಪಿರಮಿಡ್ ನಾವು ಕನ್ಸ್ಟ್ರಕ್ಟ್ ಮಾಡಿದಾಗ ಎಲ್ಲರೂ ಅಟ್ರಾಕ್ಟ್ ಆಗುತ್ತೆ. ಎಸ್ಪೆಷಲಿ ಆ ಸ್ಟ್ರಕ್ಚರ್ ಒಂದು ವಿಧಾನನೇ ಏನಿದು ಡಿಫ್ರೆಂಟ್ ಆಗಿದೆ ಅಲ್ಲ, ಗುಡಿನೂ ಅಲ್ಲ, ಸಮಥಿಂಗ್ ಏನೋ ಡಿಫ್ರೆಂಟ್ ಆಗಿದೆ ಅಂತ ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಅದು. ಸೊ ಅದೇ ನಿಮ್ಮ ಮಾತು ಕೇಳಿದ್ರೆ ಸಾರ್ ಒಂದು ಮಾತು ನೆನಪಾಯಿತು. ಅದು ಮಿರಾಕಲ್ ಆಗಿದೆ ಸರ್. ಎಲ್ಲರೂ ನೋಡ್ತಾ ಇದ್ರು, ಸೀದಾ ಹೋಗೋರೆಲ್ಲ ಮನೆ ಕಟ್ತಾ ಇರ್ಬೇಕಾದ್ರೆ ಎಲ್ಲರೂ ನಾರ್ಮಲಾಗಿ ಕಟ್ತಾ ಇದ್ದಾರೆ ಅಂತ ಹೋಗ್ತಿರೋರು. ಆದರೆ ಇದೇನು ಇರತ್ತಲ್ಲ, ಎಲ್ಲರನ್ನೂ ಆಕರ್ಷಣೆ ಮಾಡ್ತಾ ಇತ್ತು ಸರ್. ಎಲ್ಲರೂ ನೋಡಿ ಕೇಳೇನೆ ಹೋಗ್ತಾ ಇದ್ರು. ಸರ್ ಇನ್ನೊಂದು, ಈ ಒಂದು ಪಿರಮಿಡ್ಗೆ ಮಲ್ಲಯ್ಯ ಅಂತ ಹೆಸರಿಡ್ಲಿಕ್ಕೆ ಕಾರಣ ಏನು ಸರ್? ಫಸ್ಟ್ ಆ ಥಾಟ್ ಹೆಂಗೆ ಬಂತು ಮಲ್ಲಯ್ಯ ಪಿರಮಿಡ್ ಅಂತ? ಹಾಂ ಸರ್, ಆ್ಯಕ್ಚುಲಿ ನನ್ನ ಹೆಸರು ಕೂಡ ಮಲ್ಲಪ್ಪ. ಓಕೆ. ಮತ್ತು ನಮ್ಮದು ಮನೆದೇವರು ಅಂತ ಐತೆ ಸರ್, ಮಂಗಸುಳಿ ಮಲ್ಲಯ್ಯ ಅಂತೇಳಿ. ಒಂದು ಕೊಣ್ಣೂರು ಲಕ್ಷ್ಮೀದೇವಿ, ಒಂದು ಮಂಗಸುಳಿ ಮಲ್ಲಯ್ಯ. ಜಾಸ್ತಿ ಅಲ್ಲಿ ನಾನು ಸ್ಟೇನ್ಲೆಸ್ಸಲ್ಲಿ ಪರಿಚಯ ಆದಾಗ ಪಿರಮಿಡ್ ಮಾಸ್ಟರ್ ಅವರು, ಕೋಟೇಶ್ವರ ಸರ್ ಅವರು ಮಲ್ಲಯ್ಯ ಅಂತ ಕರಿತಾಯಿದ್ರು ಸರ್. ಓಕೆ ಓಕೆ. ಅವ್ರು ಮಲ್ಲಯ್ಯ ಅಂತ ಇದ್ದರು. ಅವ್ರನ್ನೂ ಕೂಡ ಮಾಸ್ಟರ್ ಕೇಳಿದೆ ನಾನು, ಸರ್ ಒಂದು ಹೆಸರು ಇಡಬೇಕಂತ ಅಂತೇಳಿ, ನೀನೇ ಮಲ್ಲಯ್ಯ ಇದೆ, ಮಲ್ಲಯ್ಯ ಪಿರಮಿಡ್ ಮಾಡಿಬಿಡು ಅಂತ ಆ್ಯಕ್ಚುಲಿ ಅವರು ಹೇಳಿದರು. ನಂದು ಆಸೆ ಅದೇ ಇತ್ತು, ನಮ್ದು ಯಾವ್ದಾರು ಒಂದು ದೇವ್ರ ಹೆಸರು ಇಡಬೇಕು ನಾನು ಅಂತ, ಮಲ್ಲಯ್ಯ ಅಂತ ನಾನು ಇದನ್ನು ಹೆಸರು ತೊಗೊಂಡೆ ಸರ್. ಈ ಒಂದು ಪಿರಮಿಡ್ ಸರ್, ಇದರಲ್ಲಿ ಎಷ್ಟಿದೆ ಸರ್ ಸೈಜ್? ಪಿರಮಿಡ್ ಎಷ್ಟಿದೆ ಇದು? 18x18 ಸರ್. 18x18. ಹಾಂ ಸರ್. ಸೊ ಈ ಒಂದು ಪಿರಮಿಡ್ ಮೂಲಕ ಇವಾಗೆಲ್ಲ ನೀವೆಲ್ಲ ಅಂದರೆ ಧ್ಯಾನ ಪ್ರಚಾರ ಎಲ್ಲ ಹೆಂಗೆ ಮಾಡ್ತಿದ್ದೀರಾ? ಡೈಲಿ ಕ್ಲಾಸ್ ಆಗಿರ್ಬೋದು ಅಥವಾ ವೀಕ್ಲಿ ಕ್ಲಾಸ್ ಆಗಿರ್ಬೋದು, ಅದ್ರ ಬಗ್ಗೆ ಹೇಳ್ತೀರಾ ಸರ್? ಇಲ್ಲಿ ಏನೇ ಆ್ಯಕ್ಟಿವಿಟೀಸ್ ಏನೆಲ್ಲ ನಡೀತಾ ಇದೆ ಇಲ್ಲಿ ಡೈಲಿ ಸರ್? ಬೆಳಗ್ಗೆ ನಾವು ಡೈಲಿ ಎಲ್ಲರೂ ಕೂಡ, ನಾವು ನಮ್ಮ ಫ್ಯಾಮ್ಲಿ, ನಮ್ಮ ಮಾಮಾರು ಕೂಡಿ ನಾವೆಲ್ಲ ಧ್ಯಾನ ಮಾಡ್ತೀವಿ. ಸಾಯಂಕಾಲನೂ ಕೂಡ 7 ಗಂಟೆಯಿಂದ 9 ಗಂಟೆ ನಿರಂತರ ಧ್ಯಾನ ನಾವು ಮಾಡ್ತೀವಿ. ಯಾರೋ ಬರ್ತಾರೋ ಹೊರಗಡೆಯಿಂದ ಅವರು ಕೂಡ ನಾವು ಇಲ್ಲಿ ಧ್ಯಾನ ಹೇಳ್ಕೊಡ್ತೀವಿ. ನಾವು ಇದು ಕನ್ಸಲ್ಟ್ ಮುಗಿಯುವವರೆಗೆ, ಮನೆ ಮುಗಿಯುವವರೆಗೆ ನಾವು ಗೋಕಾಕದಲ್ಲಿದ್ದೀವಿ. ಡೈಲಿ ನಾನು ನನ್ನ ಹೆಂಡತಿ ಡೈಲಿ 9 ತಿಂಗಳಾಯ್ತು ಸರ್, ಗೋಕಾಕಿಂದ ಬಂದು ಅಪ್ ಡೌನ್ ಮಾಡ್ತೀವಿ. 5 ಗಂಟೆಗೆ ಅಲ್ಲಿಂದ ಸಾಯಂಕಾಲ ಜಾಗ ಬಿಡ್ತಿದ್ವಿ. ಇಲ್ಲಿ ಬಂತು ಮುಟ್ಟಿ ಯಾರ್ಯಾರು ಪಿರಮಿಡ್ಗೆ ಬರ್ತಾರೆ ಅವ್ರಿಗೆ ಹೊಸ ಬಿಗಿನರ್ಸ್ಗೆ ಅಷ್ಟೊಂದು ಖುಷಿ ನಮಗೆ ಇಬ್ಬರಿಗೂ ಕೂಡ. ನಮಗೂ ಕೂಡ ಧ್ಯಾನ ಅಲ್ಲಿ ಸಿಗುತ್ತೆ, ನಾವು ಕೂಡ ಧ್ಯಾನ ಹೇಳ್ತೀವಿ ಅಂತೇಳಿ ಅಲ್ಲಿ ಬರ್ತಾಯಿದ್ದೀವಿ ಸರ್. ಅಷ್ಟೊಂದು ಶಕ್ತಿನ ನಮಗೆ ನಮ್ಮ ಪತ್ರಿಜಿಯವರು ಅಷ್ಟೊಂದು ಎನರ್ಜಿಯನ್ನು ಹಾಕಿಬಿಟ್ಟಿದ್ದಾರೆ ಸರ್. ಅದು ಗಾಡಿ ಓಡ್ತಾನೆ ಇದೆ ಸರ್ ಹಂಗೆ. ಹಾಂ ಸರ್. ಇದು ಸೊ ನೋಡ್ತಾ ಇದ್ದೀನಿ ಸರ್ ನಾವು, ಅಂದರೆ ಪಕ್ಕದಲ್ಲಿ ನೀವು ಸುತ್ತಮುತ್ತಲ ಹಳ್ಳಿಗಳೆಲ್ಲ ನೀವೆಲ್ಲ ಧ್ಯಾನ ಪ್ರಚಾರ ಮಾಡ್ತಿದ್ದೀರಾ, ಟೆಂಪಲ್ಸಲ್ಲಿ ಮಾಡ್ತಿದ್ದೀರಾ, ಈವನ್ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಡಿಫ್ರೆಂಟ್ ಏರಿಯಾಸಲ್ಲಿ ನೀವೆಲ್ಲ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೀರಾ. ಸೊ ಒಂದೇನೆಂದರೆ ಸರ್, ನಾವು ಧ್ಯಾನ ಮಾಡಿದಾಗ ನಿಮ್ಮ ಅನುಭವ ಎಲ್ಲ ಹೇಳಿದ್ರೆ ನೀವು, ಯು ವಿಲ್ ಫೀಲ್ ಸೋ ಹ್ಯಾಪಿ, ಎಷ್ಟೊಂದು ಖುಷಿ ಇರುತ್ತೆ, ನೆಮ್ಮದಿ ಇರುತ್ತೆ ಜೀವನದಲ್ಲಿ ಅಂತ. ಸೊ ಧ್ಯಾನ ಮಾಡಿದಾಗ ಸಿಗೋ ಒಂದು ಅನುಭೂತಿನೇ, ಒಂದು ಅನುಭವನೇ ಬೇರೆ. ಧ್ಯಾನ ಪ್ರಚಾರ ಮಾಡೋದ್ರಿಂದ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ಸರ್? ಧ್ಯಾನ ಪ್ರಚಾರ ಅಂದರೆ ನಿಮಗೆ ನೀವೇನು ಎಕ್ಸ್ಪೀರಿಯೆನ್ಸ್ ಆಗಿದ್ದೀರಾ? ಧ್ಯಾನ ಮಾಡೋದಕ್ಕಿಂತ ಸರ್, ನಾವು ಒಂದು ಅವರ್ಸ್ ಧ್ಯಾನ ಮಾಡಿ ಅದರ ಬರ್ತಕ್ಕಂಥ ಎನರ್ಜಿ ತುಂಬಾ ಖುಷಿ ಕೊಡ್ತಾಯಿತ್ತು. ಯಾವಾಗ ನಾವು ಧ್ಯಾನ ಪ್ರಚಾರ ಮಾಡೋಕ್ಕೆ ಜಾಸ್ತಿ ಮಾಡಿದೆ, ಅದು ಒಂದು 100 ಪಟ್ಟು ಜಾಸ್ತಿ ನನಗೆ ಖುಷಿ ತರ್ತಾಯಿತ್ತು ಸರ್. ಓಕೆ ಓಕೆ. ಇಷ್ಟೊಂದು ಖುಷಿ ಎಷ್ಟು ನಾನು ಧ್ಯಾನ ಒಬ್ರಿಗೆ ಹೇಳ್ಕೊಡ್ತೀನಿ, 4 ಜನಕ್ಕೆ ಹೇಳ್ಕೊಡ್ತೀನಿ, ಅಷ್ಟೊಂದು ಖುಷಿ ನನಗೆ ಒಳಗಡೆ ಉತ್ಸಾಹ ಬರ್ತಾಯಿತ್ತು ಸರ್. ಅದೇ ಥರ ನನ್ನ ಫ್ಯಾಮ್ಲಿಗೂ ಕೂಡ, ಅವಳಿಗೂ ಕೂಡ ಎಸ್ ಅಂತ ಎಲ್ಲಿ ಬೇಕಾದ್ರೂ ಧ್ಯಾನ ಹೇಳೋಕ್ಕೆ ಹೋಗೋಣ, ನಡಿ ಸ್ಕೂಲಿಗೆ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ. ನಾವು ಮನೇಲಿ ನನ್ನ ಈಗ ಮಗಳು ಹೇಳ್ತಾರೇ ನಾವು ಕೂತ್ಕೊಂಡು ಗೋಲ್ ಹಾಕ್ತಾವಿದ್ದೀವಿ, ಇನ್ನು ಈ ವಾರ ಎಲ್ಲಿ ಹೋಗೋಣ, ಯಾವ ಊರಿಗೆ, ಯಾವ ಧ್ಯಾನಿಗಳಿಗೆ, ಫ್ಯಾಮಿಲಿ ಡೆಸಿಷನ್. ಹಾಂ, ಇಲ್ಲಿ ಹೇಳ್ಬೇಕು ನಾವು ಪೊಲೀಸ್ ಕ್ವಾರ್ಟರ್ಸ್ಗೆ ಒಂದು ದಿವಸ ಹೋಗೋಣ,
ಬೇರೆ ಬೇರೆ ನಮ್ಮ ರಿಲೇಷನ್ದಲ್ಲಿದ್ದಾರೆ ಅವರು ಕೂಡ ಧ್ಯಾನ ಪ್ರಚಾರ ಹೇಳಿಕೊಡೋಣ ಅಂಥೇಳಿ ಎಲ್ಲೇ ಹೋದ್ರೂ ಕೂಡ ಸರ್ ಆನಾಪಾನಸತಿ ಧ್ಯಾನ ಮಾತಾಡೇ ನಾವು ಮುಂದೆ ಬೇರೆ ವಿಷಯ ಮಾತಾಡ್ತಿದ್ದೀವಿ. ನಮ್ಮ ರಿಲೇಷನ್ ನಾವು ಎಲ್ಲೇ ಹೋದ್ರೂ ಕೂಡ ಅವರು ರಿಲೇಷನ್ ಮಾತು ಇದ್ದೇ ಇರ್ತವೆ, ಬಟ್ ಅವ್ರನ್ನ ತರಬಿಸಿ ನಮ್ಮ ಮಾತು ಕೇಳೋರ್ನು ಮೊದಲು ನೀವು ಒಂದು 5 ನಿಮಿಷ ಧ್ಯಾನ ಮಾಡಿ, ಇದನ್ನೇ ಯಾಕೆ ಮಾಡಬೇಕು, ನಾನು ಯಾಕೆ ಚೇಂಜ್ ಆಗಿದ್ದೀನಿ, ನೀವು ನನ್ನ ಥರ ಆಗ್ತೀರಾ ಈ ಆನಾಪಾನಸತಿ ಧ್ಯಾನ ಮಾಡಿದಿರ ಅಂತೇಳಿ. ಮತ್ತು ಇನ್ನೂರಿಗೆ ಸರ್ ಎಲ್ಲರೂ ಹೇಳಿಕೊಟ್ಟವ್ರು ಎಲ್ಲರೂ ಧ್ಯಾನ ಮಾಡ್ತಾ ಇದ್ದಾರೆ ಸರ್. ಇದೊಂದು ನನಗೆ ದೊಡ್ಡ ಸಂತೋಷ ಸರ್. ಅದೇ ಕ್ವಶನ್ ಕೇಳಬೇಕಂತಿದ್ದೆ ಮೇಡಮ್, ನಿಮ್ಮ ಕ್ವಶನ್ ಮೇಡಮ್. ಆ್ಯಕ್ಚುಲಿ ಇವಾಗ ನಾವು ಫ್ಯಾಮಿಲಿಯಲ್ಲಿ ಇರ್ಬೋದು, ರಿಲೇಟಿವ್ಸು, ನಿಮ್ವೇನಂದರೆ ಇವಾಗ ನೀವು ನಿಮ್ಮ ಹಸ್ಬೆಂಡು ಒಂದೇ ಒಂದು ಸಿಂಕಲ್ಲಿದ್ದೀರಾ, ಥಿಂಕಿಂಗಲ್ಲಿ, ಈವನ್ ಸ್ಪಿರಿಚುವಲ್ ಥಾಟ್ಸು ನೀವೆಲ್ಲ ಇದ್ದೀರಾ. ಸೊ ನೀವು ನಿಮ್ಮ ಹಸ್ಬೆಂಡ್ ಆಗಲಿ ಧ್ಯಾನ ಪ್ರಚಾರಕ್ಕೆ ಹೋದಾಗ ರಿಲೇಟಿವ್ಸ್ ನೋಡಿ ಇವ್ರು ಏನಪ್ಪ ಯಾವಾಗಲೂ ಧ್ಯಾನ ಅನ್ಕೊಂಡ್ರು ಆ ಥರ ಆಗಲಿ, ರಿಲೇಟಿವ್ಸ್ ಆಗಿರ್ಬೋದು, ಹೊರಗಡೆ ಜನ ಆಗಿರ್ಬೋದು, ಇವರು ಎಲ್ಲ ಧ್ಯಾನ ಈ ಥರ ಅಂತ ಹೇಳಿದಾಗ ನೀವು ಅದನ್ನೆಲ್ಲ ಹೆಂಗೆ ಫೇಸ್ ಮಾಡಿದ್ರಿ? ಈ ಥರ ಒಂದು ಮಾತುಗಳು ಕೇಳಿದಾಗ ನಿಮ್ಗೆ ಹೆಂಗೆ ಅನಿಸಿತ್ತು? ನಾವು ಇದು ಆಗಿದೆ ಸರ್ ನಮ್ಮಲ್ಲಿ. ನಾವು ಹೋದಾಗ ಇವ್ರಿಗೇನು ಧ್ಯಾನದ ಹುಚ್ಚಿಡಿದೆ, ಧ್ಯಾನ ಏನು ಕೇಳಿದ್ರು ಧ್ಯಾನನೇ ಹೇಳ್ತಾರೆ. ಏನು ಆರಾಮಿಲ್ಲ ಅಂದ್ರೂ ಧ್ಯಾನನೇ ನಾವು ಹೇಳ್ಕೊಡ್ತಿದ್ವಿ ಸರ್. ನೀವು ಕೂತ್ಕೊಂಡು ನೋಡಿ ಇವ್ರು ಏನು ಧ್ಯಾನದಲ್ಲೇ ಮುಳುಗಿ ಬಿಟ್ಟಿದ್ದಾರೆ, ಹುಚ್ಚಿಡ್ದಿದ್ದೇನೋ ಹಿಂಗೂ ಅಂದಿದ್ದಾರೆ ಸರ್. ರಿಯಲ್ ಆಗಿ ಮಾತು ಬಂದಿದೆ. ಆದರೆ ಅವ್ರು ನೀವು ಅದನ್ನು ಹುಚ್ಚಂತೂ ಹಿಡಿದಿದೆ, ಆದ್ರೆ ನೀವು ಟ್ರೈ ಮಾಡಿ ನೋಡಿ. ಅವ್ರು ಮಾಡಿ ನೋಡಿದಾಗ ಅವರು ಇದೇನೋ ಕರೆಕ್ಟಾಗಿ ಎಷ್ಟೋ ಜನ ಈಗ ಬಂದು ಕೇಳಿದ್ದಾರೆ, ನಮಗೂ ಮಾಡಿದ್ವಿ, ಪರಿವರ್ತನೆ ಆಗಿದೆ ಅಂತ ಹೇಳಿದ್ದಾರೆ ಸರ್. ಅದನ್ನು ನಾವು ಆಗ ಹೇಳಿಕೊಟ್ಟಾಗ ಮತ್ತು ಇನ್ನೊಂದು ಏನು ಬರ್ತಿತ್ತು, ಏನು ಬಂಗಾರದ ಹಂಡೆ ಎತ್ತಿದೆಯಾ, ಈ ಥರ ಬೆಳೀತಾ ಇದ್ದಾರಲ್ಲ ಹಿಂಗೆ ಅಂತಿದ್ರು. ಅದನ್ನು ಕೇಳಿದಾಗ ನಮ್ಗೆ ಕರೆಕ್ಟಾಗಿ ಉತ್ತರ ಬರ್ತಿತ್ತು, ಇದು ಧ್ಯಾನದಿಂದ. ಯಾಕಂದರೆ ನಾವು ಧ್ಯಾನ ಮಾಡೋದ್ರಿಂದ ಎಲ್ಲ ನಮ್ಮಲ್ಲಿ ಹಾರ್ಮೋನ್ಸ್ಗಳಾಗಲಿ, ನಮ್ಮ ಮಾನಸಿಕ ನೆಮ್ಮದಿ ಆಗಲಿ, ಉತ್ಸಾಹ ಆಗಲಿ, ನಮ್ಮಲ್ಲಿ ಕಾಣ್ತಾ ಇರೋದನ್ನು ನೋಡಿ ಜನರಲ್ಲಿ ಒಂಥರ ಏನೋ ಹೊಚ್ಚೆಕೆಟ್ಟ ಭಾವನೆ ಹಿಂಗಾದ್ರು ಅಂತ ಕೇಳಿದಾಗ ನಾವು ಉತ್ತರ ಹೇಳೋದೇ ಇದೆ ಸರ್. ಧ್ಯಾನದಿಂದನೇ ಇದೆಲ್ಲ ಬದಲಾವಣೆ ಆಗಿದೆ ಅಂತ. ಇದರಿಂದನೂ ಬಹಳಷ್ಟು ಜನ, ಕೆಲವೊಂದಲ್ಲ ಭಾಳಷ್ಟು ಜನ ಈಗ ಮಾಡ್ತಾ ಇದ್ದಾರೆ ಸರ್. ನಾವು ಹಿಂಗಾಗಬೇಕು, ಇದು ಅವ್ರ ಮನಸ್ಸಲ್ಲಿದೆ, ಮಾಡ್ತಾ ಇದ್ದಾರೆ ಸರ್. ಇನ್ನೊಂದು ಮೇಡಮ್, ಈ ಮಲ್ಲಯ್ಯ ಪಿರಮಿಡ್ ವತಿಯಿಂದ ಜನಕ್ಕಾಗಿರ್ಬೋದು, ನೀವೆಲ್ಲ ಏನೆಲ್ಲ ಮಾಡ್ಬೇಕಂತಿದ್ದೀರಾ ಮೇಡಮ್? ಇವಾಗ ನಮ್ಮ PMC ಚಾನಲ್ ನೋಡೋ ಧ್ಯಾನಿಗಳಾಗಿರ್ಬೋದು, ಬಹಳಷ್ಟು ಜನ ಈ ಒಂದು ಪ್ರೋಗ್ರಾಮ್ ನೋಡ್ತಾ ಇರ್ತೀರಾ. ಈ ಒಂದು ಕಲ್ಲೋಳಿ ಪಿರಮಿಡ್ಡಿಂದ ನೀವೆಲ್ಲ ಏನೆಲ್ಲ ಪ್ರಚಾರ ಮಾಡ್ಬೇಕಂತಿದ್ದೀರಾ? ಧ್ಯಾನ ಪ್ರಚಾರ, ರ್ಯಾಲಿಗಳಾಗಿರ್ಬೋದು, ಏನೆಲ್ಲ ಮಾಡ್ಬೇಕಂತಿದೆ ಜನಕ್ಕೆ ನಿಮಗೆ? ಈ ಕಲ್ಲೋಳಿಯ ಮಲ್ಲಯ್ಯ ಪಿರಮಿಡ್ ಧ್ಯಾನ ಕೇಂದ್ರದಿಂದ ನಾವು ಲೋಕ ಕಲ್ಯಾಣಕ್ಕಾಗಿ ಬಯಸುವುದೇನೆಂದರೆ, ಪ್ರತಿಯೊಬ್ಬರೂ ಕೂಡ ಪ್ರತಿದಿನ ಧ್ಯಾನ ಮಾಡಬೇಕು. ಪ್ರತಿಯೊಬ್ಬರೂ ತಮ್ಮ ಮನೆ ಮೇಲೆ ಆಗಲಿ, ತಮ್ಮ ಹೊಲಗಳಲ್ಲಿ ಎಲ್ಲೇ ಆಗಲಿ ಪಿರಮಿಡನ್ನು ಕಟ್ಟಬೇಕು. ಪ್ರತಿಯೊಬ್ಬರೂ ಸಸ್ಯಾಹಾರಿಗಳಾಗಬೇಕು. ಇದನ್ನು ನಾವು ಪ್ರತಿ ಮನೆಗೂ ಹಾಗೂ ಓಣಿಗಳಲ್ಲಿ, ಊರುಗಳಲ್ಲಿ ಎಲ್ಲೇ ಆದರೂ ನಮ್ಮ ಉಸಿರಿರೋವರೆಗೆ ನಾವು ಇದನ್ನು ಹೇಳ್ಕೊಡ್ತೀವಿ ಸರ್. ಈ ಮಲ್ಲಯ್ಯ ಪಿರಮಿಡ್ ದಿಂದ ಆಗಬೇಕಾಗಿರೋದೇ ಇದೆ ಸರ್. ಪ್ರತಿ ಸಸ್ಯಾಹಾರಿ ಜಗತ್ತಾಗಬೇಕು, ಪಿರಮಿಡ್ ಜಗತ್ತಾಗಬೇಕು, ಧ್ಯಾನ ಜಗತ್ತಾಗಬೇಕು. ಇದರಿಂದ ಎಲ್ಲರಿಗೂ ಇಡೀ ಪ್ರಾಪಂಚಿಕವಾಗಿ ನೆಮ್ಮದಿ ಸಿಗಬೇಕು ಅಂತ ನಾನು ಹೇಳ್ತೀನಿ ಸರ್. ನೀವು ಸರ್, ನಿಮ್ಮ ಮಾತು ಮಲ್ಲಯ್ಯ ಪಿರಮಿಡ್ ಬಗ್ಗೆ, ಈ ಒಂದು ಕಾರ್ಯಕ್ರಮಗಳ ಬಗ್ಗೆ, ಸೊ ಇನ್ನು ಏನೆಲ್ಲ ಮಾಡಬೇಕಂತಿದ್ದೀರಾ, ಅಥವಾ ನಿಮ್ಮೊಂದು ಸಂದೇಶ? ಸಂದೇಶ ಸರ್, ಆ್ಯಕ್ಚುಲಿ ಬೆಂಗಳೂರಲ್ಲಿ ನಾನು ಹೇಳಿದ ಪ್ರಕಾರ ಪಿರಮಿಡು ನಂದು ಇನ್ನೂ ಜಾಸ್ತಿ ಕಟ್ಟಬೇಕಂತ ಇತ್ತು. ಇದು 18x18 ಇತ್ತು. ನಾನು 22 ನನ್ನ ಆಸೆ ಇತ್ತು ಅವಾಗ. ಇಲ್ಲ ಜನ ಬರಲ್ಲ ಅಂತ ಇವರು ಒಂದು ನಮ್ಮ ಅಕ್ಕಪಕ್ಕದವ್ರ ಭಾಗದವ್ರು ಹಿಂಗೆ ಇತ್ತಲ್ಲ, 18x18 ಕಟ್ಟಿ ಇಲ್ಲಿ ಪ್ರತಿ ತಿಂಗಳ ಧ್ಯಾನ ಸ್ಟಾರ್ಟ್ ಆದಾಗಿಂದ ಇಲ್ಲಿ ಜಾಗನೇ ಸಿಗಲ್ಲ ಸರ್. ಹೊರಗಡೆನೂ ಜಾಗ ಸಿಗಲ್ಲ, ಎಲ್ಲ ಕ್ಯೂ ಆಗಿ ನಿಂತ್ಕೊಂಡು ಪಾಪ ಮಾಡ್ತಾ ಇದ್ದಾರೆ. ಅದೊಂದು ನಾನು ಒಳಗೆ ಮನಸ್ಸಿನಲ್ಲಿ ಕೊರಗ್ತಾ ಇರುತ್ತೆ. ಅಲ್ಲಿ ಫಸ್ಟ್ 22 ಮಾಡಿದರೆ ಸ್ವಲ್ಪ ಇನ್ನೂ ಒಂದು 20 ಜನ ಕೂತ್ಕೋತಾ ಇದ್ದರು ಇಲ್ಲಿ. ಆದರೂ ಕೂಡ ಆ ಎನರ್ಜಿ ಇದೆ, ಸುತ್ತಮುತ್ತಲ ಎನರ್ಜಿ ಇದ್ದೇ ಇರುತ್ತೆ, ಆಗ್ತಾಯಿದೆ. ಆಮೇಲೆ ಈ ಮಲ್ಲಯ್ಯ ಪಿರಮಿಡ್ ವತಿಯಿಂದ ಪತ್ರಿಜಿಯವರು ಒಂದು ಹಿಂದಿಯಲ್ಲಿ ಹೇಳ್ತಾಯಿದ್ರು, ನಿಮಗೆ 3 ರೊಟ್ಟಿ ಸಿಕ್ಕಿದರೆ 1 ರೊಟ್ಟಿ ತಿನ್ನಿ, 2 ರೊಟ್ಟಿಯನ್ನು ನೀವು ಅನ್ನದಾನ ಮಾಡಿ, ಅದರಿಂದ ಒಳ್ಳೆಯದಾಗುತ್ತೆ. ಅದೇ ಕನ್ಸಲ್ಟನ್ನು ನಾನು ನನ್ನ ಹೆಂಡತಿ ಇಟ್ಕೊಂಡು ನಮ್ಮ ಬರ್ತಕ್ಕಂಥ ದುಡ್ಡದಲ್ಲಿ ನಾವು ಒಂದು ಸ್ವಲ್ಪ ಒಂದು 5% 10% ಆ ದುಡ್ಡನ್ನು ಎಕ್ಸ್ಟ್ರಾ ತೆಗೆದಿಡ್ತೀನಿ. ಅದು ಅನ್ನಪ್ರಸಾದ ಆಗಬೇಕು. ಅದು ಅನ್ನಪ್ರಸಾದ ಆದರೆ ಅದು ಓನ್ಲಿ ಆತ್ಮಜ್ಞಾನಿಗಳಾಗಬೇಕು. ಅವ್ರಿಗೆ ಮುಟ್ಟಿದರೆ ನಮಗೊಂದು ಥರ ಸಂತೋಷ. ಎಲ್ಲೆಲ್ಲ ಜಾತ್ರೆ ಕೇತ್ರಿ ಎಲ್ಲ ನಡೀತಾ ಇರುತ್ತೆ, ಎಲ್ಲೆಲ್ಲ ಮಾಂಸಾಹಾರಿ ಇರುತ್ತೆ, ಅಂಥಲ್ಲಿ ನಾವು ಅನ್ನಪ್ರಸಾದ ಮಾಡಿದ್ರೆ ಅದು ನನಗೆ ಮುಟ್ಟಲ್ಲ. ನಂದು ಏನೇ ಇದ್ರೂ ಗೋಲು ಪಿರಮಿಡ್ ಶಕ್ತಿ, ಪಿರಮಿಡ್ದವ್ರ ಧ್ಯಾನಿಗಳಿಗೆ ಹೋಗ್ಬೇಕು, ಆಧ್ಯಾತ್ಮಿಕದವ್ರಿಗೆ ಹೋಗ್ಬೇಕು, ಇದಂತ ಒಂದು ಆಸೆ ಸರ್. ಮತ್ತು ಈ ಮಲ್ಲಯ್ಯ ಪಿರಮಿಡ್ ವತಿಯಿಂದ ಹಳ್ಳಿಗಳಲ್ಲಿ ನಾವು ಪ್ರಚಾರ ಮಾಡಬೇಕು. ಸ್ಕೂಲ್ಗಳಲ್ಲಿ ಮಕ್ಕಳಿಗೆ ಮೇನ್ ಅದು ಮುಖ್ಯವಾದಂಥ ಧ್ಯಾನ ಸರ್.
ಪ್ರತಿಯೊಂದು ಮಕ್ಕಳಿಗೆ ನಾವು ಅವ್ರ ಮನೆಗೆ ಹೋಗಿ ಪೇರೆಂಟ್ಸ್ಗೆಲ್ಲ ಹೇಳಿ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಯಾವ ಥರ ಅಂದರೆ ಮಕ್ಕಳಿಗಾಗಿ ನೀವು ಆಸ್ತಿ ಮಾಡಿ ಇಡಬೇಡಿ, ನಿಮ್ಮ ಮಕ್ಕಳನ್ನೇ ನೀವೇ ಆಸ್ತಿ ಮಾಡಿ, ಅವರಾಗೆ ಆಸ್ತಿ ಆಗಿರಬೇಕು. ಮಕ್ಕಳಿಗೋಸ್ಕರ ನಾವು ಆಸ್ತಿ ಮಾಡಿ ಇಡಬಾರ್ದು. ಒಂದು ಆನಾಪಾನಸತಿ ಧ್ಯಾನ 1 ರೂಪಾಯಿ ಇಲ್ಲದಂಥ ಖರ್ಚು ಈ ಧ್ಯಾನ ಎಲ್ಲ ಲಾಸ್ಟ್ ಸ್ಟೇಜ್ ಅಂದರೆ ಇದೇ ಧ್ಯಾನ ಸರ್. ನನ್ನ ಪ್ರಕಾರ ಎಲ್ಲಿ ಬೇಕಾದವರು ಜಗತ್ತಿನಲ್ಲಿ ಧ್ಯಾನದೊಳಗಡೆ ಲಾಸ್ಟ್ ಸ್ಟೇಜ್ ಧ್ಯಾನ ಅಂದರೆ ಆನಾಪಾನಸತಿ ಧ್ಯಾನ ಸರ್. ಹಾಂ ಸರ್, ವೆರಿ ನೈಸ್. ಅದರ ಜೊತೆಗೇ ನಮ್ಮ ಈ ಕಡೆ ಮೂಢನಂಬಿಕೆಗಳು ಜಾಸ್ತಿ ಸರ್. ನಮ್ಮ ಕೆಲವೊಬ್ಬರಿಗೆ ಇರುತ್ತೆ. ಅಂದರೆ ನನ್ನ ಪ್ರಕಾರ ಈಗ ಯಾಕೆ ಮಾಡ್ತಾ ಇದ್ದಾರೆ ಇವರು ಪೂಜೆ ಪುನಃ ಸರ್ ಅಂತ ಯಾರ್ಯಾರು ಹೇಳಿದ್ರಲ್ಲ ಸರ್, ಅವರು ಕೂಡ ನಾವು ಹೇಳಿದ್ದೀವಿ. ಇದು ಒಂದು ಪಿರಮಿಡ್ ಶಕ್ತಿ. ಪಾಪ ಅವ್ರದ್ದೊಂದು ತಪ್ಪಲ್ಲ, ಅದು ಅಜ್ಜ ಮುಖಾಂತರ ಬಂದಿರತಕ್ಕಂಥ ರೀತಿ ನಿವಾಜಗಳು ಅದು ಅಚಾನಕ್ ಅವ್ರು ಹೇಳ್ತಾರೆ. ನಮಗೂ ಗೊತ್ತಿದ್ರಿಕಲ್ಲ ಅದು ಮೊದಲು, ನಮ್ಗೆ ಗೊತ್ತಾದ್ಮೇಲೆ ನಾವು ಬದಲಾಗಿದ್ದೀವಿ. ಅವರು ಕೂಡ ಗೊತ್ತಾದ್ಮೇಲೆ ಆಗೇ ಆಗ್ತಾರೆ. ಈ PMC ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಭಾಗದವ್ರನ್ನೂ ಕೂಡ ಈ ಮೂಢನಂಬಿಕೆಗಳನ್ನ ಬಿಟ್ಟುಬಿಡಿ. ಈ ಆನಾಪಾನಸತಿ ಧ್ಯಾನಕ್ಕೆ ಬಂದರೆ ಎಲ್ಲ ರೋಗ ನಿವಾರಣೆ ಆಗುತ್ತೆ. ಯಾವುದೂ ಒಂದು ದವಾಖಾನೆಗೆ ಹೋಗುವಂಥ ಅವಶ್ಯಕತೆಯೇ ಇಲ್ಲ. ಮತ್ತು ಈ ನಮ್ಮ ಅಕ್ಕಪಕ್ಕದ ಊರಿನವರು ಯಾರಿಗಾದ್ರೂ ಜಾಸ್ತಿ ನೀವು ದವಾಖಾನೆಗೆ ಇದ್ದರೆ ಏನೋ ರೋಗ ಹೋಗ್ತಾ ಇಲ್ಲ ಅಂದರೆ ಮಲ್ಲಯ್ಯ ಪಿರಮಿಡ್ಗೆ ಬನ್ನಿ. ಕಂಟಿನ್ಯೂಗೆ 41 ದಿನ ಮಂಡಲ ಧ್ಯಾನ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮ ರಿಪೋರ್ಟ್ ತೊಗೊಂಬನ್ನಿ. 41 ದಿನ ಆದಮೇಲೆ ರಿಪೋರ್ಟ್ ತೆಗೆದು ನೋಡಿ ನೀವು ಆಗಿ 100% ಆ ಥರ ಇಲ್ಲಿ ಆಗಿದೆ ಸರ್. ನಮ್ಮ ಪಿರಮಿಡಲ್ಲಿ ಆಗಿದೆ ಸರ್. ನಾವು ಕೂಡ ಇಲ್ಲಿ ಒಂದು ಪತ್ರಿಜರು ಹೇಳಿದ್ರ ಪ್ರಕಾರ ಟಮಾಟೆ ಹಣ್ಣು ಇಟ್ಟಿದ್ವಿ 21 ಡೇಸ್ ಈ ಪಿರಮಿಡ್ ಕೆಳಗಡೆ ಸರ್. ಇಲ್ಲಿ ನಾಗಪ್ಪ ಅನ್ನೋರು ಅಂತ ನಮ್ಮ ಫ್ರೆಂಡ್ ಅವನು ಬರ್ತಾ ಇದ್ದ ಧ್ಯಾನಕ್ಕೆ, ಅವ್ರ ಮನೇಲಿ ಒಂದು ಟಮಾಟೆ ಹಣ್ಣು ಇಟ್ಟಿದ್ವಿ ಸರ್. ಬಟ್ ಇಲ್ಲಿ ಇಟ್ಟಿರ್ತಕ್ಕಂಥ ಹಣ್ಣು ಅದು ತನ್ನ ಶಕ್ತಿಯನ್ನು ಕಳ್ಕೊಳ್ಳಿಲ್ಲ, ಸ್ವಲ್ಪ ಹಿಂಗಾಯಿತು, ಹಂಗೆ ಇತ್ತು ಸರ್. ಅವ್ರ ಮನೆಯಲ್ಲಿದ್ದಂಥ ಅದು ಕೊಳ್ತೋಯ್ತು ಸರ್. ಇಷ್ಟೊಂದು ಶಕ್ತಿ ಇರಬೇಕಾದ್ರೆ ಆ ಜನಕ್ಕೆ ನಾನು ಇಲ್ಲಿ ಪ್ರಯೋಗ ಮಾಡಿ ತೋರಿಸ್ತಾ ಇರ್ತೀನಿ. ಆಮೇಲೆ ಪಿರಮಿಡ್ ಕ್ಯಾಪ್ಗಳನ್ನು ಕೊಡ್ತಿರ್ತೀವಿ. ನೀವು ಪಿರಮಿಡ್ ಕ್ಯಾಪ ಒಂದೇ ಸ್ಥಾನಕ್ಕೆ ಧ್ಯಾನಕ್ಕೆ ಬರಲ್ಲ, ಅದನ್ನು ನೀವು ನೀರಿನ ಮೇಲೆ ಇಟ್ಕೊಳ್ಳಿ, ಆರೋ ಮೇಲೆ ಇಟ್ಕೊಳ್ಳಿ, ಹಣ್ಣಿನ ಮೇಲೆ ಇಟ್ಕೊಳ್ಳಿ, ನಿಮ್ಮ ಮಾಡ್ತಕ್ಕಂಥ ಕಾಯಿಪಲ್ಲೆ ಅಲ್ಲಿ ಇಟ್ಟು ಅದು ಎನರ್ಜಿ ಬರುತ್ತೆ. ಅದರ ಪ್ರಕಾರ ನಾವು ಹೇಳ್ತಾ ಇರ್ತೀವಿ. ನಾನು ನಿರಂತರ ಏನೇ ಕೆಲಸ ಇದ್ರೂ ಕೂಡ ಆ ಕೆಲಸಗಳನ್ನು ಬಿಟ್ಟು ನಾನು ನಮ್ಮ ಪರಿವಾರ ಈ ಜನಗಳಿಗೋಸ್ಕರ ಆಧ್ಯಾತ್ಮಿಕಗೋಸ್ಕರ ಆನಾಪಾನಸತಿ ಧ್ಯಾನಕ್ಕೆ ರೆಡಿ ಸಿದ್ಧವಾಗಿದ್ದೀವಿ ಸರ್. ಗ್ರೇಟ್ ಸರ್. ಹಾಂ ಸರ್. ಸೊ ಇಷ್ಟು ಒಂದು ಡೆಡಿಕೇಟೆಡ್ ಆಗಿ ನೀವು ಕೆಲಸ ಆಲ್ರೆಡಿ ಮಾಡ್ತಾ ಇದ್ದೀರಾ. ಬಿಕಾಸ್ ನಾನು ನೋಡ್ತಾನೆ ಇದ್ದೀನಿ, ನಿಮ್ಮಿಂದ ಏನೋ ಹೆಚ್ಚು ಧ್ಯಾನ ಪ್ರಚಾರ ಆಗಲಿ, ನಾರ್ತ್ ಕರ್ನಾಟಕ ಎಲ್ಲ ಸ್ಪ್ರೆಡ್ ಆಗಬೇಕು ನಿಮ್ಮ ಕಡೆಯಿಂದ. ನೀವು ಅದಕ್ಕೆ ನಿಂತಿದ್ದೀರಾ. ಸೊ ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್. ತುಂಬ ಅಂದರೆ ತುಂಬ ಸಂತೋಷ ಆಗ್ತಾಯಿದೆ ಸರ್. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ನಾವು ಅಂದ್ಕೊಂಡ ಪ್ರಕಾರನೇ ಎಲ್ಲ ನಮಗೆ ಸಾಧನೆಗಳೇ ಆಗ್ತಾ ಬಂತು. ನಾವು ಪಿರಮಿಡ್ದಿಂದ ಏನು ಲಾಭ ಪಡಿತಾ ಇದ್ದೀವಿ. ಯಾವಾಗ ನಾವು ಈ ಪಿರಮಿಡ್ ಕಟ್ಟಿದ್ದೀವಲ್ಲ ಸರ್, ನನಗೆ ಏನು ಸಿಗಬಾರ್ದೆಲ್ಲ ಸಿಗ್ತಾನೆ ಬಂದಿದೆ, ಡಬಲ್ ಆಗ್ತಾ ಬಂದಿದೆ ಸರ್. ಏನೇ ನಾವು ಅಂದ್ಕೊಂಡಿದ್ದು ಗೋಲ್ ಅಚೀವ್ ಆಗ್ತಾ ಬರ್ತಾಯಿದೆ. ಏನೇ ಕೆಲಸಗಳನ್ನು ಮಾಡ್ತಾಯಿದ್ರೆ ಅಚಾನಕ್ ಅದು ಗೊತ್ತಿಲ್ಲದೇ ಕೆಲಸ ನಮ್ಮದು ಆಗ್ತಾ ಹೋಗ್ತಾ ಇದೆ. ಯಾವುದೂ ನಿರ್ಬಂಧನೆ ಇಲ್ಲ, ಯಾವುದೂ ಕಟ್ಟಿಲ್ಲ ಸರ್. ಸರಳ ರೀತಿಯಿಂದ ಆಗ್ತಾಯಿದೆ. ಇದು ಒಂದು ದೊಡ್ಡ ನಾಳೆ ಆಗ್ತಾ ಇರೋದು ದೊಡ್ಡ ಒಂದು ಮೇಘ ಅಂತ ಅನ್ಕೊಬತ್ತೀನಿ ನಾನು ಸರ್. ನನಗೆ ಒಂದು ಎಲ್ಲರೂ ಮದುವೆಗಳನ್ನು ಮಾಡ್ತಾರೆ, ಮನೆ ಕಟ್ಟಿದ ಒಂದು ಲೋಕಾರ್ಪಣೆ ಬೇರೆ ಮಾಡ್ತಾರೆ. ನಾನು ಮನೆ ಮೆನ್ಷನ್ ಲೋಕಾರ್ಪಣೆ ಅಂತ ಹಾಕಿದ್ದೀನಿ ಅಷ್ಟೇ, ಗೃಹ ಪ್ರವೇಶ ಅಂತೇಳಿ. ಬಟ್ ಆ್ಯಕ್ಚುಲಿ ಅದು ಗೃಹ ಪ್ರವೇಶ ಮುಹೂರ್ತ ಇಲ್ಲ. ಬಟ್ ಹಿಂದ್ಗಡೆ 5 ತಾರೀಕು ಮುಗಿಸಿದ್ದೀನಿ ಸರ್, ಏಪ್ರಿಲ್ 5ಕ್ಕೆ. ಓಕೆ. ನನಗೆ ಓನ್ಲಿ ಮಾಡೋದು ಪಿರಮಿಡ್ ಧ್ಯಾನದ ಬದಲು ಮತ್ತು ಮಲಯ ಪಿರಮಿಡ್ ಲೋಕಾರ್ಪಣೆಗೋಸ್ಕರ ಸರ್ ನಾಳೆ ಮಾಡ್ತಾ ಇರೋದು ನಾನು. ಆಧ್ಯಾತ್ಮಿಕ ಸಲುವಾಗಿ ಇದನ್ನು ಎಲ್ಲರೂ ಜನಕ್ಕೆ ಮುಟ್ಟಿಸ್ಬೇಕು ಸರ್. ನಾವು ಇನ್ನೂ ಹೆಚ್ಚಾಗಿ ನಮ್ಮ ಭಾಗದಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಈ ಥರ ಎಲ್ಲ ಧ್ಯಾನಿಗಳು ಭಾಗದವರು ಮಾಡ್ತಾ ಹೋದರೆ ಇನ್ನೂ ಹೆಚ್ಚಾಗಿ ಇದು ಬೆಳೀತಾ ಹೋಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಮೇಡಮ್, ನಿಮ್ಗೆ ಅನಿಸ್ತದೆ ಹೌ ಯು ಆರ್ ಫೀಲಿಂಗ್? ನೇಚರ್ ಫೀಲಿಂಗ್ ಸರ್. ಎಲ್ಲ ಆತ್ಮಧ್ಯಾನಿಗಳು ಬರ್ತಾ ಇದ್ದಾರೆ, ಅಷ್ಟೊಂದು ಎನರ್ಜಿ ಇಲ್ಲಿ ಆವರಿಸ್ತಾ ಇದೆ. ನಮ್ಮ ಕಲ್ಲೋಳಿ ಹನುಮಂತ ಆಂಜನೇಯ ಸ್ವಾಮಿಯ ಒಂದು ಕೃಪಾಶೀರ್ವಾದದಿಂದ ಇಲ್ಲಿ ಸಾಕಷ್ಟು ಎನರ್ಜಿಯನ್ನು ಎಲ್ಲರೂ ಕೊಟ್ಟು ಹೋಗ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ಸರ್. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳೆಲ್ಲ ಇಲ್ಲಿ ಬಂದು ಹೋಗಿದ್ದಾರೆ ಸರ್. ಅವರ ಆಶೀರ್ವಾದ ಅಂತ ಅನ್ಕೋತೀನಿ. ಇದು ಕಟ್ಟಡ ಸ್ಟಾರ್ಟ್ ಆದ ತಕ್ಷಣ ಸುಬ್ರಹ್ಮಣ್ಯ ಸರ್ ಅವರು ಬಂದು ಹೋಗಿದ್ದಾರೆ. ನೆಕ್ಸ್ಟ್ ಬಂದಿದ್ದು ನಮ್ಮ ಪ್ರೇಮಾ ಸರ್ ಇಲ್ಲಿ ಈ ಜಾಗದಲ್ಲಿ. ಓಕೆ. ನಾವು ಗೋಡೆ ಅಟ್ಟ ಕಟ್ಟಿಸಿದ್ದೀವಿ. ಅವ್ರು ಬಂದು 15 ನಿಮಿಷ ಧ್ಯಾನ ಮಾಡಿ ಇದು ಮುಂದೆ ಆಗತಕ್ಕಂಥ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಫಂಕ್ಷನ್ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಇದು ಮಲಯ ಪಿರಮಿಡ್ ಆಗುತ್ತೆ ಅಂತೇಳಿ ಅವರು ಕೂಡ ಹೇಳಿದೆ ಸರ್. ಅದೇ ಪ್ರಕಾರನ ಇದು ಆಗ್ತಾ ಬಂತು. ನೆಕ್ಸ್ಟ್ ನಮಗೆ ಫುಲ್ ಇವರು ಕರಜಿಮಠ ಸ್ವಾಮಿಗಳು ಅವರು ಬ್ರದರ್ಸು ಸಪೋರ್ಟ್ ಕೊಟ್ಟರು. ಮತ್ತು ಅದಕ್ಕಿಂತ ಹೆಚ್ಚು ನಮ್ಮ ಸಂಕ್ರಟ್ಟಿ ರಂಗಣ್ಣ ಸರು
ನಮ್ಮದು ವಿಶಾಲಕ್ಷ್ಮಿ ಮೇಡಮ್ ನಮ್ಗೆ ಹೆಡ್ ಆಫೀಸ್ ಸರ್ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೆಡ್ ಆಫೀಸ್ ನಮ್ಮ ಸೆಕ್ರೆಟರಿ ಸರ್. ಅವ್ರ ಮುಖಾಂತರ ಏನೇ ಇದನ್ನು ಕೂಡ ಅವರ ಒಂದು ಶಕ್ತಿ ತುಂಬ್ತಾರೆ ನಮಗೆ. ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಮಾಡಬೇಕಾದ್ರೆ ಅವರು ಕೂಡ ಮತ್ತು ಕರಜಗಿ ಮಠ ಬ್ರದರ್ಸ್ ಕೂಡ ಎಲ್ಲ ಭಾಗದವರು ಮಾಸ್ಟರ್ಸ್ಗಳು ನಮಗೆ ಯಾರ್ಯಾರು ಪರಿಚಯ ಇದ್ದಾರೆ ಎಲ್ಲರೂ ಸರ್ ತುಂಬ ಸಪೋರ್ಟ್ ಕೊಟ್ಟು ಈ ಮಲಯ ಪಿರಮಿಡ್ 9 ತಿಂಗಳ ನಿರಂತರವಾಗಿ ಇಷ್ಟೆಲ್ಲ ಸಾಧನೆ ಮಾಡಬೇಕು. ಅವರು ಮುಖ್ಯ ಸರ್. ನಾವು ಅಷ್ಟು ಬಿಗ್ನೇರ್ಸ್ ಸರ್ ಇವಾಗ. ನಿಮ್ಮಂಥ ಪಿರಮಿಡ್ ಮಾಸ್ಟರ್ಗಳು ಬಂದು ಇಲ್ಲಿ ಜನಕ್ಕೆ ಮೂಡಿಸ್ತಾ ಇದ್ದೀರಲ್ಲ ಅದು ದೊಡ್ಡ ವಿಷಯ. ಆಮೇಲೆ ಇನ್ನೊಂದು ದೊಡ್ಡ ಸೆಲೆಕ್ಟ್ ಹೇಳ್ಬೇಕಂದ್ರೆ PMC ಕನ್ನಡ ಚಾನಲ್ ಕೇಳಿಸ್ ಅವ್ರು. ನಾವೆಲ್ಲರಿಗೂ PMC ಕನ್ನಡ ನೋಡಿ PMC ಕನ್ನಡ ಮುಖಾಂತರ ಎಷ್ಟೋ ಜನಕ್ಕೆ ಫಾರ್ವರ್ಡ್ ಮಾಡಿ ಅವ್ರಿಗೆಲ್ಲ ನಾವು ಲಕ್ಷಾಂತರ ಜನ ನಿಮ್ಮಂಥವರು ಧ್ಯಾನಿಗಳು ಬದಲಾಗಿದ್ದಾರೆ. ಯಾಕೆ ಮೆಡಿಸಿನ್ ಬಿಟ್ಟು ಇದು ಧ್ಯಾನ ಮಾಡಿದ್ರು ನಿಮಗೆ ಒಳ್ಳೆಯದಾಗುತ್ತೆ ಅಂತ ಎಲ್ಲ ಜಾತಿಯವ್ರಿಗೆ ಕಳಿಸಿ ಎಷ್ಟೋ ಜನ ಅದರಿಂದ ಬದಲಾಗ್ತಾಯಿದೆ ಸರ್. ಈ PMC ಕನ್ನಡ ತುಂಬ ಒಳ್ಳೆಯದಂತ ಕೆಲಸ ಮಾಡ್ತಾಯಿದೆ. ಇನ್ನೂ ಮುಂದುವರಿಲಿ ಅಂತ ಸರ್ ನಾನು ಬೇಡಕ್ಕೆ ಇಷ್ಟಪಡ್ತೀನಿ. ಮುಂದೆ ಬರ್ತಕ್ಕಂಥ ಇಲ್ಲಿ ನಮ್ಮ ಭಾಗದಾಗಲ್ಲಿ PMC ವತಿಯಿಂದ ಸ್ವಲ್ಪ ಇನ್ನೂ ಜಾಸ್ತಿ ಅವ್ರಿಗೆ ಬಂದು ಮನೆಗೆ ಮುಟ್ಟಬೇಕಂತ ನಾನು ಕೇಳ್ಕೊತಿದ್ದೇನೆ ಸರ್ ನಿಮ್ಮಲ್ಲಿ. ಫಾರ್ ದ ಕೈಂಡ್ ವರ್ಡ್ಸ್ ಆಗಲಿ ಸರ್. ಯಾಕಂದರೆ ಧ್ಯಾನ ಪ್ರಚಾರಕ್ಕಾಗಿಯೇ ಇರೋದು PMC ಚಾನಲ್ ಸರ್. ಪತ್ರಿಜಿ ಬೇರೆ ಅಲ್ಲ, PMC ಚಾನಲು ಬೇರೆ ಅಲ್ಲ. ಓಕೆ ಸರ್, ಪತ್ರಿ ಸರ್ ಹೇಳ್ತಾರೆ ಈ 40 ವರ್ಷದ ಒಂದು ಕೃಷಿಯ ಒಂದು ಫಲ ಅನ್ನೋದು PMC. ಆ ಫಲ ನಾವೆಲ್ಲ ಕೊಡಬೇಕು ಸರ್. ಪತ್ರಿ ಸರ್ ಬೀಜ ಹಾಕಿ ಒಂದು ಮೊಳಕೆ ಅದೆಲ್ಲ ಆದಮೇಲೆ ಒಂದು ಮರದವರೆಗೆ ಬೆಳೆಸಿದ್ದಾರೆ, ಎಲ್ಲ ಫಲಗಳು ಬಂದಿದೆ ಈಗ. ದಟ್ ಈಸ್ PMC. ಆ PMC ಪ್ರತಿಯೊಬ್ಬರು ಕೊಡೋದೇ ನಮ್ಮ ಡ್ಯೂಟಿ ಸರ್ ಅಷ್ಟೇ. ನೀವು ಅದನ್ನೆಲ್ಲರಿಗೂ ಫಾರ್ವರ್ಡ್ ಮಾಡ್ತಿದ್ದೀರಾ, ಅದರಿಂದ ಎಲ್ಲರೂ ಚೇಂಜ್ ಆಗ್ತಾ ಇದ್ದೀರಾ. ರಿಯಲಿ ನೈಸ್. ಸೊ ಈ ಮಲಯ ಪಿರಮಿಡ್ಗಾಗಲಿ, ನಾಟ್ ಓನ್ಲಿ ಮಲಯ ಪಿರಮಿಡ್ ಸರ್, ಕರ್ನಾಟಕದಲ್ಲಿ ಎಲ್ಲಿ ಯಾವುದೇ ಒಂದು ಭಾಗದಲ್ಲಿರಲಿ ಧ್ಯಾನ ಪ್ರಚಾರಕ್ಕಾಗಿ ಮೆಡಿಟೇಷನ್ ನಮ್ಮ ಒಂದು PSSM ಸಿದ್ಧಾಂತಗಳೇನಿದೆ ಅವನ್ನೆಲ್ಲ ತಲುಪಲಿಕ್ಕೆ PMC ಈಸ್ ಆಲ್ವೇಸ್ ರೆಡಿ ಸರ್. ಸೊ ವಿಶ್ ಯು ಆಲ್ ದ ಬೆಸ್ಟ್ ನಾಳೆ ಇದು ಪ್ರೋಗ್ರಾಮ್ಗೆ ನಮಗೆ. ಆ್ಯಂಡ್ ಸಹನಾ, ನಿನಗೆ ಐ ವಾಂಟ್ ಟು ಆಸ್ಕ್ ಯು ಒನ್ ಕ್ವಶನ್. ಸೊ ಇಷ್ಟು ಚಿಕ್ಕ ಏಜಲ್ಲಿ ಧ್ಯಾನ ಸೊಸೈಟಿ ಸೇವೆ ಮಾಡಬೇಕು ಅದು ಇದು ಅಂತ ನಿಮಗೆಲ್ಲ ಥಾಟ್ಸ್ ಇದೆ. ವೈ ವಾಂಟ್ ಲೈಕ್ ಈ ಒಂದು ಏಜಲ್ಲಿ ನಿಮ್ಮ ಥರ ಈ ಏಜಲ್ಲಿ ಆ ಒಂದು ಸ್ಟೂಡೆಂಟ್ಸ್ ಆಗಿರ್ಬೋದು, ಆ ಯೂತ್ ಆಗಿರ್ಬೋದು, ಯಾಕೆ ಧ್ಯಾನ ಮಾಡಬೇಕು ಈ ಏಜಲ್ಲಿ? ಓಕೆ, ಮೇ ಬಿ ಆಫ್ಟರ್ 50 years, ಆಫ್ಟರ್ 60 years ಧ್ಯಾನ ಮಾಡ್ಬೋದಲ್ಲ. ವೈ ಯು ರೆಕಮೆಂಡ್ ಈ ಏಜಲ್ಲೇ ಯಾಕೆ ಮಾಡಬೇಕು ಅವರು? ಎಸ್ ಸರ್, ಫಸ್ಟ್ದಾಗಿಂದಲೇ ನಾನು ಚಿಕ್ಕವಳು ಇದ್ದಾಗಿಂದಲೇ ನನಗೆ ಸೈಂಟಿಸ್ಟ್ ಅಂದರೆ ತುಂಬ ಇಷ್ಟ ಸರ್. ಹೀಗೆ APJ ಅಬ್ದುಲ್ ಕಲಾಂ ಸರ್ ಆಗಿರಲಿ, ಮತ್ತು ಹೀಗೆ ಬುದ್ಧ ಆಗಿರಲಿ, ನಾನು ಎಲ್ಲರೂ ನೋಡ್ತಾ ಬಂದೆ. ಅಂದರೆ ವಿವೇಕಾನಂದ ಸರ್ ಆಗಿರಲಿ, ಎಲ್ಲರೂ ನೋಡಿದಾಗ ಅವ್ರು ಮಾಡ್ತಿರೋದು ಧ್ಯಾನ. ಅಂದರೆ ನಾನು ಯಾವುದೇ ಫೋಟೋ ನೋಡಿದಾಗ ಅವ್ರ ಕೈ ಹೀಗೆ ಲಾಕ್ ಇರುತ್ತೆ ಮತ್ತು ಅವ್ರ ಕಣ್ಣು ಮುಚ್ತಾ ಇರುತ್ತೆ. ಬಟ್ ಎಲ್ಲರೂ ನೋಡಿದಾಗ ಇವರು ಹೇಳಿದ್ದಾರೆ ಎಲ್ಲರಿಗೂ, ಬಟ್ ಅವರು ಮಾರ್ಗ ತೋರಿಸಿಲ್ಲ ಹೀಗೆ ಮಾಡಬೇಕಂತ. ಬಟ್ ನಮ್ಮ ಗ್ರೇಟ್ ಸೈಂಟಿಸ್ಟ್ ಅಂದರೆ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ನಾನು ಕರಿತೀನಿ ನಮ್ಮ ಪತ್ರಿಜಿ ಸರ್ ಅವರನ್ನು. ಸೊ ಅವರೇ ಹೇಳಿದಾಗನೇ ನಾನು ಇದು ಟ್ರೂತ್ ಆಗಿದೆ ಮತ್ತು ಇದನ್ನು ಎವ್ರಿ ನಾರ್ಮಲ್ ಪರ್ಸನ್ ಕ್ಯಾನ್ ಫಾಲೋ ದಿಸ್ ಅನ್ನೋದು ನನಗೆ ಗೊತ್ತಾಯಿತು ಸರ್. ಅಂದರೆ ನಾನೇನು ಮಾಡಿದೆ, ಎಲ್ಲ ಸೈಂಟಿಸ್ಟನ್ನು ನೋಡಿದೆ, ಬಟ್ ಇವರು ಒಂಥರ ಬೇರೆ ನನಗೆ ಚೇಂಜ್ ಅನಿಸ್ತಾ ಇದ್ರು. ಅಂದರೆ ದಿಸ್ ಸರ್ ಇಸ್ ಡಿಫ್ರೆಂಟ್ ಫ್ರಮ್ ಎವ್ರಿ ಒನ್ ಅಂತ ಅನಿಸ್ತು ಸರ್ ನನಗೆ. ಹೌ ಅಂದರೆ ಸರ್ ಲೈಕ್ ಈ ಎಲ್ಲ ಸೈಂಟಿಸ್ಟುಗಳು ಮಾಡ್ತಾರೆ, ಬಟ್ ಅವರ ಏನೋ ಒಂದು ಸೀಕ್ರೆಟ್ ಇರುತ್ತೆ ಸರ್, ಅದು ಹಿಡನ್ ಇರುತ್ತೆ, ಅವರು ಹೊರಗಡೆ ಹಾಕಲ್ಲ. ಅಂದರೆ ಬುದ್ಧ ಅವರು ಎಲ್ಲರಿಗೂ ಹೇಳಿದ್ದಾರೆ, ಬಟ್ ಅಂದರೆ ಜನರು ಏನು ಮಾಡ್ತಾರೆ, ಕೆಲವೊಬ್ರು ಕೇಳ್ತಾರೆ, ಕೆಲವೊಬ್ರು ಕೇಳಲ್ಲ. ಬಟ್ ನಮ್ಮ ಸರ್ ಏನಂದರೆ ಅವರು ಎಕ್ಸ್ಪೆರಿಮೆಂಟ್ಸ್ ಮಾಡಿ, ರಿಸರ್ಚಸ್ ಎಲ್ಲ ಮಾಡಿ, ಪಿರಮಿಡ್ ಅನ್ನೋದೇನೋ ಇದನ್ನು ಧ್ಯಾನಕ್ಕೆ ಯಾಕೆ ನಾವು ತಂದು ಇದನ್ನು ಇದರಲ್ಲೇ ಕೂತು ಯಾಕೆ ಧ್ಯಾನ ಮಾಡಿದೆ ಅಂದರೆ ಎನರ್ಜಿ ಬಗ್ಗೆ ಆಗಿರಲಿ ಮತ್ತು ಬುಕ್ಸ್ ಆಗಿರಲಿ ಎಲ್ಲವನ್ನೂ ಅವರು ಹೇಗೆ ಹೇಳ್ತಾರಲ್ಲ ಅದು ನನಗೆ ವೇ ಅನ್ನೋದು ತುಂಬ ಇಷ್ಟ. ದ ವೇ ಹಿ ಟೀಚಸ್ನ ಸರ್ ಅದು ತುಂಬ ಇಷ್ಟ. ಯಾಕೆಂದರೆ ಎಲ್ಲ ಸೈಂಟಿಸ್ಟ್ಗಳು ಅಂದರೆ ಸ್ಪೀಚ್ ಮಾಡ್ತಾರೆ, ಬಟ್ ಸರ್ ಏನದೆ ನಾರ್ಮಲ್ ಆಗಿಯೇ ಅವ್ರಿಗೆ ಮಾತುಗಳನ್ನು ಬರುತ್ತೆ. ಅಂದರೆ ಯಾಕೆಂದರೆ ನಾನು ತುಂಬ ಸ್ಪೀಚಸಲ್ಲಿ ನೋಡಿದ್ದೇನೆ, ಹಿಂದಿ ಆಗಿರಲಿ ಮತ್ತು ಇಂಗ್ಲೀಷಲ್ಲಿ ನಾನು ಜಾಸ್ತಿ ನೋಡ್ತೀನಿ ಸರ್ ಅವ್ರದ್ದು ಒಂದು ಮಾತುಗಳನ್ನು. ಅವಾಗ ನೋಡಿದಾಗ ಅವರು ಡೈರೆಕ್ಟ್ ಹೇಳ್ತಾರೆ, ಅರೆ ಕ್ಯೂ ಭೈ यहाँ पे टाइम वेस्ट करते हो, ध्यान करो, आपके पास सांस है तो ध्यान करो, और नहीं तो और कुछ नहीं है ज़िंदगी में ಅದೆಲ್ಲ ಹೇಳ್ತಾರಲ್ಲ. ನನಗೆ ರಿಯಲ್ ಸರ್, ಇದು ನಿಜ ಸರ್ ಅಂತ ನನಗೆ ಅನಿಸ್ಬಿಡತ್ತೆ ಸರ್. ಅದಕ್ಕೆ ಆ ದಿನದಿಂದ ನನಗೆ ಅವ್ರು ಇನ್ಸ್ಪಿರೇಷನ್ ಸರ್. ಈ ಸೈಂಟಿಸ್ಟ್ ಆಗಿರಲಿ ಮತ್ತು ನಮ್ಮ ಗುರುಗಳು ಪತ್ರಿಜಿ ಸರ್ ಎಲ್ಲವನ್ನೂ ಇನ್ಸ್ಪಿರೇಷನ್ ಆಗಿ ತೊಗೊಂಡು ನನ್ನ ಮನಸ್ಸಿನಲ್ಲಿ ಅದೇ ಬಂದು ನಾನು ಮಾಡಬೇಕು. ಏಜ್ ಡಸಂಟ್ ಮ್ಯಾಟರ್, ನಮಗೆ ಸೋಲ್ ಇದೆ, ಮೈಂಡ್ ಇದೆ, ಬ್ರೈನ್ ಇದೆ, ಬಾಡಿ ಇದೆ, ಎವ್ರಿಥಿಂಗ್ ಈಸ್ ವಿದಿನ್ ಅಸ್. ಎಲ್ಲವನ್ನು ಹೊರಗಡೆ ಬೇಡ, ನಮ್ಮ ಒಳಗಡೆ ತಿಳ್ಕೊಳ್ಳೋಣ. ನನ್ನ ಎಜುಕೇಷನಲ್ಲಿ ಕೂಡ ಸರ್ ನಮಗೆ ಹೀಗೆ ಪೋಯಮ್ಸ್ ಅನ್ನೋದು ಬರುತ್ತೆ. ಅಂದರೆ ಕಬೀರ್ ಅವರಾಗಿರಲಿ, ಮೀರಾ ಆಗಿರಲಿ, ಅವರೆಲ್ಲ ನಾನು ನೋಡ್ತಾ ಇದ್ದೆ ಸರ್. ಆತ್ಮ ಆಪ್ ಲೋಗೋಕ್ಕೆ ಅಂದರೆ ಆ ಬಾಹರ್ ಖೋಜ್ತೆ ಹೊತ್ತು ನೈ ಮಿಲೇಗ, ನಿಮ್ಮ ಒಳಗಡೆ ನೋಡಿ ಅನ್ನೋದೊಂದು ಅದು ಇನ್ಸ್ಪಿರೇಷನ್ ಸಿಕ್ತು. ಎಲ್ಲವನ್ನೂ ನೋಡಿದಾಗ ನನಗೇನು ಅನ್ಸೋದು ಅಂದರೆ ಐ ಆಮ್ ಆಲ್ಸೋ ಅ ಸೋಲ್, ಐ ಆಮ್ ಆಲ್ಸೋ ಬಾಡಿ, ಮೈಂಡ್, ಎವ್ರಿಥಿಂಗ್ ಇಸ್ ದೇರ್, ದೆನ್ ಐ ಶುಡ್ ಡೂ ಸಮಥಿಂಗ್ ಟು ದಿ ಸೊಸೈಟಿ ಆ್ಯಂಡ್ ಟು ಮೈ ಸೆಲ್ಫ್ ಆಲ್ಸೋ ಅಂತ ಅಲ್ಲಿಂದ ಶುರು ಆಯಿತು ಸರ್.
ಮತ್ತು ಸರ್ ಈಗ ಇದು ನನಗೆ ಇನ್ಸ್ಪಿರೇಷನ್ ಸಿಕ್ಕಾಗ ನನಗೆ ಏನು ಅನಿಸ್ತಂದರೆ ಯೂತ್ಗಾಗಿ ನಾನು ಜಾಸ್ತಿ ಹೇಳಬೇಕು. ಯಾಕೆಂದರೆ ಮೊಬೈಲ್ ಆಗಿರಲಿ, ಸೋಷಿಯಲ್ ಮೀಡಿಯಾ ಮತ್ತು ಅವ್ರ ಎಜುಕೇಷನ್ ಇದಷ್ಟೇ ನೋಡ್ತಾರೆ. ಫ್ಯಾಮಿಲಿ ಅನ್ನೋದು ಜಾಸ್ತಿ ಅವರು ಗಮನನೇ ಕೊಡಲ್ಲ. ಓನ್ಲಿ ದೇ ಲಿವ್ ಫಾರ್ ದೆಮ್ಸೆಲ್ ಅಂತ ನಾನು ನೋಡಿದೆ. ಆವಾಗ ನನಗೇನು ಅನಿಸ್ತಂದರೆ ನಾನೇ ಇಷ್ಟು ನನಗೆ ಈಗ ಬಂದಾಗ ನನಗೆ ಕೇವಲ ನಾನು ಧ್ಯಾನ ಮಾಡಿದೆ ಮತ್ತು ಎಲ್ಲ ಸ್ಪೀಚ್ ಆಗಿರಲಿ ಮತ್ತು ಎಕ್ಸ್ಪೀರಿಯೆನ್ಸನ್ನು ಕೇಳಿ ನನಗೆ ಇಷ್ಟು ಸಿಕ್ಕಾಗ ನನಗೆ ಯಾಕೆ ನಾನು ಫ್ರೆಂಡ್ಸ್ಗಳ ಅವ್ರಿಗೆಲ್ಲ ಹೇಳಬಾರ್ದು. ಅವರು ಕೇಳ್ತಾರಲ್ಲ, ಮೊದಲಿಗಾಗಿ ಒಪ್ಕೊಳ್ತೀನಿ, ಅವರು ಕೇಳಲ್ಲ. ಯಾಕಂದರೆ ಸರ್ ನಾನು ಬೆಂಗಳೂರಲ್ಲಿ ಹೋಗಿ ಅಲ್ಲಿಂದ ಬಂದಾಗ ಅಸೆಂಬ್ಲಿ ಕಂಡಕ್ಟ್ ಆದಾಗ ನಾನು ಟೀಚರ್ಸ್ ಆಗಿರಲಿ ಮತ್ತು ಎಲ್ಲ ಸ್ಟೂಡೆಂಟ್ಸ್ ಅಂದರೆ ಇಡೀ ಸ್ಕೂಲಲ್ಲಿ ನಾನು ಹೇಳಿದ್ದೆ. ಆಗ ಫಸ್ಟ್ ಪ್ರಿನ್ಸಿಪಲ್ ಮ್ಯಾಮ್ಗೂ ಗೊತ್ತಿತ್ತು ಅಬೌಟ್ ದಿಸ್ ಮೆಡಿಟೇಷನ್. ಆಮೇಲೆ ನಾನು ಹೇಳಿದಾಗ ಭಾಳಷ್ಟು ಜನ ನನಗೆ ಕೇಳಿದರು, ನಿನಗೆ ಏನೇನಾಗಿದೆ, ನಿನಗೆ ಎಕ್ಸಾಮಲ್ಲಿ ಏನು ಇಂಪ್ರೂವ್ ಆಗಿದೆ ಅದೆಲ್ಲ ಕೇಳಿದ್ರು. ನಾನು ಅವ್ರಿಗೆ ಎಲ್ಲ ಕರೆಕ್ಟಾಗಿ ಉತ್ತರ ಕೊಟ್ಟೆ ಸರ್. ಬಟ್ ಕೆಲವು ಫ್ರೆಂಡ್ಸ್ ಏನಂದರು, ಇದೇನು ಸುಮ್ಮ ಟೈಮ್ ವೇಸ್ಟ್, ಇದು ಯು ಶುಡಂಟ್ ಡೂ ಇಟ್ ಅಂತ ನೆಗೆಟಿವ್ ಅನ್ನೋದು ಹೇಳಿದ್ರು. ನಾನು ಅವ್ರು ಯಾವಾಗ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಓಕೆ, ವಾಟ್ ಎವರ್ ಯು ವಾಂಟ್ ಯು ಡೂ ಅಂತ. ಬಟ್ ನಾನು ನನಗೆ ಎಷ್ಟಾಗುತ್ತೆ ನಾನು ಹೇಳಿದೆ. ಬಟ್ ಸರ್ ಇನ್ನೊಂದು ಮೇಜರ್ ಚೇಂಜ್ ನಾನು ಅವ್ರ ಒಳಗಡೆ ಏನು ಕಂಡು ಬಂತಂದರೆ, ಬೋರ್ಡ್ ಎಕ್ಸಾಮ್ ನಡೀತು ನಂದು 10th ಸ್ಟ್ಯಾಂಡರ್ಡಲ್ಲಿ. 15 ಮಿನಿಟ್ಸ್ ಟೈಮ್ ಇರುತ್ತೆ ಸರ್. ಅದಾದಮೇಲೆ ಕ್ವಶನ್ ಪೇಪರ್ ಸಿಗುತ್ತೆ. ಎಕ್ಸಾಮ್ ಹಾಲಲ್ಲಿ ಎಂಟರ್ ಆದಾಗ 15 ಮಿನಿಟ್ಸ್ ನಾನು ಕೂತು ಧ್ಯಾನ ಮಾಡ್ತಿದ್ದೆ. ಬಿಕಾಸ್ ಐ ಲವ್ ಮೆಡಿಟೇಷನ್ ಆ್ಯಂಡ್ ಐ ವಿಲ್ ಡೂ ಇಟ್ ಅಂತ ನಾನು ಮಾಡಿದೆ ಸರ್. ನಾನು 15 ಮಿನಿಟ್ಸ್ ಮುಗಿದಾಗ ಕಣ್ಣು ತೆಗೆದು ನೋಡಿದೆ, ಹಿಂದೆ ನನ್ನ ಫ್ರೆಂಡ್ಸ್ ಇದ್ದರೆ ಸರ್, ಅವರು ಕೂಡ ಧ್ಯಾನ ಮಾಡ್ತಾಯಿದ್ರು. ನಾನು ಫಸ್ಟ್ ಹೇಳಿದಾಗ ನಂಬಿರಲಿಲ್ಲ ಇವರು ಧ್ಯಾನ. ಈಗ ಇವ್ರಿಗೇನು ಅನಿಸ್ತಂದರೆ, ಓ ನಾ ಬೋರ್ಡ್ ಎಕ್ಸಾಮ್ ನಡೀತಿದ್ವಿ, ತುಂಬ ದೊಡ್ಡ ಎಕ್ಸಾಮ್, ನಾವು ಕೂಡ ಒಳ್ಳೆ ಮಾರ್ಕ್ಸ್ ತರಬೇಕು. ಸಹನಾ ನಮಗೆ ಮೊದಲು ಹೇಳ್ತಾಯಿದ್ರು, ಇದು ಧ್ಯಾನ ಎಲ್ಲ ಒಳ್ಳೆಯದಾಗತ್ತೆ, ನಿಮಗೆ ಎಜುಕೇಷನ್ ಅಷ್ಟೇ ಅಲ್ಲ, ನಿಮ್ಗೆ ಏನು ಬೇಕು ಅದೆಲ್ಲ ಸಿಗುತ್ತೆ, ಜಸ್ಟ್ ಯು ಡೂ ಇಟ್ ಅಂತ ಹೇಳ್ತಿದ್ರು. ಬಟ್ ಇವತ್ತು ಜಸ್ಟ್ ವಿ ವಿಲ್ ಟ್ರೈ ಇಟ್, ಹೇಗಿದ್ರು 15 ಮಿನಿಟ್ಸ್ ಇದೆ, ವೈ ಟು ವೇಸ್ಟ್ ದ ಟೈಮ್, ವಿ ವಿಲ್ ಡೂ ಮೆಡಿಟೇಷನ್ ಅಂತ ಅವರಿಗೆ ಮನಸ್ಸಿಗೆ ಅನಿಸ್ತಂತೆ ಸರ್. ಆಮೇಲೆ ಹೇಳಿದ್ರು ಅವರು 3 ಜನ ನಾನು ನೋಡಿದೆ, ಅವರು ಮಾಡ್ತಾಯಿದ್ರು. ಅಟ್ ದ್ಯಾಟ್ ಟೈಮ್ ಐ ರಿಯಲಿ ಫೆಲ್ಟ್ ಬ್ಲಿಸ್ ಸರ್. ವೈ? ಬಿಕಾಸ್ ಫಸ್ಟು ಕೇಳಿರಲಿಲ್ಲ, ಈಗ ಇವರು ಚೇಂಜ್ ಆಗಿದ್ದಾರೆಲ್ಲ. ಅಂದರೆ ಸರ್ ಧ್ಯಾನ ಮಾಡೋದಕ್ಕಿಂತ ಪ್ರಚಾರದಲ್ಲಿ ನನಗೇನಂದರೆ, ಅವರು ಮಾಡ್ತಾಯಿದ್ದಾರಲ್ಲ, ಅವ್ರ ಹ್ಯಾಪಿನೆಸ್ ನನ್ನ ಒಳಗಡೆ ಕಾಣ್ತಾ ಇದೆ ಅಂತ, ಅದು ತುಂಬ ಇಷ್ಟ ಸರ್ ನನಗೆ. ದಟ್ಸ್ ವಾಟ್ ಐ ವಾಂಟೆಡ್ ಟು ಆಸ್ಕ್ ಯು. ಎಸ್ ಸರ್, ಅದಕ್ಕೆ ಸ್ಪ್ರೆಡ್ ಮಾಡೋದ್ರಿಂದ ಹೌ ಯು ಆರ್ ಎಂಜಾಯಿಂಗ್ ಅಂತ ಸರ್ ತುಂಬ ಅಂದರೆ ನನಗೆ 10th ಸ್ಟ್ಯಾಂಡರ್ಡಲ್ಲಿ ಬ್ಯುಸಿ ಇದ್ದೆ ಸರ್ ನನ್ನ ಈ ಸಿಲೆಬಸ್ಗೋಸ್ಕರ. ಬಟ್ 10th ಮುಗಿದ ಮೇಲೆ ಅಪ್ಪ ಅಮ್ಮ ನನಗೆ ಮೂಡಲ್ಗಿ ಆಗಿರಲಿ, ಕೊಡ್ಲಿವಾಡ್ ಆಗಿರಲಿ ಎಲ್ಲ ಕಡೆ ಕರ್ಕೊಂಡು ಹೋಗ್ತಿದ್ರು. ಅಂದರೆ ನಾನು ಪ್ರಚಾರಕ್ಕಾಗಿ ಸರ್. ಆವಾಗ ನಾನು ಅನುಭವ ಹೇಳಿದಾಗ ಅವರು ಒಂದು ಮುಖದಲ್ಲಿ ಅಂದರೆ ಕಳೆ ಅನ್ನೋದು ನೋಡಿದಾಗ ನನಗೆ ತುಂಬ ಇಷ್ಟ ಆಯಿತು ಸರ್. ಅಂದರೆ ನಾನು ಮಾತಾಡುವಾಗ ಅವರು ಹೀಗೆ ಮಾಡ್ತಾಯಿದ್ರು. ಅಂದರೆ ಆಮೇಲೆ ಧ್ಯಾನ ಅವರು ಸ್ಟಾರ್ಟ್ ಮಾಡಿದ್ರು ಸರ್. ಅಂದರೆ ನಾನು ಹೇಳಿದಾಗ ಅವರು ಅಂದರೆ ಗಮನ ಕೊಟ್ಟು ಕೇಳಿ ಅದಾದಮೇಲೆ ಧ್ಯಾನ ಶುರು ಮಾಡಿದ್ರಲ್ಲ ಸರ್, ಅದೇ ನನಗೆ ಬೇಕಾಗಿರೋದೇ ಅದೇ ಇತ್ತು. ಅಂದರೆ ನನ್ನ ಥಾಟ್ ಏನಂದರೆ ಸಮಾಜಕ್ಕೆ ಒಳ್ಳೇದು ಮಾಡಬೇಕಲ್ಲ ಅಂತ. ಅದೇ ಈಗ ಆಗ್ತಾ ಬರ್ತಾ ಇದೆಯಲ್ಲ, ಅದೇ ನನಗೆ ದೊಡ್ಡ ಖುಷಿ ಸರ್ ಹೇಳ್ಬೋದು. ಅಂದರೆ ಇನ್ನೊಂದು ಏನಂದರೆ ಸರ್, ನನಗೆ ಒಂದು ಧ್ಯಾನ ಅಂದರೆ ಜಸ್ಟ್ ನಾನು ಮಾಡ್ತಾಯಿದ್ದೆ, ನಾನು ಫಾರ್ ನೋ ರೀಸನ್. ಅಂದರೆ ನಾನು ಇದಕ್ಕೆ ಮಾಡಬೇಕು ಧ್ಯಾನ ಅಂತ ಏನೂ ಇರಲಿಲ್ಲ ಸರ್. ಬಟ್ ನನಗೆ ಒಂದು ಮಾಡಿದ್ದೆ ನಾನು, ಸಂಕಲ್ಪ ಧ್ಯಾನ ಅಂತ ಸರ್. ನನಗೆ ಎಲ್ಲವೂ ಇದೆ, ಅಪ್ಪ ಅಮ್ಮ ಎಲ್ಲವೂ ಕೊಟ್ಟಿದ್ದಾರೆ, ಎಜುಕೇಷನ್ ಇದೆ, ನನಗೆ ನೆಮ್ಮದಿ ಅಂದರೆ ಧ್ಯಾನದಲ್ಲಿ ಎಲ್ಲ ಸಿಕ್ಕಿದೆ, ಊಟ ಇದೆ, ಎವ್ರಿಥಿಂಗ್ ಈಸ್ ದೇರ್. ಬಟ್ ನನಗೆ ಒಂದು ಏನು ಕನಸಿತ್ತಂದರೆ ಸರ್, ನಾನು 10th ಮುಗಿದಾದಮೇಲೆ PUC ಎಕ್ಸ್ಪರ್ಟ್ ಕಾಲೇಜ್ ಮ್ಯಾಂಗ್ಳೂರಲ್ಲಿ ನಾನು ಮಾಡಬೇಕು ಅನ್ನೋದು ದೊಡ್ಡ ಆಸೆ ಇತ್ತು ಸರ್. ಬಟ್ ಅಂದರೆ ಅಲ್ಲಿ ರೂಲ್ಸ್ ತುಂಬ ಸ್ಟ್ರಿಕ್ಟ್ ಸರ್. ಓನ್ಲಿ 99, 98 ಅನ್ನೋ ಟಾಪರ್ಸನ್ನು ತೊಗೊಳ್ತಾರೆ. ಬಟ್ ನಂದೇನೋ 90 ಇತ್ತು 9th ಮತ್ತು ಈ 10th ಮಿಡ್ ಟರ್ಮ್ ಅಷ್ಟೇ ನೋಡ್ತಾರೆ ಸರ್. ನಾನೇನು ಅಂದ್ಕೊಂಡೆ, ನಥಿಂಗ್ ಈಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ವಿ ಬಿಲೀವ್ ಆ್ಯಂಡ್ ವೆನ್ ವಿ ಡೂ ಇಟ್ ಅಂತ ನನ್ನ ಮನಸ್ಸಲ್ಲಿ ಪ್ರತಿದಿನ ಇತ್ತು ಸರ್. ಅದಾದಾಗ ನಾನೇನು ಅಂದ್ಕೊಂಡೆ, ನನ್ನ ಕಡೆ ವೇ ಇದೆ, ನನ್ನ ಕಡೆ ಮಾರ್ಗ ಇದೆ, ನಾನು ಏನು ಮಾಡಬೇಕು, ಜಾಸ್ತಿ ಅಂದರೆ ನಾನು ಆಲೋಚನೆ ಮಾಡಬಾರ್ದು, ಅನ್ನೆಸೆಸರಿ ಥಾಟ್ಸ್ ಬೇಡ, ವಿ ವಿಲ್ ಜಸ್ಟ್ ಡೂ ಮೆಡಿಟೇಷನ್ ಅಂತ ನಾನು ಕೂತೆ ಸರ್. 3 months ಸತತವಾಗಿ ನಾನು ಮಾಡ್ತಾ ಬಂದೆ, ಒಂದು ದಿನ ಮರಿಲಿಲ್ಲ ಸರ್ ಧ್ಯಾನವನ್ನು. ಅದಾದಮೇಲೆ ನಾನು ಏನು ನೋಡಿದೆ ಅಂದರೆ, ನನಗೆ ಅಡ್ಮಿಷನ್ ಸಿಕ್ಕಿದೆ. ಫಸ್ಟು ಅವರು ಅಡ್ಮಿಷನ್ ಆಗಿರಲಿಲ್ಲ ಸರ್, ಅಂದರೆ ಇನ್ನೂ ಕಡಿಮೆ ಇದೆ, ನಾವು ತೊಗೊಳ್ಳಲ್ಲ ಅಂತ ಅಂದಿದ್ರು ಸರ್. ಅದಾದಮೇಲೆ ಕಾಲ್ ಬಂದಾಗ ಅಮ್ಮ ಅಪ್ಪ ನನಗೆ ಮನೆಯಲ್ಲಿ ಬಂದಾಗ ನನಗೆ ಹೇಳಿದ್ರು, ನಿನಗೆ ಅಡ್ಮಿಷನ್ ಸಿಕ್ಕಿದೆ. ಆಗ ನನಗೆ ಹಾಂ, ಹೀಗಾಗಿದೆ ಸರ್. ಅದೇ ಒಂದು ದೊಡ್ಡ ಈ ಒಂದು ಜರ್ನಿಯಲ್ಲಿ ಆಗಿರೋಂಥ ದೊಡ್ಡ ಒಂದು ಡ್ರೀಮ್ ಕೇಮ್ ಟ್ರೂ ಅನ್ನೋದು ಇದೆ ಸರ್. ಇದು ಒಂದೇ ಸಂಕಲ್ಪ ಇಟ್ಕೊಂಡಿದ್ದೆ, ಅದು ಆಯಿತು ಸರ್. ಬೇರೆ ಏನೋ ಇತ್ತು, ಧ್ಯಾನ ಹಾಗೆ ಕಂಟಿನ್ಯೂಸ್ ಮಾಡ್ತಿದ್ದೆ. ಬಟ್ ಸಂಕಲ್ಪ ಧ್ಯಾನ ಮಾಡಿದ್ದು ಫಸ್ಟ್ ಟೈಮ್ ಸರ್, ಅದು ಕೂಡ ಆಯಿತು ಸರ್. ಅದಕ್ಕೆ ತುಂಬ ನನಗೆ ಇಷ್ಟ ಧ್ಯಾನ. ವೆರಿ ನೈಸ್, ಗ್ರೇಟ್ ಎಕ್ಸ್ಪೀರಿಯನ್ಸಸ್. ತುಂಬ ಖುಷಿ ಆಗ್ತದೆ, ವೆರಿ ಇನ್ಸ್ಪೈರಿಂಗ್ ಆಲ್ಸೋ. ಪುಟ, ನೀನು ಯು ವಾಂಟ್ ಟು ವಾಟ್ ಯು ವಾಂಟ್ ಟು ಟೆಲ್? ಮೆಡಿಟೇಷನ್ ಬಗ್ಗೆ ಏನಾದರೂ ಹೇಳ್ತೀಯಾ, ಆರ್ ಇನ್ನು ಏನು ಹೇಳ್ಬೇಕು ಅನಿಸ್ತದೆ ನನಗೆ? ಯು ವಾಂಟ್ ಟು ಶೇರ್ ಸಮಥಿಂಗ್? ಆ್ಯಂಡ್ ಇನ್ನೊಂದು ನೀನು ಲೈಕ್ ಹೇಳಿದೆಯಲ್ಲ, ಸ್ಟೇಟ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲ್ ರೈಟ್, ಕರ್ನಾಟಕ ಇದು ಕರಾಟೆ ಎಲ್ಲ ನಿನಗೆ ಆ ಒಂದು ಫೀಲ್ಡಲ್ಲಿ ಇದೆಯಾ ಅಂತ.
ಈ ಧ್ಯಾನ ಅನ್ನೋದು ಈ ಕರಾಟೆಯಲ್ಲಾಗಿರ್ಬೋದು ಅಥವಾ ನಿನ್ನ ಡ್ಯಾನ್ಸಲ್ಲಾಗಿರ್ಬೋದು ಹೆಂಗೆ ಹೆಲ್ಪ್ ಆಗ್ತಾ ಇದೆ ಈ ಧ್ಯಾನ? ಸರ್ ತುಂಬ ಅಂದರೆ ಸರ್ ಮೊದಲು ನಾನು ಅಷ್ಟು ಕರಾಟೆಯಲ್ಲೂ ಅಷ್ಟು ಇದ್ದಿರ್ಕಿಲ್ಲ, ಆದರೆ ಯಾವಾಗ ಧ್ಯಾನ ಅದು ಮಾಡೋಕ್ಕೆ ಹತ್ತಿದೆ ಸ್ವಲ್ಪ ಇಂಪ್ರೂವ್ಮೆಂಟ್ ಅನ್ನೋದು ಸ್ವಲ್ಪ ಆಗ್ತಾಯಿತ್ತು. ಓಕೆ. ಸೊ ಅದ್ರ ಸಂಬಂಧ ನಂಗೆ ತುಂಬ ಕಾನ್ಫಿಡೆಂಟ್ ಅನ್ನೋದು ಬಂತು. ಅಂದರೆ ಸರ್ ನಾನು ಫೈಟ್ ಆಡುವಾಗದು ತುಂಬ ಫೀವರ್ ಆಗ್ತಾಯಿತ್ತು, ಮೀನ್ಸ್ ಹೇಗೆ ಆಡೋದು ಹೇಗೆ ಹೆದರ್ತಿದ್ದೆ, ಫಿಯರ್. ಸೊ ಅವಾಗ ಧ್ಯಾನ ಸಂಬಂಧ ಸ್ವಲ್ಪ ಕಾನ್ಫಿಡೆಂಟ್, ಈಗ ಆಗ್ಬೋದಲ್ಲ ಅಂತ ಓಕೆ. ನಾನು ಧ್ಯಾನ ಮಾಡ್ತೀನಿ. Okay. ಅದೇ ಸರ್. ವಂಡರ್ಫುಲ್ ಸರ್. ಸೊ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದ ಹೋಲ್ ಫ್ಯಾಮಿಲಿ ಸರ್. ತುಂಬ ಅಂದರೆ ತುಂಬ ಒಂದು ಗ್ರೇಟ್ ಒಂದು ಲೈಫ್. ನೀವೆಲ್ಲ ಒಂದೇ ಒಂದು ಸಿಂಕಲ್ಲಿದ್ದು ಒಂದೇ ಒಂದು ಥಾಟಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಿಮ್ಮ ಹೋಲ್ ಫ್ಯಾಮಿಲಿ ಈಸ್ ಡೆಡಿಕೇಟೆಡ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೊ ಈ ಮಲ್ಲಯ್ಯ ಪಿರಮಿಡ್ ಕಡೆಯಿಂದ ಇನ್ನು ಹೆಚ್ಚು ಮೇಡಮ್ ಹೇಳಿದಂಗೆ ಪಿರಮಿಡ್ ಜಗತ್, ಧ್ಯಾನ ಜಗತ್, ಸಸ್ಯಾಹಾರ ಜಗತ್ತೆಲ್ಲ ಆಗಬೇಕು. ಸೊ PMC ಎಲ್ಲ ಮಾಸ್ಟರ್ಸು ಸರ್, ಆಲ್ ದ ಮಾಸ್ಟರ್ಸ್ ಆರ್ ವಿತ್ ಯು. ಸೊ ಇನ್ನು ಮುಂದೆ ತೊಗೊಂಡು ಹೋಗೋಣ. ವಿಲ್ ಸ್ಪ್ರೆಡ್ ದ ಮೆಸೇಜ್ ಆಫ್ ಪತ್ರಿಜಿ ಟು ಎವ್ರಿಬಡಿ ಸರ್. ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಎಸ್ ಸರ್, ಯು ವಾಂಟ್ ಟು ಶೇರ್ ಸಮಥಿಂಗ್? ಯಾ, ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಾನು ಈ ಮಲ್ಲಯ್ಯ ಪಿರಮಿಡ್ ವತಿಯಿಂದ ಈ ನಿರಂತರ 10 ತಿಂಗಳವರೆಗೆ ಈ ಧ್ಯಾನ ನಡೀತಾ ಇದೆ. ಅದಕ್ಕೆ ಆಗಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರಿಗೆ ಹಾಗೂ ನಮ್ಮ ಕುಟುಂಬದ ರಿಲೇಷನ್ ಫ್ಯಾಮ್ಲಿಗೆ, ಇಲ್ಲಿ ಪ್ರತಿಯೊಬ್ಬರು ಈ ಮಲ್ಲಯ್ಯ ಪಿರಮಿಡ್ಗೆ ಬಂದು ನಿಂತು ಶ್ರಮದಾನ ಮಾಡಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ನಮ್ಮ ಕುಟುಂಬ ವತಿಯಿಂದ ಅವರಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ ಸರ್. ಓಕೆ. ಯಾಕಂದರೆ ಅವರು ಪ್ರತಿದಿನ ಇಲ್ಲಿ ಬಂದು ನಮಗೆ ಸಹಾಯ ಮಾಡ್ತಾ ಇರ್ತಾರೆ. ಆರ್ಮಿ ಸರ್ಕಲದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಹಾಗೆ ನನ್ನ ಮಾಮ ಆಗಿರ್ಬೋದು, ಅತ್ತೆ ಅವರ ಕುಟುಂಬ, ರಾಜು ಈರಪ್ಪ ಆಗಿರ್ಬೋದು, ನಮ್ಮ ಮಾದೇವಣ್ಣ ಆಗಿರ್ಬೋದು, ಈ ಥರ ಅವರೆಲ್ಲರೂ ಇಲ್ಲಿ ನಿಂತು ಈ ಕಾರ್ಯಕ್ರಮಕ್ಕೆ ಪ್ರತಿ ತಿಂಗಳು ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಹುಣ್ಣಿಮೆ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಸರ್. ಅವ್ರಿಗೆ ನಾನು ಒಂದು ಗ್ರೇಟ್ ಸಲ್ಯೂಟ್ ಹೊಡಿತೀನಿ ಸರ್. ಎಲ್ಲ ನಮ್ಮ ಫ್ರೆಂಡ್ಸ್ ಆಗಲಿ ಸರ್. ಓಕೆ ಸರ್. ಹಾಂ ಸರ್. ಕಾಂತು ಸಂಸುದ್ದಿ ಆಗಿರ್ಬೋದು, ಬಸಣ್ಣ ಹೊನ್ನವಳ್ಳಿ ಆಗಿರ್ಬೋದು, ಪರಪ್ಪ ಮುತ್ನಾಳು, ಈ ಇನ್ನೂ ಬಸವರಾಜ್ ದಾಸನಾಳ್ ಅವರಾಗಿರ್ಬೋದು, ಇನ್ನೂ ಕೆಲವು ಜನ ನಾನು ಹೆಸರು ತೊಗೊಂಡಿಲ್ಲ, ಅವರೂ ಕೂಡ ಹೇಳ್ತಾ ಇದ್ದೀನಿ ಈ PMC ಮುಖಾಂತರ ನಿಮಗೆ ಕೋಟಿ ನಮನ ಸಲ್ಲಿಸ್ತೀನಿ. ನಿಮ್ಮ ಮನೆಯೂ ಕೂಡ ನಂದಾಗೋಕಲ್ ಆಗಲಿ ಧ್ಯಾನದ ಮುಖಾಂತರ, ಆನಾಪಾನ ಸತಿ ಧ್ಯಾನದಿಂದ ನೀವು ಮಾಡ್ತಾ ಇದ್ದೀರಾ. ಇನ್ನೂ ನೀವು ಕೂಡ ಧ್ಯಾನ ಎಲ್ಲರಿಗೂ ಪ್ರಚಾರ ಮಾಡಿ, ನಾವು ಮಾಡ್ತೀವಿ. ಎಲ್ಲರೂ ಕೂಡಿ ಈ ನಮ್ಮ ಮಲ್ಲಯ್ಯ ಪಿರಮಿಡ್ ವತಿಯಿಂದ ನಾಳೆ ಲೋಕಾರ್ಪಣೆ ಆಗ್ತದೆ. ಈ ಎಲ್ಲ ಜನಕ್ಕೆ, ಎಲ್ಲ ಭಾಗದವರಿಗೆ ಮುಟ್ಟಿಸೋಣ. ಧ್ಯಾನ ಅನ್ನೋದು ಏನು ಶಕ್ತಿಯನ್ನು ತಿಳಿಸ್ಕೊಡೋಣ ನಾಳೆ ಅಂತ ಹೇಳೋಕ್ಕೆ ಇಷ್ಟಪಟ್ಟು ಎಲ್ಲರಿಗೂ ಒಮ್ಮೆ ಕೋಟಿಗೆ ನಮ್ಮನ್ನು ಹೇಳ್ತೀವಿ ಸರ್. ಆಲ್ ದ ಬೆಸ್ಟ್ ಸರ್. ಆಲ್ ದ ಬೆಸ್ಟ್ ಮೇಡಮ್. ಸರ್, ಒಂದು ಲಾಸ್ಟ್ ಮೆಸೇಜ್ ಸರ್. ನಾವು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಪ್ರತಿಯೊಬ್ಬರ ಮನಸ್ಸಲ್ಲಿ ಏನಿರುತ್ತಂದರೆ, ನಾವು ನಮ್ಮ ಮಕ್ಕಳಿಗೆ ಅದನ್ನು ಮಾಡಬೇಕು, ನಮ್ಮ ತಂದೆ ತಾಯಿಗೆ ಇದನ್ನು ಮಾಡಬೇಕು ಅಂತ ಎಲ್ಲರಲ್ಲೂ ಒಂದು ಆಸೆ ಇರುತ್ತೆ ಸರ್. ಆದರೆ ನನಗೆಲ್ಲರಲ್ಲಿ ಒಂದು ವಿನಂತಿ ಸರ್, ನಾವು ಈ ಪ್ರಕೃತಿ ಮಾತೆಗೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು, ಈ ದೇಶ ಸೇವೆ ಆಗಲಿ ಈಶ ಸೇವೆ ಆಗಲಿ ಏನಾದರೂ ಮಾಡಬೇಕಂತಿದ್ರೆ ಪ್ರತಿಯೊಬ್ಬರಲ್ಲಿ ಒಂದು ವಿನಂತಿ ಮಾಡ್ಕೋತೀನಿ, ಈ ಪಾಪ ಮುಕ್ತ ಜಗತ್ತಾಗಬೇಕು. ಹಾಗೂ ನಮ್ಮ ನೈಸರ್ಗಿಕವಾಗಿ ಏನಾದರೂ ನಾವು ಒಂದು ಕೊಡುಗೆ ಕೊಡಬೇಕಾದ್ರೆ ಪ್ರತಿಯೊಬ್ಬರು ಪಿರಮಿಡ್ಗಳನ್ನು ನಿರ್ಮಾಣ ಮಾಡಿ ಅಂತ ಹೇಳ್ತೀನಿ ಸರ್. ನಿಜ. ಓಕೆ, ಇದೊಂದು ಹೇಳಕ್ಕೆ ಎಲ್ಲರಲ್ಲಿಯೂ ಮನವಿ ಸರ್. ಇದೊಂದು ನಾವು ಈ ನೇಚರ್ಗೆ ಕೊಡಬೇಕಾದ ಗಿಫ್ಟ್ ಅಂದರೆ ಅದು ಒಂದೇ ಸರ್. ನಾವು ಪಿರಮಿಡ್ ಮಾಡಬೇಕು. ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಎಲ್ಲೇ ಕಂಡ್ರೂ ನಮಗೆ ಪಿರಮಿಡ್ಗಳೇ ಕಾಣಬೇಕು. ಇದೊಂದು ದೊಡ್ಡ ಆಸೆ ಆಗಿದೆ ಸರ್ ನಾನು. ಆಲ್ ದ ವೆರಿ ಬೆಸ್ಟ್ ಮೇಡಮ್. ಸೊ ಮಾಸ್ಟರ್ಸ್ ನೋಡಿದ್ವಲ್ಲ, ಸೊ ಅವರ ಒಂದು ಲೈಫ್ ಹೆಂಗಿತ್ತು ಧ್ಯಾನಕ್ಕಿಂತ ಮೊದಲು, ಧ್ಯಾನ ಬಂದ ಮೇಲೆ ಲೈಫೆಲ್ಲ ಯಾವ ಥರ ಚೇಂಜ್ ಆಗಿದೆ. ಈ ಪಿರಮಿಡ್ ನಿರ್ಮಾಣ ಮಾಡೋದ್ರಿಂದ ಈ ಒಂದು ಪಿರಮಿಡ್ ಶಕ್ತಿ ಅನ್ನೋದು ಏನು, ಪಿರಮಿಡ್ ಯಾಕೆ ಕಟ್ಟಬೇಕು, ನಾವು ಪಿರಮಿಡ್ ಅಂದ್ಕೊಂಡ್ರೆ ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇಲ್ಲದೇ ಇರೋರು ನಾವು ಏನು ಅನ್ಕೊಂತೀವಿ ಸಹಜವಾಗಿ, ಪಿರಮಿಡ್ ಅಂದರೆ ಈಜಿಪ್ಟ್ ನೆನಪು ಬರುತ್ತೆ, ಅಲ್ಲಿ ಮಮ್ಮೀಸ್ ಎಲ್ಲ ಇಡ್ತಾರೆ ಅಂತ ನಾವು ಅಂದ್ಕೊಂತಿರ್ತೀವಿ. ಬಟ್ ಈಜಿಪ್ಷಿಯನ್ಸ್ ಯಾರಿದ್ದಾರೆ ಪಿರಮಿಡ್ಸ್ನ ಬಿಲ್ಟ್ ಮಾಡಿರೋದು ಧ್ಯಾನಕ್ಕಾಗಿಯೇ. ಸೊ ಅದು ನಮಗೆ ಗೊತ್ತಿಲ್ಲ, ಭಾಳ ಬರ್ತಾ ಅದು ಮಮ್ಮೀಸು ಶವಗಳು ಇಡಲಿಕ್ಕೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ಅದ್ರ ಪತ್ರಿಜಿ ಅವರು ಬಂದು ಪ್ರತಿಯೊಬ್ಬರಿಗೂ ಈ ಪಿರಮಿಡ್ ಒಂದು ಶಕ್ತಿ ಯಾವ ಥರ ಉಪಯೋಗ ಆಗ್ತಿದೆ ಅಂತ ನಾವು ಪ್ರಾಕ್ಟಿಕಲ್ ಆಗಿ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಎಷ್ಟೋ ಒಂದು ಬೆನಿಫಿಟ್ಸ್ ಅವ್ರು ಪಡೆದಿದ್ದಾರೆ. ಸೊ ಇವಾಗ ಪಿರಮಿಡ್ನ ನಿರ್ಮಾಣ ಮಾಡಿ ಕಲ್ಲೋಳಿ, ಗೋಕಾಕ್ ಈ ಕಡೆ ಭಾಗದಲ್ಲೆಲ್ಲ ಧ್ಯಾನ ಪ್ರಚಾರ ಆಗಬೇಕು ಅಂತ, ಮುಖ್ಯವಾಗಿ ಈ ಒಂದು ಪಿರಮಿಡ್ಗೆ ನೀವು ಪ್ರತಿದಿನ ಬರಬಹುದು. ಈ ಒಂದು ಧ್ಯಾನಕ್ಕಾಗಿ ಏನೇ ಒಂದು ಮಾಹಿತಿ ಬೇಕು ಅಂದರೆ, ಧ್ಯಾನ ಹೆಂಗೆ ಕಲಿಬೇಕು, ಹೆಂಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಇದಕ್ಕೇನಾದರೂ ದುಡ್ಡು ಕೊಡಬೇಕಾ ಅನ್ನೋ ಒಂದು ಪ್ರಶ್ನೆ ಬಹಳಷ್ಟು ಜನಕ್ಕೆ ಇರ್ಬೋದು. ಈ ಒಂದು ಧ್ಯಾನ
ಕಂಪ್ಲೀಟ್ಲಿ ಉಚಿತ, ದುಡ್ಡು ಕೊಡೋದಾಗಲಿ ₹1 ಪೈಸಾ ಏನಿಲ್ಲ ಇದಕ್ಕೆ. ಸೊ ಏನೂ ಇಲ್ಲ. ಇನ್ನು ನೀವೇ ಬಂದರೆ ಇನ್ನು ನಿಮಗೆ ಅವರು ಊಟ ಹಾಕಿ ಧ್ಯಾನ ಕಲಿಸ್ಕೊಡ್ತಾರೆ. ಸೊ ದಯವಿಟ್ಟು ಈ ಒಂದು ಪಿರಮಿಡ್ನ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಸೊ ಐ ವಿಶ್ ಯು ವೆರಿ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಫಾರ್ ಯುವರ್ ಗ್ರೇಟ್ ಸರ್ವಿಸ್. ಜೈ ಹೋ ಪತ್ರಿಜಿ. ಜೈ ಓ ಪತ್ರಿಜಿ. ಪಿರಮಿಡ್ ಜಗತ್, ಧ್ಯಾನ ಜಗತ್, ಸಸ್ಯಾಹಾರ ಜಗತ್. Yes. Thank you sir. Thank you so much. All the best madam. Thank you. Thanks for your time also. Thank you sir. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.